ಡೇ 4 4ನೇ ದಿನ ಕ್ಲಾಸ್ ಇವತ್ತು ತೆಗಿತಾ ಇದ್ದೀನಿ. ಡೇ 4ಅಲ್ಲಿ ನಿಮಗೆ ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಲೈನಿಂಗ್ ಬ್ಲೌಸು ಯಾವ ಥರ ಕಟ್ ಮಾಡೋದು ಅಂತೇಳಿ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ನಾಳೆ ನಿಮಗೆ ಯಾವ ಥರ ಹೊಲಿಯೋದು ಅಂತಲೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಎಷ್ಟಪ್ಪ ಬಟ್ಟೆ ತೊಗೊಂಡಿದೆಯಾ, ಲೈನಿಂಗ್ ಎಷ್ಟು ತೊಗೊಂಡಿದ್ದೀವಿ ಅಂತ ಹೇಳಿ ನಿಮಗೆ ಒಂದು ಡೌಟ್ ಇರುತ್ತಲ್ವ. ಈ ಡೌಟ್ನ ನಾನು ಕ್ಲಿಯರ್ ಮಾಡ್ತಾ ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನಾನು 1 ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಿ. ಇದನ್ನು ನಾನು ಯಾವುದೇ ರೀತಿ ನಾನು ವಾಶ್ ಮಾಡೋದಿಲ್ಲ. ಚೆನ್ನಾಗಿರೋಂಥ ಲೈನಿಂಗ್ ನಾನು ತೊಗೊಂಡಿದ್ದೀನಿ. ಐನ್ ಮಾತ್ರ ಕಂಪಲ್ಸರಿ ನಾನು ಮಾಡ್ಕೊತೀನಿ. ಯಾವ ಬಟ್ಟೆ ಆದ್ರೂ ಫಸ್ಟ್ ನಾವು ಮಾಡೋವಂಥ ಕೆಲಸ ಐನ್ ಮಾಡ್ಕೋಬೇಕು. ಅದು ಲೈನಿಂಗ್ ಕ್ಲಾತ್ ಆಗಿರಲಿ ಅಥವಾ ನಾವು ಸ್ಯಾರಿಯಲ್ಲಿ ಕಟ್ ಮಾಡಿರುವಂಥ ಬ್ಲೌಸ್ ಪೀಸ್ ಆಗಿ ಇರ್ಬೋದು. ಈಗ ನಾನು ಎಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಸ್ಯಾರಿಯಲ್ಲಿ, ಬರೀ 60 ಸೆಂಟಿಮೀಟ್ರ್ ಮಾತ್ರ ಸ್ಯಾರಿಯಲ್ಲಿ ಕಟ್ ಮಾಡಿದ್ದೀನಿ. ಲೈನಿಂಗ್ ನೋಡಿ 1 ಮೀಟ್ರ್ ನಾನು ಲೈನಿಂಗ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸ್ ಅನಿಸುತ್ತೆ, ನಾನು ಚೆಕ್ ಮಾಡಿಲ್ಲ. ನಾನು ಲಾಸ್ಟ್ ಸಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ವ, ಆ ಕ್ಲಾಸಲ್ಲಿ ಕೊಟ್ಟಿರುವಂಥ ಫಾರ್ಮೆಟ್ ಬೇರೆ. ಸೊ ಇದರಲ್ಲಿ ನಾನು ತೋರಿಸುವಂಥ ಇದೇ ಬೇರೆ ಇರುತ್ತೆ. ಸೊ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೂ ಇದಕ್ಕೂ ಮ್ಯಾಚ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅವತ್ತೊಂದು ಹೇಳಿದ್ದೀರಾ, ಇವತ್ತೊಂದು ತೋರಿಸ್ಕೊಡ್ತಾ ಇದ್ದೀರಾ ಅಂತೇಳಿ. ಸೊ ಟೋಟಲ್ ಡಿಫ್ರೆಂಟ್ ಆಗಿರುತ್ತೆ. ಮೆಸರ್ಮೆಂಟ್ ಇಟ್ಟು ಯಾವ ರೀತಿ ಕಟ್ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. 1 ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಿ. ನೀಟಾಗಿ ಫಸ್ಟ್ ಐನ್ ಮಾಡ್ಕೋಬೇಕು. ಐನ್ ಮಾಡಿದ ನಂತರ ನಮ್ಗೆ ಆಪೋಸಿಟಲ್ಲಿ ಓಪನ್ ಬರೋ ಥರ ಈ ಬಟ್ಟೆನ ಫೋಲ್ಡ್ ಮಾಡಿ ಹಾಕೋಬೇಕು. ಇದು 3 ಡಾಟ್ ಬ್ಲೌಸು, ಫ್ರಂಟ್ ಓಪನ್ನು. ಈಗ ಫಸ್ಟ್ ನಾವು ಕೊಟ್ಟಿರ್ತಾರೆ ಬಟ್ಟೆ ಅಂಗಡಿಯಿಂದ ನಾವು ತರಬೇಕಾದ್ರೆ. ಸೊ ಇದನ್ನು ನಾವು ಫಸ್ಟು ಸ್ಟ್ರೈಟ್ ಮಾಡ್ಕೋಬೇಕು. ಈ ಥರ ಒಂದು ಮಾರ್ಕ್ ಹಾಕಿ ಇದನ್ನು ನಾವು ಸ್ಟ್ರೈಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಾವು ಏನು ಮಾಡಬೇಕು, ಈ ಸ್ಟ್ರೈಟಾಗಿ ನಾವು ಕಟ್ ಮಾಡ್ಕೋಬೇಕು ನೀಟಾಗಿ. ನೆಕ್ಸ್ಟು ನಾವು ಬಟ್ಟೆ ಕಟ್ ಮಾಡಿದ ನಂತರ 1/2 ಇಂಚಷ್ಟು ಇದರಲ್ಲಿ ನಾವು ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 1/2 ಇಂಚ್ ಡಿಫ್ರೆನ್ಸ್ ಇರಲಿ. ಸೊ ಯಾವುದೇ ಕಾರಣಕ್ಕೂ ನಾನು ಇದರಲ್ಲೇ ಮಡಚು ಹೊಳೆಯೋ ರೀತಿ ನಮಗೆ ತೋರಿಸ್ಕೊಡ್ತಾ ಇಲ್ಲ. ಸೊ ನೀವು ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಹೊಳಿಬೇಕು, ಆವಾಗ ಆ ಬ್ಲೌಸು ಫಿನಿಶಿಂಗ್ ಬರುತ್ತೆ. ಇದು ಯಾತಕ್ಕೋಸ್ಕರ ನಾವು ಹಿಂಭಾಗ ನಾವು ಬಟ್ಟೆ ಕೊಟ್ಟು ಹೊಲಿಯೋದು, ಅದರಲ್ಲೇ ಮಡಚಿದ್ರೆ ಏನಾಗುತ್ತೆ ಅಂತೇಳಿ ಮೊನ್ನೆ ಒಬ್ಬರು ಕೇಳಿದ್ದೀರ, ಅವ್ರಿಗೆ ಈ ವಿಚಾರ ತಿಳಿಸ್ಕೊಡ್ತೀನಿ. ಯಾಕೆ ನೋಡಿ, ಬಟ್ಟೆ ನಾವು ಎಕ್ಸ್ಟ್ರಾ ಕೊಟ್ಟು ಹೊಲಿದ್ರೆ ನಮ್ಗೆ ನೀಟಾಗಿ ಫಿನಿಶಿಂಗ್ ಕೊಡುತ್ತೆ. ಸೊ ನೀವೇನಾದ್ರು ಬಟ್ಟೆ ಕೊಟ್ಟು ಹೊಲ್ದಿಲ್ಲ, ನಾನು ಅದರಲ್ಲೇ ಮಡಚಿ ಹೊಲಿತೀನಿ ಅಂತಂದರೆ ನಿಮ್ಗೆ ಈ ಥರ ಬ್ಯಾಕ್ ಸೈಡೆಲ್ಲ ಎತ್ಕೊಂಡಿರುತ್ತೆ. ಬ್ಲೌಸ್ ಇಲ್ಲೆಲ್ಲ ಚೆನ್ನಾಗಿರುತ್ತೆ, ಇಲ್ಲೆಲ್ಲ ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ. ಸೊ ಇಂಥ ಕಡೆ ಮಾತ್ರ ಬ್ಯಾಕಲ್ಲಿ ಹಿಂಭಾಗ ನಿಮ್ಗೆ ಈ ಥರ ಸ್ವಲ್ಪ ಒಂದು 1/2 ಇಂಚಷ್ಟು 3/4 ಇಂಚಷ್ಟು ಒಂಥರ ಎದ್ದಿರುತ್ತೆ. ಇದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ, ಎಕ್ಸ್ಟ್ರಾ ಪೀಸ್ ಕೊಟ್ಟು ಹೊಲಿಬೇಕಾದ್ರೆ ಈ ಫುಲ್ ಟೈಟಾಗಿ ಕೂರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಎಕ್ಸ್ಟ್ರಾ ಪೀಸ್ ಕೊಟ್ಟು ಹೊಲಿಯೋದು. ಸೊ ಫಿನಿಶಿಂಗು ಚೆನ್ನಾಗಿರುತ್ತೆ, ನಿಮಗೆ ಬುಟಿಕ್ ಸ್ಟೈಲಲ್ಲಿ ಇರುತ್ತೆ. ಆಯ್ತಕ್ಕ. ಈಗ ಫಸ್ಟ್ ನಾವು ಏನು ತೊಗೊಂಡಿದ್ದೀವಿ, ಲೆಂತ್ ತೊಗೊಂಡಿದ್ದೀವಿ. ಲೆಂತಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡಿದರೆ ನೀವು ತುಂಬ ಯೂಟ್ಯೂಬ್ ಚಾನಲೆಲ್ಲ ನೋಡಿರ್ತೀರ. ಯಾವ ರೀತಿಯಪ್ಪ ಅಂತಂದರೆ, ಈ ಥರ ಬ್ಲೌಸ್ನ 4 ಭಾಗ ಮಡಚಿಬಿಟ್ಟು ಇಲ್ಲೊಂದು ಮಾರ್ಕ್ ಮಾಡ್ತಾರೆ, ನೆಕ್ ಡೀಪ್ಗೆ ಶೋಲ್ಡ್ರಿಗೆ ಈ ಥರ ಮಾಡ್ತಾರೆ. ಅದು ಎಲ್ರಿಗೂ ಸೂಟಬಲ್ ಆಗೋಲ್ಲ. ಅಂದರೆ 99% ಜನಕ್ಕೆ ಯಾರಿಗೂ ಸೆಟ್ ಆಗೋಲ್ಲ. ಬೇರೆಯವ್ರ ಬಟ್ಟೆ ಕೊಟ್ಟರು ಅದು ಕೆಟ್ಟೋಗುತ್ತೆ. ಸೊ ನೀವು ಯಾವ ರೀತಿ ಪರ್ಫೆಕ್ಟಾಗಿ ಬೇರೆಯವ್ರ ಬಟ್ಟೆ ಕೊಟ್ಟರು ನೀವು ಚೆನ್ನಾಗಿ ಹೊಲ್ಕೊಡ್ಬೇಕು. ಆ ರೀತಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ಮಾರ್ಕ್ ಮಾಡೋದಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ಬ್ಯಾಕ್ ಸೈಡ್ ನೀವು ಈ ಬ್ಲೌಸ್ನ ಹಿಂಭಾಗ ನೀವು ಈ ಬ್ಲೌಸ್ನ ಹಾಕಬೇಕು. ಹಾಕಿದ ನಂತರ ನೀವು ಫಸ್ಟ್ ಏನು ಮೆಸರ್ಮೆಂಟ್ ತೆಗೋಬೇಕು, ಬೆನ್ನುದ್ದ ಎಷ್ಟಿದೆ ಅಂತಲೇ ಚೆಕ್ ಮಾಡಬೇಕು. ಬೆನ್ನುದ್ದ ಎಲ್ಲಿಂದ ನಾವು ತೆಗಿಬೇಕು, ಶೋಲ್ಡ್ರಿಂದ ತೆಗಿಬೇಕು. ಶೋಲ್ಡ್ರ್ ಎಲ್ಲಿದೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಟಚ್ ಆಗಿರುತ್ತೆ, ಅಂದರೆ ಅಟ್ಯಾಚ್ ಮಾಡಿರ್ತೀವಲ್ವ, ನಿಮ್ಗೆ ಗೊತ್ತಾಗುತ್ತೆ. ಬ್ಲೌಸ್ ತಗೊಂಡಿದ್ದ ತಕ್ಷಣ ಈ ಶೋಲ್ಡ್ರಲ್ಲಿ ಸೆಂಟ್ರ್ ಭಾಗದಿಂದ ನೀವು ಲೆಂತ್ನ ನೀವು ಚೆಕ್ ಮಾಡಬೇಕು. ಚೆಕ್ ಮಾಡಿದಾಗ ಎಷ್ಟಿದೆ, 15 ಇಂಚಿದೆ. ಈ 15 ಇಂಚನ್ನ ಶೋಲ್ಡ್ರ್ ಸೆಂಟ್ರ್ ಭಾಗದಲ್ಲಿ ನೀವು ತೆಗಿಬೇಕು. ಅದನ್ನು ಬಿಟ್ಟು ನೀವು ನೆಕ್ ಕಡೆಯಿಂದ ತಗೊಂಡ್ರೂ ಲೆಂತ್ ಕಡಿಮೆ ಆಗುತ್ತೆ, ಹಾಮೂಲ್ ಕಡೆಯಿಂದ ತಗೊಂಡ್ರೂ ಜಾಸ್ತಿ ಆಗ್ಬೋದು ಅಲ್ವರಾ. ಸೊ ಈ ರೀತಿ ನೀವು ತೆಗಿಬಾರ್ದು. ಅವಾಗ ಕರೆಕ್ಟಾಗಿರೋಂಥ ಮೆಸರ್ಮೆಂಟ್ ಎಲ್ಲಿಂದ, ಶೋಲ್ಡ್ರ್ ಸೆಂಟ್ರ್ ಪ್ಲೇಸಿಂದ ನೀವು ಮೆಸರ್ಮೆಂಟ್ನ ತೆಗಿಬೇಕು. ತೆಗಿಬೇಕಾದ್ರೆ 15 ಇಂಚ್ ಇದೆ ಟೋಟಲ್ ಬ್ಯಾಕ್ ಲೆಂತು. ಈ 15 ಇಂಚ್ ಇದ್ದರೆ ನಾವು ಎಷ್ಟಿಡಬೇಕು, ಮಾರ್ಜಿನ್ಗೆ ಸೇರಿ 16 ಇಂಚು. 16 ಇಂಚ್ ಎಲ್ಲಿಂದ ನಾವು ಇಡ್ತೀರಾ ಅಂತ ಸುಮಾರು ಜನ ನೀವು ಅದನ್ನೇ ಕೇಳ್ತಿದ್ರಿ. ನೋಡಿ ಅಕ್ಕ, ಈ ಮಾರ್ಕಿಂಗಿಂದ ಅಲ್ಲ, ಈ ಎರ್ಜು ಬಟ್ಟೆ ಇದೆ ಅಲ್ವರ, ಈಗ ಬೆರಳಿಟ್ಟು ತೋರಿಸ್ತಾ ಇದೆ ನೋಡಿ, ಈ ಜಾಗದಿಂದ ಮೇಲ್ಗಡೆ ಶೋಲ್ಡ್ರ್ ಹತ್ರ 16 ಇಂಚ್ ಇಟ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ತಗೊಂಡಿರುವಂಥ ಮೆಸರ್ಮೆಂಟು 15 ಇಂಚು. 1 ಇಂಚು ಯಾತಕ್ಕೋಸ್ಕರ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ಅಂತಂದರೆ, ಈಗ ನಿಮಗೆ ತಿಳಿಸ್ತೀನಿ. ಫಸ್ಟು ಶೋಲ್ಡ್ರಿಗೆ ಒಂದು ಮಾರ್ಕು, ಈ ಮಾರ್ಕ್ ಮಾಡಿರೋದು ಒಳಗಡೆ ಹೋಗಿರುತ್ತೆ ಆ ಬಟ್ಟೆ.
ನೆಕ್ಸ್ಟ್ ನಾನು ಹಾಕ್ತಾ ಇದ್ದೀನಲ್ವರ, ಈ ಮಾರ್ಕಿಂಗು ನಾವು ಒಳಗೆ ಹಾಕೋಕ್ಕೋಸ್ಕರ ಈ ಮಾರ್ಕಿಂಗ್ ಹಾಕ್ತಾ ಇದ್ದೀನಿ. ಇದರ ಡಿಸ್ಟೆನ್ಸು 1/2 ಇಂಚ್ ಇದೆ. ಕೆಳಗಡೆ ಇರುವಂಥ ಡಿಸ್ಟೆನ್ಸು ನೋಡಿ, ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಇರುತ್ತೆ. ಸೊ ನಾನು ತಗೊಂಡಿರೋದು ಲೆಂತು 15 ಇಂಚು. ಮಾರ್ಕ್ ಮಾಡುವಾಗ 16 ಇಂಚು. ಮಾರ್ಕ್ ಮಾಡಿದ ನಂತರ ನೀವು ಟೇಪ್ ಬಿಟ್ಟು ಒಂದು ಸಲ ಚೆಕ್ ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಫಸ್ಟ್ ಮಾರ್ಕಿಂಗಿಂದ ಈ ಫಸ್ಟ್ ಮಾರ್ಕಿಂಗ್ ನೀವು ಚೆಕ್ ಮಾಡಿದಾಗ ಕರೆಕ್ಟಾಗಿ 15 ಇಂಚ್ ಉದ್ದ ಇದೆಯಾ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅಣ್ಣ ಇದು ಆಲ್ರೆಡಿ ನಾವು ಕರೆಕ್ಟಾಗಿ ತಾನೇ ಮಾರ್ಕ್ ಮಾಡ್ತಾ ಇದ್ದೀವಿ, ಮತ್ತು ಇನ್ನೊಂದು ಸಲ ಏನಕ್ಕೆ ನೀವು ಮಾರ್ಕ್ ಚೆಕ್ ಮಾಡೋಕ್ಕೆ ಹೇಳ್ತಾ ಇದ್ದೀರಾ ಅಂತೇಳಿ ನೀವು ಕೇಳ್ಬೋದು. ನೋಡಿ ಅಕ್ಕ, ಒಂದು ಸಲ ನಾವು ಮಾರ್ಕ್ ಮಾಡಬೇಕಾದ್ರೆ ಒಂದು ಜಾಸ್ತಿ ಇರುತ್ತೆ, ಹೆಚ್ಚು ಕಡಿಮೆ ಇರುತ್ತೆ. ಸೊ ಒಂದು ಸಲ ನಾವು ಚೆಕ್ ಮಾಡಿಕೊಂಡ್ರೆ ಅಂದರೆ ಹೆಚ್ಚು ಕಡಿಮೆ ಯಾವುದೇ ರೀತಿ ಬರೋಕ್ಕೆ ಚಾನ್ಸಸ್ ಇಲ್ಲ, ಸರಿನಾ. ಈಗ 15 ಇಂಚು ನಾವು ಲೆಂತ್ ತಗೊಂಡಿದ್ದೀನಿ, 16 ಇಂಚ್ ಇಟ್ಟಿದ್ದೀನಿ. ನೆಕ್ಸ್ಟ್ ನಾವು ಏನಪ್ಪ ಮಾಡಬೇಕಪ್ಪ ಅಂತಂದರೆ, ಈ ಬ್ಲೌಸ್ನ ಹಿಂಭಾಗ ಏನು ಅಳತೆ ಬ್ಲೌಸ್ ಕೊಟ್ಟಿರ್ತಾರೋ ಹಂಗೆ ಕಸ್ಟಮರ್ಗೆ ನಾವು ಹೊಲ್ಕೊಡ್ತಾ ಇದ್ದೀವಿ. ನಾವು ಇದು ಯಾವುದೇ ರೀತಿ ನಾವು ಹೊಸದಾಗಿ ಕರೆಕ್ಷನ್ ಮಾಡೋದಿಲ್ಲ. ಏನಾರು ಅವರು ಕರೆಕ್ಷನ್ ಹೇಳಿದ್ರೆ ಮಾತ್ರ ನಾವು ಚೇಂಜ್ ಮಾಡೋದು ಅಲ್ವರ. ಅದೆಲ್ಲ ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ಮುಂದಿನ ಕ್ಲಾಸಲ್ಲಿ ನಿಮ್ಗೆ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಇದನ್ನು ನಾವು ನೋಡೋಣ. ಈಗ ನೋಡಿ ಅಕ್ಕ, ಇದು ಬ್ಯಾಕ್ ಟು ಬ್ಯಾಕ್ ಅಂತೀವಿ ಇದಕ್ಕೆ. ಹಿಂಭಾಗ ನಾವು ಬ್ಯಾಕ್ ಟು ಬ್ಯಾಕ್ ಅಟ್ಯಾಚ್ ಮಾಡಿದ್ದೀವಲ್ವ, ಇದನ್ನು ನೀವು ಬ್ಯಾಕ್ ಟು ಬ್ಯಾಕ್ ಮಾತ್ರ ಈ ಥರ 2 ಭಾಗ ಮಾಡ್ಕೊಳ್ಳಿ. ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಗೊತ್ತಾಗಿರುತ್ತೆ. ಇದು ಫ್ರಂಟು, ಇದು ಬ್ಯಾಕ್. ಈ ಬ್ಯಾಕ್ನ 2 ಭಾಗ ಮಾಡಿ ಬ್ಯಾಕಲ್ಲಿ ಹಿಂಭಾಗ ಇಲ್ಲಿ ನೋಡಿ ಈ ಥರ ಫೋಲ್ಡ್ ಮಾಡಿ ಕರೆಕ್ಟಾಗಿ ಬ್ಯಾಕ್ ಟು ಬ್ಯಾಕ್ ಈ ಜಾಗದಲ್ಲಿ ಕರೆಕ್ಟಾಗಿ ನೀವು ಇಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡಿ ಅಕ್ಕ. ಹಿಂಭಾಗ ಒಂದು ಮಾರ್ಕು ರೆಡಿ ಇರುವಂಥ ಮೆಸರ್ಮೆಂಟು, ಇದು ನಮ್ಮ ಬ್ಲೌಸ್ಗೆ ರೆಡಿ ಇರುವಂಥ ಮೆಸರ್ಮೆಂಟು. ನೆಕ್ಸ್ಟು ಬ್ಯಾಕಿಗೆ ಡಾಟ್ ಹಾಕ್ತೀವಲ್ವ, ಅದಕ್ಕೆ ಒಂದು 1/2 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. 1/2 ಅಥವಾ 3/4 ಇಂಚು, ಸ್ವಲ್ಪ ಏನಾದ್ರು ಜಾಸ್ತಿ ಹಿಡಿದ್ರೂ ತೊಂದರೆ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ 1/4 ಇಂಚಷ್ಟು ಡಾಟಿಗೆ ನಾವು ಇಲ್ಲಿ ಎಕ್ಸ್ಟ್ರಾ ಮಾರ್ಕಿಂಗ್ ಬಿಡಬೇಕಾಗ. ನೆಕ್ಸ್ಟು ಅದು ಇಲ್ಲದೇ 1.5 ಇಂಚಷ್ಟು ಬಟ್ಟೆ ಬಿಡಬೇಕು. ಇದು ಯಾತಕ್ಕಪ್ಪ ಅಂತಂದರೆ ನಾವು ಸೈಡಲ್ಲಿ ಎಕ್ಸ್ಟ್ರಾ ಒಳಗೆ ಹಾಕೋಕ್ಕೋಸ್ಕರ ನಾವು 1.5 ಇಂಚಿಂದ 2 ಇಂಚ್ ತನಕ ನಾವು ಎಕ್ಸ್ಟ್ರಾ ಇಟ್ಕೋಬೋದು. ಸೊ 1.5 ಇಂಚ್ ಅನ್ನೋದು ಸ್ಟ್ಯಾಂಡರ್ಡ್ ಆಗಿ, ನೀವು ಅದಕ್ಕಿಂತ ಜಾಸ್ತಿ ಇಟ್ಟರೆ ಸ್ವಲ್ಪ ಫಿಟ್ಟಿಂಗೆಲ್ಲ ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಅದನ್ನೇ ನೀವು ಚೆಕ್ ಮಾಡ್ಕೋಬೇಕು. ಫಸ್ಟು ಬ್ಯಾಕ್ ಟು ಬ್ಯಾಕ್ ಇಟ್ಟಿದ್ದೀವಿ. ನೆಕ್ಸ್ಟ್ ಬ್ಯಾಕಲ್ಲಿ ಡಾಟ್ ಹಾಕೋಕ್ಕೋಸ್ಕರ ನಾವು 1/4 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಸೈಡಲ್ಲಿ 1.5 ಇಂಚು ಬಟ್ಟೆ ಎಕ್ಸ್ಟ್ರಾ ಬಿಡಬೇಕು. ನಿಮ್ಗೆ ಅರ್ಥ ಆಗಿರ್ಬೇಕು ಈಗ ಅಲ್ವರಾ. ನೆಕ್ಸ್ಟ್ ನಾವು ಈಗ ವೇಸ್ಟ್ ಸೊಂಟದ ಮೆಸರ್ಮೆಂಟ್ ಯಾವ ರೀತಿ ಹಿಂಭಾಗ ತೆಗೆಯಿದೆ ಅಂತೇಳಿ ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟ್ ನಾವು ನೆಕ್ ಡೀಪು ಅಂದರೆ ಹಿಂಭಾಗ ನೆಕ್ಕು ಯಾವ ಥರ ತೆಗೆಯೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಬ್ಲೌಸ್ನ ಬ್ಯಾಕ್ ಟು ಬ್ಯಾಕ್ ಮಾಡಿದ್ದೀವಲ್ವರ, ಅದೇ ರೀತಿ ಈ ಹಿಂಭಾಗ ಇರುವಂಥ ಬ್ಲೌಸ್ನ ಅರ್ಧ ಭಾಗ ಮಾಡಿದಿರಲ್ವರ, ಈ ಅರ್ಧ ಭಾಗ. ಸೊ ಇದನ್ನು ಹಿಡಿದಾಗ ನಿಮಗೆ ಇನ್ನೊಂದು 1/4 ಭಾಗ ಸಿಗುತ್ತೆ. ಸೊ ಈಗ ಚೆಕ್ ಮಾಡಿದರೆ ನಿಮಗೆ ನೆಕ್ಕಲ್ಲಿ 1/4 ಭಾಗ ನಮಗೆ ಸಿಗುತ್ತೆ, ಅಂದರೆ ನೆಕ್ಕಿಗೆ ಅರ್ಧ ಭಾಗ. ಈ ಥರ ನಾವು ಅರ್ಧ ಭಾಗ ಮಾಡಿ ಮಾರ್ಕ್ ಇದೆಯಲ್ವರ, ಈ ಮಾರ್ಕಿಗಿಂತ ಮೇಲ್ಗಡೆ ಅಲ್ತ ಜಾಕೆಟ್ ಇಟ್ಕೋಬೇಕು. ಕೆಳಗಡೆ ಹಿಡಿಬಾರ್ದು, ಕೆಳಗಡೆ ಇಟ್ಟರೆ ನೆಕ್ ಡೀಪ್ ಆಗಿರುತ್ತೆ. ಸೊ ಮಾರ್ಕಿಂಗಿಂದ ಮೇಲ್ಗಡೆ ನಾವು ತಗೊಂಡಿರುವಂಥ ಅಲ್ತ ಜಾಕೆಟ್ನ ಇಟ್ಟು ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿ ನೆಕ್ ಡೀಪ್ಗಿಂತ 1/4 ಇಂಚಷ್ಟು ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ ಮಾರ್ಕಿಂಗ್ ಮೇಲೆ ಇಟ್ಟಿದ್ದೀವಿ, ನೆಕ್ ಡೀಪ್ ಇಲ್ಲಿರೋದು, ನೆಕ್ ಡೀಪ್ಗಿಂತ ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ನಿಮ್ಗೇನು ಡೌಟ್ ಇರುತ್ತೆ, ಅಣ್ಣ ಯಾತಕ್ಕೋಸ್ಕರ ನೀವು ಮೇಲ್ಗಡೆ ಮಾರ್ಕ್ ಮಾಡೋಕ್ಕೆ ಹೇಳ್ತಿದ್ದೀರಾ, ನೀವು ಕೆಳಗಡೆ ತಾನೇ ಇರಬೇಕು ಅಂತ ಕೇಳ್ತೀರಾ ನೀವು. ಒಳಗೆ ನಾವು ನೆಕ್ ಹೊಲಿಬೇಕಾದ್ರೆ ಈ ಜಾಗದಲ್ಲಿ ಬರುತ್ತೆ, ಅವಾಗ ಹಿಂಭಾಗಿರುವಂಥ ನೆಕ್ ಡೀಪು ಕರೆಕ್ಟಾಗಿರುತ್ತೆ. ನಿಮ್ಗೆ ಅರ್ಥ ಆಗಿರ್ಬೇಕು. ಈಗ ನೆಕ್ಸ್ಟ್ ಈಗ ಬ್ಯಾಕ್ ನೆಕ್ ಡೀಪ್ಗೆ ಒಂದು ಮಾರ್ಕ್ ಮಾಡೋಣ ಕರೆಕ್ಟಾಗಿ. ಒಂದು ಹಿಂಭಾಗ ಒಂದು ಸಣ್ಣದಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಕಾನ್ಫಿಡೆಂಟ್ ಆಗಿರಿ. ನೀವು 1000 ರೂಪಾಯಿ ಕೊಟ್ಟು ಹೆಣ್ಮಕ್ಳು ದುಡ್ಡು ಕಳ್ಕೊಳ್ಳೋಕ್ಕಿಂತ ಸುಮ್ಮನೆ ಜಸ್ಟ್ ಇದನ್ನು ನೋಡ್ಕೊಳ್ಳಿ. ನೀವೆಲ್ಲ ಅಡ್ವಾನ್ಸ್ ಕೇಳ್ತಿದ್ದೀರಾ, ಕೆಲವೊಬ್ರು ಪ್ರಿನ್ಸಸ್ ಕಟ್ ಹೇಳ್ಕೊಡಿ, ಕೆಲವೊಬ್ರು ಕಟೋರಿ ಬ್ಲೌಸಸ್ ಹೇಳ್ಕೊಡಿ ಅಂತ ಹೇಳ್ತಿದ್ದೀರಾ. ಖಂಡಿತವಾಗ್ಲೂ ಮುಂದಿನ ಕ್ಲಾಸಲ್ಲಿ ನಾನು ತರ್ತೀನಿ. ಈಗ ಸದ್ಯಕ್ಕೆ ಇದನ್ನು ನೀವು ಬೇಸಿಕ್ಕಿಂದ ಕಲ್ತ್ಕೊಳ್ಳೇಬೇಕು. ಸೊ ಅದಕ್ಕೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಕರೆಕ್ಷನ್ ಬರೋದಿಲ್ಲ. ಬಂದರೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಗ್ಯಾರಂಟಿ ಇದ್ದೀನಿ ಅಕ್ಕ. ಈಗ ನಿಮಗೆ ಅಳತೆ ಜಾಕೆಟಲ್ಲಿ ಯಾವ ರೀತಿ ಬ್ಯಾಕ್ ಲೆಂತ್ ತಗೊಳ್ಳೋದು, ನೆಕ್ಸ್ಟು ಬ್ಯಾಕ್ ವೇಸ್ಟ್ ಯಾವ ರೀತಿ ತಗೊಳ್ಳೋದು ಅಂತೇಳಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಲ್ವರ. ನೆಕ್ಸ್ಟು ನೀವು ಬ್ಯಾಕ್ ನೆಕ್ಕು ಡೀಪು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅಂದರೆ ಅಗಲ ಯಾವ ರೀತಿ ತೆಗೆದು ಅಂತೇಳಿ ಇನ್ನು ಯಾರು ನಿಮಗೆ ಹೇಳ್ಕೊಟ್ಟಿರೋದು ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಅಕ್ಕ. ನಾನು ಬೇಕಾದ್ರೆ ನಿಮಗೆ ಕಟ್ತೀನಿ ನಾನು. ಸೊ ಇದನ್ನು ಬ್ಯಾಕ್ ನೆಕ್ ಡೀಪು ಯಾವ ರೀತಿ ತೆಗೆದು ಅಂತೇಳಿ ನಿಮಗೆ ಈ ಟಿಪ್ಸ್ ಎಲ್ಲ ನೀವು ನಿಧಾನಕ್ಕೆ ಕೂತ್ಕೊಂಡು ಅಬ್ಸರ್ವ್ ಮಾಡಿ, ಸರಿನಾ. ನಿಮ್ಗೆ ಈಸಿಯಾಗಿ ಸಿಗುತ್ತೆ ಈ ಐಡಿಯಾ ಎಲ್ಲ ಪೂರ್ತಿ ನಿಮಗೆ. ನೀವು ಇನ್ನೊಬ್ರಿಗೆ ಕ್ಲಾಸ್ ತೆಗಿಬೇಕು, ಆ ರೀತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ.
ನೋಡಿ ಈಗ ಕೆಳಗಡೆಯಿಂದ ನೆಕ್ ಡೀಪ್ ಅನ್ನೋದು ಇದೇನೆ, ಹಿಂಭಾಗದ ನೆಕ್ಕು ಡೀಪಿಂದ 2 ಇಂಚ್ ಅಷ್ಟೊತ್ತಿಗೆ ನೀವು 2 ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ. 2 ಕಡೆನೂ 2 ಇಂಚ್ ಡೀಪ್ ಇದೆ ಅಲ್ವರ, ಟೇಪ್ ಇಟ್ಟು ಇದನ್ನೇ ಈ ಡೀಪಿಂದ 2 ಇಂಚ್ ಹೈಟ್ ಮಾಡ್ತೀರಾ. 2 ಇಂಚ್ ಹೈಟ್ ಮಾಡಿ ಅದ ನಂತರ ನಾವು ನೆಕ್ ಬ್ರಾಡ್ ತೆಗಿಬೇಕು. ಈಗ ನಿಮ್ಗೊಂದು ಡೌಟ್ ಒಂದು ಸೃಷ್ಟಿಯಾಗಿರುತ್ತೆ, ಯಾತಕ್ಕೋಸ್ಕರನ 2 ಇಂಚ್ ಹೈಟ್ ಇಡ್ತೀರಾ, ಯಾಕೆ 1.5 ಇಂಚ್ ಇಟ್ಟರೆ ಆಗಲ್ವರ, ಅಥವಾ 2.5 ಇಂಚ್ ಇಟ್ಟರೆ ಆಗಲ್ವ, ಅಥವಾ 3 ಇಂಚ್ ಇಟ್ಟರೆ ಆಗಲ್ವ ಅಂತೇಳಿ ನಿಮ್ಗೊಂದು ಡೌಟ್ ಬರುತ್ತೆ. ಯಾಕೆ ನಿಮ್ಗೆ ಏನೇನೆಲ್ಲ ಡೌಟ್ ಬರುತ್ತೋ ಆ ಡೌಟ್ನ ಪೂರ್ತಿ ನಾನು ಇಲ್ಲೇ ಕ್ಲಿಯರ್ ಮಾಡಿರ್ತೀನಿ. ಓಕೆನಾ? ಈಗ 1.5 ಇಂಚ್ ಇಟ್ಟರೆ ಏನಾಗುತ್ತೆ ಗೊತ್ತಿರಾಗ, ನೆಕ್ಕು ಬ್ರಾಡು ಕಡಿಮೆ ಆಗಿರುತ್ತೆ, ಅಂದರೆ ನೆಕ್ಕಿನ ಅಗಲ ಕಡಿಮೆ ಆಗಿರುತ್ತೆ. 2 ಇಂಚ್ಗಿಂತ ಕಡಿಮೆ ನಾವು ತಗೋಬಾರ್ದು. ಅವಾಗ 2 ಇಂಚ್ ಅನ್ನೋದು ಕರೆಕ್ಟಾಗಿರೋಂಥ ಮೆಸರ್ಮೆಂಟು. 1.5 ಇಂಚಲ್ಲಿ ತೊಗೊಂಡ್ರೆ ಏನಾಗುತ್ತೆ, ನೆಕ್ಕು ಬ್ರಾಡ್ ನಮಗೆ ಕಮ್ಮಿ ತೋರಿಸುತ್ತೆ. ಸೊ ಓಕೆ, 2.5 ಇಂಚ್ ಇಟ್ಟು ಹೈಟ್ ನಾವು ಏನಾದ್ರು ತಗೊಂಡ್ರೆ, ಅಥವಾ 3 ಇಂಚ್ ಹೈಟ್ ಇಟ್ಟು ನಾವು ಏನಾದ್ರು ತಗೊಂಡ್ರೆ ಏನಾಗುತ್ತೆ, ನೆಕ್ಕು ಅಗಲವಾಗಿ ಕಾಣಿಸುತ್ತೆ, ಅಂದರೆ ಬ್ರಾಡಾಗಿ ಕಾಣಿಸುತ್ತೆ. ಆವಾಗ ನಮ್ಗೆ ಏನಾರು ಒಂದು ಕರೆಕ್ಷನ್ ಬರುತ್ತೆ. ಅವಾಗ ಕರೆಕ್ಟಾಗಿರುವಂಥ ನಮ್ಗೆ ಮೆಸರ್ಮೆಂಟ್ ಹೆಂಗೆ ಅಂತಂದರೆ, ನೆಕ್ ಡೀಪಿಂದ 2 ಇಂಚು 2 ಕಡೆನೂ ನಾವು ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡಿದ ನಂತರ ಈ ಟೇಪ್ ತಗೊಂಡು ಒಳಗಡೆ ನೆಕ್ಕಿನ ಒಳಭಾಗಕ್ಕೆ ಈಗ ನೋಡಿ, ಹೊರಗಡೆ ಟೇಪ್ ತಗೊಂಡೋಗಿ ಇಡಬಾರ್ದು ಯಾವುದೇ ಕಾರಣಕ್ಕೂ. ಒಳಗಡೆ ಅಂದರೆ ಪೈಪಿಂಗ್ ಇರಲಿ ಅಥವಾ ಹೆಮ್ಮಿಂಗ್ ಇರಲಿ, ಒಳಗಡೆ ಟೇಪ್ ಇಟ್ಟು ಚೆಕ್ ಮಾಡಿದಾಗ ನಿಮಗೆ ಎಷ್ಟು ಮೆಸರ್ಮೆಂಟ್ ಇದೆ, ಕರೆಕ್ಟಾಗಿ 6.5 ಇಂಚ್ ಇದೆ, 6.5 ಇಂಚಸ್ ಇದೆ. ಈ 6.5ನ ಕೆಲವೊಬ್ರು ಏನು ಮಾಡ್ತೀರಾ, ಅದನ್ನೇ 2 ಭಾಗ ಮಾಡಿ ನೆಕ್ ಹಿಂಭಾಗ ಇಟ್ಟು ಮಾರ್ಕ್ ಮಾಡಿ ಡ್ರಾಯಿಂಗ್ ಮಾಡಿ ಕಟ್ ಮಾಡಿರ್ತೀರ. ಬ್ಲೌಸ್ ಹಾಕ್ದಾಗ ಅದು ತುಂಬ ಅಗಲವಾಗಿ ಆಗಿರುತ್ತೆ. ಅವಾಗ ಕಸ್ಟಮರ್ ಆಗಿರಲಿ ನಮ್ಮ ಬ್ಲೌಸ್ ಆಗಿರಲಿ ಕಟ್ ಮಾಡಬೇಕಾದ್ರೆ ಚೆನ್ನಾಗಿ ಕಟ್ ಮಾಡಿದ್ನಪ್ಪ, ಆದರೆ ನಾನು ಹೊಲ್ದ ನಂತರ ಈ ನೆಕ್ ದೊಡ್ಡದಾಗಿದೆ, ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂತೇಳಿ ನಿಮಗೆ ಒಂದು ಅನುಮಾನ ಬರುತ್ತೆ. ಹಾಕ್ಕೊಳ್ಳೋಕ್ಕಾಗಲ್ಲ ಆ ಬ್ಲೌಸ್ನ, ಮತ್ತೆ ನಾವು ಏನಾರು ಒಂದು ಕರೆಕ್ಷನ್ ಮಾಡಿ ಅದನ್ನು ಹಾಲ್ ಮಾಡಿ ಬಿಸಾಕ್ತೀವಿ ಅಲ್ವರ. ಇದನ್ನು ನಾವು ಕಸ್ಟಮರ್ಗೆ ಮಾಡಿಕೊಟ್ರೆ ನಮ್ಮ ಕಾನ್ಫಿಡೆಂಟ್ ಕಲ್ಕೊಳ್ಳೋಕೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರಕ್ಕೆ ಇದೆಲ್ಲ ನೀವು ಫಸ್ಟವಾಗಿ ತಿಳ್ಕೊಳ್ಳಿ ಅಂತೇಳಿ ಈ ಕ್ಲಾಸ್ ತೆಗಿತಾ ಇದ್ದೀನಿ. 6.5 ಇಂಚ್ ಇದ್ದರೆ ನಾವು ಈಗ ಏನು ಮಾಡಬೇಕು, 1/2 ಇಂಚು ಕಡಿಮೆ ಮಾಡಬೇಕು. ಎಷ್ಟು ಇಂಚು? 1/2 ಇಂಚು. ಒಂದು ಸೆಕೆಂಡ್ ಇಲ್ಲಿ ಬರೆದು ತೋರಿಸ್ತೀನಿ ನಿಮಗೆ, ಅರ್ಥ ಆಗಿಲ್ಲ ಅಂತಂದರೆ ಬಿಗಿನರ್ಗೆ. ಇಲ್ಲಿ ನೋಡಿ, ಈ ನೆಕ್ ಬ್ರಾಡ್, ಈ ನೆಕ್ ಬ್ರಾಡ್ ಎಷ್ಟು ತಗೊಂಡಿದ್ದೀವಿ, 6.5 ಇಂಚು 2 ಕಡೆನೂ ಅಲ್ಲವ್ರ, 6.5 ಇಂಚು ತಗೊಂಡಿದ್ದೀನಿ. ಈಗ ನಾವು ಇದಕ್ಕೆ 6.5 ಇಂಚನ್ನ 1/2 ಇಂಚು ಮೈನಸ್ ಮಾಡಬೇಕು. ಏನು ಅಳತೆ ತಗೊತೀರೋ ಅದರಲ್ಲಿ ಅರ್ಧ ಇಂಚನ್ನ ಮೈನಸ್ ಮಾಡಿದರೆ 6 ಇಂಚು ಸಿಗುತ್ತೆ, ಸರಿ 6 ಇಂಚಸ್ ಸಿಗುತ್ತೆ ನಿಮಗೆ. ಆ 6 ಇಂಚಸ್ನ ಡಿವೈಡ್ ಬೈ 2 ಮಾಡಿ, 2 ಭಾಗ ಮಾಡಿ. 2 ಭಾಗ ಯಾತಕ್ಕೋಸ್ಕರ ನಾವು ಮಾಡಬೇಕು, ಬಟ್ಟೆ ನಾವು ಮಡಚಾಕಿದಾಗ 2 ಭಾಗ ನಾವು ಮಾಡ್ಕೊಳ್ಳೇಬೇಕು. ಈಗ ಇದನ್ನು 2 ಭಾಗ ಮಾಡ್ಕೊಳ್ಳೇಬೇಕು. 2 ಭಾಗ ಮಾಡಿದಾಗ 3 ಇಂಚು ನಮಗೆ ಸಿಗುತ್ತೆ. ಒಂದು ಸೆಕೆಂಡು, 3 ಇಂಚ್ ಅಂದರೆ ಇಲ್ಲಪ್ಪ 3 ಇಂಚ್ ಇರೋದಂತೇಳಿ ನಿಮ್ಗೆ ಡೌಟ್ ಇರುತ್ತಲ್ವ. ನೆಕ್ಕು ಹಿಂಭಾಗ 3 ಇಂಚು, ಆವಾಗ ಶೋಲ್ಡ್ರ್ ಹತ್ರನೂ 3 ಇಂಚ್ ಇಟ್ಟು ನೀವು ಮಾರ್ಕ್ ಮಾಡ್ತೀರಾ. ಆವಾಗ ನೆಕ್ಕು ಶೋಲ್ಡ್ರ್ ಹತ್ರನೂ 3 ಇಂಚಸ್ಸು, ನೆಕ್ ಹತ್ರನೂ 3 ಇಂಚಸ್ಸು. ಈಗ ನೋಡಿ, ಅಳತೆ ಅಂದರೆ ಬಾಡಿ ಮೆಸರ್ಮೆಂಟ್ ಮೈ ಅಳತೆ ತಗೊಂಡು ಕಟ್ ಮಾಡಿದಾಗ ನಿಮಗೆ ಫಸ್ಟು ಶೋಲ್ಡ್ರ್ ಕ್ಯಾಲ್ಕುಲೇಷನ್ನು, ಅದ ನಂತರ ಫಸ್ಟು ಶೋಲ್ಡ್ರಿಗೆ ಮಾರ್ಕ್ ಮಾಡಿ, ನೆಕ್ಕಿಗೆ ಮಾರ್ಕ್ ಮಾಡಿ, ಅದ ನಂತರ ನಾವು ಸೊಂಟಕ್ಕೆಲ್ಲ ಬರ್ತೀವಿ, ಚೆಸ್ಟು ವೇಸ್ಟು. ಇದೆಲ್ಲ ಹಂಗೆ ಉಲ್ಟವಾಗಿರುತ್ತೆ, ಅಂದರೆ ರಿವರ್ಸ್ ಆಗಿರುತ್ತೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದ್ರ ಕಾನ್ಸೆಪ್ಟೇ ಬೇರೆ, ಈಗ ಮೆಸರ್ಮೆಂಟು ಕಟ್ ಮಾಡೋ ತೆಗೆಯೋದು ಇದೇ ಬೇರೆ ಕಾನ್ಸೆಪ್ಟು. ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಓಕೆನಾ? ಏನಕ್ಕಪ್ಪ ನಾನು ರಿಮೈಂಡ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಹೊಸ್ದಾಗಿ ಕ್ಲಾಸ್ ನೀವು ಅಟೆಂಡ್ ಮಾಡ್ತಾಯಿದ್ದೀರಾ, ಸೊ ಅದರಲ್ಲೇ ಕನ್ಫ್ಯೂಸ್ ಆಗಬಾರ್ದು ಅನ್ನೋಕ್ಕೋಸ್ಕರ. ಈಗ ಮೇಲ್ಗಡೆ ಶೋಲ್ಡ್ರ್ ಹತ್ರ 3 ಇಂಚು, ನೆಕ್ಕಿನ ಡೀಪಲ್ಲಿ 3 ಇಂಚು. ಈ ಸ್ಕೇಲ್ ತಗೊಂಡು ಒಂದು ಮಾರ್ಕ್ ಮಾಡಿದಾಗ ಸ್ಕ್ವೈರ್ ಥರ ಕಾಣಿಸುತ್ತೆ. ಇದರಲ್ಲಿ ನೀವು ಈ ಸ್ಕ್ವೈರಲ್ಲಿ ಸ್ಕೇಲ್ ಮತ್ತೊಮ್ಮೆ ಒಂದು ಸಲ ಸ್ಕೇಲ್ ಇಟ್ಟು ಇಲ್ಲಿ ನೀವು 3/4 ಇಂಚು, ಇದು ಸ್ಟ್ಯಾಂಡರ್ಡ್ ಅಂತ ಹೇಳಿರ್ತೀವಿ ಎಲ್ಲ ಮೆಸರ್ಮೆಂಟ್ಗಳು, 3/4 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡ್ತೀರಾ. ನೆಕ್ ಡೀಪಿಂದ 1.5 ಇಂಚು, ನೆಕ್ ಬ್ರಾಡಿಂದನೂ 1.5 ಇಂಚು ಮಾರ್ಕ್ ಮಾಡಿರ್ತೀರ. ಮಾರ್ಕ್ ಮಾಡಿದ ನಂತರಕ್ಕೆ ನೀವು ಈ ಸ್ಕೇಲ್ ಎಲ್ಲರೂ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದೀವಿ. ಈ ಸ್ಕೇಲ್ ತಗೊಂಡು ನೀಟಾಗಿ ಈ ಥರ ನಾನು ಯಾವ ಥರ ಪೊಸಿಷನ್ ಇಡ್ತೀನಿ ಅಂತೇಳಿ ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಈ ಸ್ಕೇಲ್ನ ಟೈಟಾಗಿ ಪ್ರೆಸ್ ಮಾಡಿದ ನಂತರ ಈಗ ಮಾರ್ಕ್ ಮಾಡಿ ರೌಂಡ್ ನೆಕ್ ಶೇಪು ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ. ಯಾವುದೇ ರೀತಿ ಒಂದು ಹಾರ ಕೂಡ ಹೆಚ್ಚು ಕಡಿಮೆ ಬರೋದಿಲ್ಲ. ಈಗ ಸ್ಕೇಲ್ ತೆಗೆದಿದ ನಂತರ ನಾವು ಈಗ ಓಕೆ ನೀವು ಹೇಳಿದೆಲ್ಲ ನನಗೆ ಅರ್ಥ ಆಗಿದೆ, ಆದರೆ ನಾನು ಕನ್ಫರ್ಮ್ ಆಗಿ ನೀವು ಮಾರ್ಕ್ ತೋರಿಸಿರೋಂಥದ್ದು ನಾನು ಯಾರು ನಂಬ್ಕೊಳ್ಳಿ, ನಾನು ಅಂದರೆ ನನಗೆ ಹೆಂಗೆ ನಾನು ನಂಬೋದು ಅಂತೇಳಿ ನಿಮ್ಗೆ ಏನಾರು ಡೌಟ್ ಇದ್ದರೆ, ಅನುಮಾನ ಏನಾರು ಇದ್ದರೆ ಖಂಡಿತವಾಗ್ಲೂ ನೆಕ್ ಯಾವ ರೀತಿ ಚೆಕ್ ಮಾಡೋದಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ.
ಈಗ ನೋಡಿ ಅಕ್ಕ, ಈಗ ನಾನು ತಗೊಂಡಿರೋದು ಒಳಗಡೆ ಹೋಗುವಂಥ ಮಾರ್ಕಿಂಗು. ಈಗ ನಾವು ಪೈಪಿಂಗ್ ಆಗಿರ್ಬೋದು, ಹೆಮ್ಮಿಂಗ್ ಆದರೆ ಇರ್ಬೋದು. ಅವಾಗ ನಾವು ಹೊಲಿಗೆ ಹಾಕ್ಬೇಕಾದ್ರೆ ಎಲ್ಲಿ ಹಾಕಿರ್ತೀವಿ, ಒಂದು 1/4 ಇಂಚಷ್ಟು ಮಾರ್ಜಿನ್ ಹಿಡಿತೀವಲ್ವ, 1/4 ಇಂಚಷ್ಟೇ ಮಾರ್ಜಿನ್ ಹಿಡಿಬೇಕು. 1/2 ಇಂಚ್ ಯಾವುದೇ ಕಾರಣಕ್ಕೂ ನೆಕ್ಕಕ್ಕೆ ಹಿಡಿಬಾರ್ದು. ಈಗ ಈ ಜಾಗದಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ನಾವು ನೆಕ್ಕಿಗಾಗಲಿ ಪೈಪಿಂಗ್ ಆಗಲಿ ಹಾಕುವಂಥ ಹೊಲಿಗೆ ಮಾರ್ಕಿಂಗು. ಈ ಮಾರ್ಕಿಂಗು ಕರೆಕ್ಟಾಗಿದೆ ಅಲ್ವ. ಈಗ ನಾವು ಅಳತೆ ಜಾಕೆಟ್ ಇಟ್ಟು ನೆಕ್ ಕರೆಕ್ಟಾಗಿದೆ ಅಂತೇಳಿ ಹೇಗೆ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತಂದರೆ, ಈಗ ನೋಡಿ ಅಕ್ಕ, ಬ್ಯಾಕ್ ಶೋಲ್ಡ್ರು, ಹಿಂಭಾಗ ಬರುವಂಥ ಶೋಲ್ಡ್ರು ಇದು ನೋಡಿ, ಇದು ಒಂದು ಬ್ಯಾಕು. ನೆಕ್ಸ್ಟು ಇದನ್ನು ಬ್ಯಾಕ್ ಶೋಲ್ಡ್ರು, ಬರೀ ಬ್ಯಾಕ್ ಮಾತ್ರ ತಗೊಳ್ಳಿ ಅಕ್ಕ. 2 ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಬ್ಯಾಕ್ ಟು ಬ್ಯಾಕ್ ಮಾರ್ಕ್ ಮಾಡ್ಕೊತೀರಾ. ಮಾರ್ಕ್ ಮಾಡಿದ ನಂತರ ಇದರಲ್ಲಿ ಅರ್ಧ ಭಾಗ ಮಾಡಿ, ಈ ಬ್ಯಾಕ್ ನೆಕ್ನ ಅರ್ಧ ಭಾಗ ಮಾಡ್ತೀರಾ. ಮಾಡಿದ ನಂತರ ನಿಮ್ಗೆ ಅರ್ಧ ಭಾಗ ಸಿಗುತ್ತೆ. ಇಂಥ ಕಡೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಬ್ಯಾಕಲ್ಲಿ ಅರ್ಧ ಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಇಲ್ಲಿ ನೋಡಿ, ಒಂದು ನಿಮಿಷ ಸ್ವಲ್ಪ ನಾನು ಹತ್ರ ಕೂಡ ನಾನು ತರ್ತೀನಿ, ಯಾಕಂದರೆ ಎಲ್ರಿಗೂ ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಈ ರೀತಿ ಮಾಡಿದಾಗ ಯಾವುದೇ ಥರ ಕರೆಕ್ಷನ್ ಬರೋದಿಲ್ಲ. ಈಗ ನೋಡಿ ಅಕ್ಕ, ಕೆಳಗಡೆ 1/2 ಇಂಚ್ ಮೈನಸ್ ಆಗಿರುತ್ತೆ. ಸೊ ನಾವು ನೆಕ್ ಹೊಲಿಬೇಕಾದ್ರೆ 1/4 ಇಂಚ್ ಮೈನಸ್ ಆಗಿರುತ್ತೆ. ಬ್ಯಾಕ್ ನೆಕ್ ಡೀಪು ಎಕ್ಸಾಕ್ಟಾಗಿ ನಮಗೆ ಸಿಗುತ್ತೆ ಅಲ್ವರಾ. ಈಗ ನೆಕ್ಸ್ಟು ನೆಕ್ಕಿನ ಬ್ರಾಡು, ಅಂದರೆ ನೆಕ್ಕು ಅಗಲ ಮತ್ತು ಡೀಪು ಕರೆಕ್ಟಾಗಿದೆ ಅಂತೇಳಿ ನಾವು ಒಂದು ಸಲ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡಿ ಈಗ ಇಲ್ಲಿ ಶೋಲ್ಡ್ರ್ ಹತ್ರ ಒಂದು ಮಾರ್ಕ್ ಮಾಡಿದ್ದೀನಿ. ಇದು ಆಲ್ರೆಡಿ ಹೊಲ್ದಿರೋವಂಥ, ಒಂದು ಸೆಕೆಂಡಾಗ ಇದನ್ನು ಶೋಲ್ಡ್ರನ್ನ ಓಪನ್ ಮಾಡಿ ಇಟ್ಟಿರ್ತೀನಿ. ಇದು ಫ್ರಂಟ್ ನೆಕ್ಕು, ಇದು ಬ್ಯಾಕ್ ನೆಕ್ಕು ಆಲ್ರೆಡಿ ಹೊಲ್ದಿರೋದು. ಸಾರಿ ಒಂದು ಸೆಕೆಂಡ್ ಇರಿ, ಬ್ಯಾಕ್ ನೆಕ್ಕು ಆಲ್ರೆಡಿ ಹೊಲ್ದಿರೋವಂಥದ್ದು. ಇದು ನಾವು ಈಗ ಹೊಲಿಬೇಕಾಗಿರೋಂಥ ಮೆಸರ್ಮೆಂಟು. ಈ ನೆಕ್ಕು ಕರೆಕ್ಟಾಗಿ ಇಟ್ಬಿಟ್ಟು ಈ ಥರ ನಾವು ಚೆಕ್ ಮಾಡಿದಾಗ ಯಾವುದೇ ರೀತಿ ನೆಕ್ಕು ಬ್ರಾಡ್ ಆಗೋಕ್ಕೂ ಚಾನ್ಸಸ್ ಇಲ್ಲ, ಕ್ಲೋಸ್ ಆಗಿರೋವಂಥದ್ದು ಚಾನ್ಸಸ್ ಇಲ್ಲ. ಈಗ ನಮಗೇನಾಗಿದೆ, ಪಕ್ಕ ಕನ್ಫರ್ಮ್ ಆಗಿದೆ. ಈಗ ಕರೆಕ್ಟಾಗಪ್ಪ, ನಾವು ಮಾರ್ಕ್ ಮಾಡಿರೋದು ಕರೆಕ್ಟಾಗಿದೆ, ಡೀಪು ಕರೆಕ್ಟಾಗಿದೆ. ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು, ಶೋಲ್ಡ್ರ್ ಅಗಲ ತೆಗಿಬೇಕು. ಶೋಲ್ಡ್ರ್ ಅಗಲ ಎಲ್ಲಿಂದ ತೆಗಿಬೇಕು, ಈ ನೆಕ್ ಕಡೆಯಿಂದ ನಾವು ಸ್ಲೀವ್ ಹಚ್ಚಿದ್ದೀವಲ್ವ, ಈ ಕಡೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಟೇಪ್ ತೊಗೊಂಡು ಈ ಜಾಗನ ಚೆಕ್ ಮಾಡಿ, ಶೋಲ್ಡ್ರ್ ಎಷ್ಟಿದೆ ಅಂತೇಳಿ. 2.25 ಇಂಚ್ ಇದೆ ಅಕ್ಕ. ಈಗ ನೋಡಿ ತೋರಿಸಿ, 2.25 ಇಂಚ್ ಇದ್ದರೆ ಹೊಲಿಗೆಗೆ ನಾವು ಎಕ್ಸ್ಟ್ರಾ ಹಾಕಬೇಕಾಗುತ್ತೆ. ಈ ಹೊಲಿಗೆಗೆ ಸೇರಿ ನಾವು ಬಟ್ಟೆ ಬಿಡಬೇಕು. 2.25 ಇದ್ದರೆ ನೆಕ್ಕಿಗೆ 1/4 ಇಂಚ್ ಮಾರ್ಜಿನ್ ಹಿಡಿಬೇಕು. ಹಾಮೋಲ್ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ 1/4 ಇಂಚ್ ಮಾರ್ಜಿನ್ ನಾವು ಹಿಡಿಬೇಕು. ಟೋಟಲ್ ಎಷ್ಟಾಗುತ್ತೆ, 3.25 ಇಂಚು. ಇವಾಗ ನಾವು 3.25 ಇಂಚು ಫಸ್ಟ್ ಮಾರ್ಕಿಂಗಿಂದ ಮಾರ್ಕ್ ಮಾಡ್ಕೋಬೇಕು. 3.25 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಈಗ ನಾವು ಹಾಮೋಲ್ ಮೆಸರ್ಮೆಂಟು, ಲಾಸ್ಟ್ ಸಲ ನಿಮ್ಗೆ ಏನು ಹೇಳಿದ್ದೆ ನಾನು, ಹಾಮೋಲ್ ಮೆಸರ್ಮೆಂಟ್ ಏನಿದೆಯೋ ಅದೇ ನೀವು ಹಾಮೋಲ್ ಉದ್ದ ಇಟ್ಕೊಳ್ಳಿ ಅಂತ ಹೇಳಿದ್ನಲ್ವ. ಈಗ ಅಳತೆ ಬ್ಲೌಸ್ ಇದ್ದರೆ ಆ ರೀತಿ ನಾವು ಮಾಡೋಂಗಿಲ್ಲ. ಅಳತೆ ಬ್ಲೌಸ್ ಇಟ್ಟೆ ನಾವು ಚೆಕ್ ಮಾಡಬೇಕು. ಯಾವ ರೀತಿಯನ್ನು ನಾವು ಚೆಕ್ ಮಾಡೋದು, ಇದನ್ನು ನಮ್ಗೆ ತೋರಿಸ್ಕೊಡಿ ಅಂತಂದರೆ ಸಿಂಪಲ್ ಆಗಿ ನಾನು ಮೆಸರ್ಮೆಂಟ್ ನೀವು ಚೆಕ್ ಮಾಡಿಬಿಟ್ರೆ ಪ್ರತಿಯೊಬ್ಬರು ಕಲ್ತ್ಕೋಬೋದು. ನೀವು ಓದಿಲ್ಲ ಅಂದ್ರೂ ತೊಂದರೆ ಇಲ್ಲ, ಓದಿದ್ರೂ ತೊಂದರೆ ಇಲ್ಲ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಮಾರ್ಕಿಂಗಿಂದ ತೆಗಿಬಾರ್ದು. ಎರಡನೇ ಮಾರ್ಕಿಂಗ್ ಹತ್ರ ಮಾರ್ಕಿಂಗ್ ಮೇಲೆ ನಾವು ಅಳತೆ ಜಾಕೆಟ್ನ ಇಟ್ಕೊಂಡು ಇದು ಸೈಡ್ ಅಟ್ಯಾಚ್ ಮಾಡಿರ್ತೀವಿ ನೋಡಿ, ನಮ್ಮ ಕೈ ತೋಳಿಂದ, ಇಲ್ಲಿಂದ ತೋಳಿಂದ ಹಾಮೋಲ್ ಹತ್ರ ಇದು ಎರ್ಜು ಕಂಕಲ್ ಅಂತೀವಲ್ವ, ಆ ಜಾಗ ಮೇಲ್ಗಡೆ ನಾವು ಈ ಮೆಸರ್ಮೆಂಟ್ ಇಡಬೇಕು. ಏನಕ್ಕಪ್ಪ ಮೇಲ್ಗಡೆ ಇಡ್ತಾ ಇದ್ವು ಅಂದರೆ ಇದು ಒಳಗಡೆ ಮೈನಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದು ರೆಡಿ ಅಳತೆ, ಇದು ನಾವು ಕಟ್ ಮಾಡಿರುವಂಥ ರೆಡಿ ಅಳತೆ. ಅಲ್ಲಿಂದ ನಾವು 1/4 ಇಂಚಷ್ಟು ಮೇಲ್ಗಡೆ ಇಟ್ಟು ನಾವು ಮಾರ್ಕ್ ಮಾಡ್ಕೊಳ್ಳೇಬೇಕು. ಮೇಲ್ಗಡೆ ಅಂದರೆ ಹೊಲಿಗೆಯಿಂದ 1/4 ಇಂಚಷ್ಟು ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಅಣ್ಣ ಯಾತಕ್ಕೋಸ್ಕರ ಮೇಲ್ಗಡೆ ಮಾರ್ಕಿಂಗ್ ಮಾಡ್ತಾ ಇದ್ದೀರಾ ಅಂತ ನೀವೇನಾದ್ರು ಅನಿಸಿದ್ರೆ ನಿಮಗೆ, ನಾವು ಹೊಲಿಗೆ ಸ್ಲೀವು ಬ್ಯಾಕು ಹೊಲಿಗೆ ಹಾಕ್ಬೇಕಾದ್ರೆ ಮತ್ತೆ ಇದೇ ಅಳತೆಗೆ ನಮ್ಗೆ ಸಿಗುತ್ತೆ. ಹೊಲ್ದಿದ ನಂತರ ಚೆಕ್ ಮಾಡಿದ್ರೂ ಪರ್ಫೆಕ್ಟ್ ಆಗಿರಬೇಕು. ಸೊ ಅದಕ್ಕೋಸ್ಕರ ಆ ಮೆಸರ್ಮೆಂಟ್ ಮಾರ್ಕಿಂಗ್ ಹಾಕೋಣ. ಮಾರ್ಕಿಂಗ್ ನಂತರ ನಾವು ಅಳತೆ ಜಾಕೆಟ್ ತೆಗೆದು ಅದ ನಂತರ ಈ ಥರ ಬ್ಯಾಕ್ ಹಾಮೂಲ್ಗೆ ನಾವು ಒಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ನಂತರ ನಾವು ಶೋಲ್ಡ್ರ್ ಎಷ್ಟು ತೊಗೊಂಡಿದ್ದೀವಿ, 3.25 ಇಂಚ್ ಅಲ್ವರಾ. ಈಗ ಕೆಳಗಡೆ ಏನು ಮಾಡಬೇಕು, ನಾವು 1/2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಲೇಬೇಕು. ನೀವು ಮೆಸರ್ಮೆಂಟ್ ತೊಗೊಂಡ್ರು 1/2 ಇಂಚ್ ಇರಲಿ, ಅಥವಾ ನೀವು ತಗೊಂಡಿಲ್ಲಪ್ಪ ನಾನು ಬ್ಲೌಸಲ್ಲಿ ಹೊಲಿತಾ ಇದ್ದೀನಿ ಅಂತ ಏನಾದ್ರು ನಿಮ್ಗೆ ಡೌಟ್ ಇದ್ರೂ ನೀವು ಇದಕ್ಕೆ 1/2 ಇಂಚ್ ಆ್ಯಡ್ ಮಾಡಲೇಬೇಕು. ಅವಾಗ ಎಷ್ಟು ಮಾಡಲಿ ಅಣ್ಣ ಅಂತ ನೀವೇನಾದ್ರು ಕೇಳಿದರೆ 1/2 ಇಂಚಷ್ಟು ಖಂಡಿತವಾಗ್ಲೂ ಮಾಡಿ, ಇಲ್ಲಾಂತಂದ್ರೂ 1/4 ಇಂಚಷ್ಟು ಆ್ಯಡ್ ಮಾಡಲೇಬೇಕು. ಈಗ 3.25 ಇಂಚು ಇಲ್ಲಿಗೆ ಕೆಳಗಡೆ 3.25, 1/2 ಇಂಚ್ ಎಕ್ಸ್ಟ್ರಾ ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ 3.25 ಇಂಚ್ ಇರುತ್ತೆ. ಈ 3.25 ಇಂಚ್ ಎಲ್ಲಿಂದ ಎಲ್ಲಿ ತನಕಪ್ಪ ಇಡಬೇಕು ಅಂತಂದರೆ
ಇಲ್ಲಿ ನೋಡಿ ಅಕ್ಕ, ಈ ಲಾಸ್ಟಿಂದ ಈ ನೆಕ್ ಬ್ರಾಡ್ ಮಾರ್ಕ್ ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಂದ ಆಪೋಸಿಟ್ ಸೈಡಲ್ಲಿ 3 ಇಂಚಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆ ಶೋಲ್ಡ್ರಿಂದ ಎಷ್ಟಿದೆಯೋ ಅದಕ್ಕಿಂತ 1/2 ಇಂಚು ಕಂಪಲ್ಸರಿ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಬಾಡಿ ಮೆಸರ್ಮೆಂಟ್ ತೊಗೊಂಡ್ರೂ ಪರವಾಗಿಲ್ಲ, ಅಥವಾ ಅಳತೆ ಜಾಕೆಟ್ ಇಟ್ಟು ನೀವು ಕಟ್ ಮಾಡಿದ್ರೂ ಪರವಾಗಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ಮೇಲು ಕೆಳಗಡೆನೂ ಒಂದೇ ಮೆಸರ್ಮೆಂಟ್ ಇಡ್ತಾರೆ. ಸೊ ಅವಾಗ ಹಾರ್ಮೋಲ್ ಎಕ್ಸ್ಟ್ರಾ ಬರುತ್ತೆ, ಶೋಲ್ಡ್ರ್ ಡ್ರಾಪ್ ಆಗುತ್ತೆ, ಬ್ಯಾಕಲ್ಲಿ ರಿಂಕಲ್ ಬರುವಂಥ ಚಾನ್ಸಸ್ ಇದೆ. ಈ ಫಾರ್ಮುಲಾವನ್ನು ನೀವು ಯೂಸ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ಸ್ಕೇಲ್ ತಗೊಂಡು ಅಕ್ಕ, ಇದು ಲೈಟಾಗಿ ಕ್ರಾಸ್ ಆಗಿರುತ್ತೆ, ಅಂದರೆ ವೈಡ್ ಆಗಿರುತ್ತೆ. ಸೊ ನೀವು ತೊಂದರೆ ಇಲ್ಲ, ನೀವು ಮಾರ್ಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿರುತ್ತೆ. ಈ ಮಾರ್ಕ್ ಮಾಡಿದ ನಂತರ ನಾವು ನೆಕ್ಸ್ಟ್ ಏನು ಮಾಡಬೇಕು, ಚೆಸ್ಟು ಮೆಸರ್ಮೆಂಟು ಯಾವ ರೀತಿ ನಾವು ತಗೊಳ್ಳೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ನಾವು ಲೆಂತ್ ತೊಗೊಂಡಿದ್ದೀನಿ, 16 ಇಂಚ್ ಲೆಂತ್ ತೊಗೊಂಡೆ. 16 ಇಂಚಲ್ಲಿ ನಾವು 15 ಇಂಚ್ ಲೆಂತ್ ತೊಗೊಂಡಿದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಮಾಡಿ 16 ಇಂಚ್ ಇಟ್ಟು ಮಾರ್ಕ್ ಮಾಡಿದ್ದೀನಿ. ಕೆಳಗಡೆ ಒಂದು 1/2 ಇಂಚ್ ಮಾರ್ಜಿನ್ ಹೋಗಿರುತ್ತೆ, ಶೋಲ್ಡ್ರ್ ಒಂದು 1/2 ಇಂಚ್ ಮಾರ್ಜಿನ್ ಹೋಗಿರುತ್ತೆ. ಬ್ಯಾಕ್ ನೆಕ್ ಡೀಪು 6.5 ಇಂಚ್ ತೊಗೊಂಡಿದ್ದೀನಿ. 6.5 ಇಂಚ್ ಬ್ರಾಡು 6.5 ಇಂಚ್ ತೊಗೊಂಡಿದ್ದೀನಿ. ಅದರಲ್ಲಿ ನಾವು 1/2 ಇಂಚ್ ಮೈನಸ್ ಮಾಡಿ 6 ಇಂಚ್ ಸಿಗುತ್ತೆ ನಮಗೆ. 6 ಇಂಚನ್ನ 2 ಭಾಗ ಮಾಡಿದಾಗ 3 ಇಂಚು ನಾವು ಇಟ್ಟಿರ್ತೀವಿ. 3 ಇಂಚ್ ಇಟ್ಬಿಟ್ಟು 3/4 ಇಂಚು ಪ್ಲಸ್ 1.5 ಇಂಚು ಇಟ್ಟು ಮಾರ್ಕ್ ಮಾಡ್ತೀವಿ. 2 ಕಡೆ ಒಂದೊಂದು ಸ್ಕೇಲ್ ಇಟ್ಟು ಮಾರ್ಕ್ ಮಾಡಿದ ನಂತರ ನಮ್ಗೆ ರೌಂಡ್ ಶೇಪ್ ಸಿಗುತ್ತೆ. ಅಳತೆ ಬ್ಲೌಸ್ ಇಟ್ಟು ನೆಕ್ ಕರೆಕ್ಟಾಗಿದೆ ಅಂತೇಳಿ ಒಂದ್ಸಲ ನಾವು ಚೆಕ್ ಮಾಡ್ಕೊಂಡಿರ್ತೀವಿ. ಅದ ನಂತರ ಶೋಲ್ಡ್ರ್ ಚೆಕ್ ಮಾಡ್ತೀವಿ, 2.25 ಇಂಚಿದೆ. ಒಳಗೆಗೂ ಸೇರಿಸಿ ನಾವು 3/4 ಇಂಚ್ ಇಟ್ಟಿರ್ತೀವಿ. ಮೇಲ್ಗಡೆ ನಾವು 3/4 ಇಂಚ್ ಇಟ್ಟಾಗ 1/2 ಇಂಚ್ ಆ್ಯಡ್ ಮಾಡಿ ನಾವು ಕೆಳಗಡೆ ಹಾಮೂಲ್ ಹತ್ರ 3/4 ಇಂಚ್ ಇಟ್ಟಿರ್ತೀವಿ. ನೆಕ್ಸ್ಟು ಹಾಮೂಲ್ ಚೆಕ್ ಮಾಡ್ಬೇಕಾದ್ರೆ ಮಾರ್ಕಿಂಗಿಂದ ಮೇಲ್ಗಡೆ ಅಳತೆ ಜಾಕೆಟ್ ಇಟ್ಟು ಮೇಲ್ಗಡೆ 1/4 ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿ ಸ್ಟ್ರೈಟ್ ಮಾರ್ಕನ್ನು ಮಾಡಿದ್ದೀವಿ. ಇಷ್ಟೇ ಸದ್ಯಕ್ಕೆ ಈಗ ಮಾಡಿರುವಂಥ ಕೆಲಸ. ಈಗ ನೆಕ್ಸ್ಟ್ ನೋಡೋಣ ಅಕ್ಕ, ಈಗ ಚೆಸ್ಟ್ ಮೆಸರ್ಮೆಂಟು. ಅಕ್ಕ, 2 ಸಲ ಅರ್ಥ ಆಗಿಲ್ಲ ಅಂದ್ರೂ ಒಂದೇ ಸಲ ನಿಮ್ಗೆ ತೋರಿಸ್ಕೊಡ್ತೀನಿ, ಅರ್ಥ ನೀವು ಮಾಡ್ಕೋಬೇಕು. ಇದು ನೋಡಿ ಅಕ್ಕ, ಇದು ಹಾಮೋಲ್ ಜಾಯಿಂಟ್, ಇದು ಫ್ರಂಟ್ ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಅಕ್ಕ, ಈಗ ಇದು ಹುಕ್ಪಟ್ಟಿ ಬರುವಂಥ ಕಡೆ, ಹುಕ್ಪಟ್ಟಿ ಕಡೆ ಇದ್ರಾಗ ಫಸ್ಟಿಗೆ ನಾನು ಟೇಪ್ ಇಟ್ಟು ಮೆಸರ್ಮೆಂಟ್ ತೆಗಿಬೋದು. ಅಂದರೆ ನೋಡಿ, ಎರ್ಜಿನ್ ನಾನು ತೆಗಿಬೋದು. ಐಪಟ್ಟಿ ಏನಾದ್ರು ಇದ್ದರೆ ನಮ್ಮ ಬ್ಯಾಂಗ್ಳೂರು ಕಡೆ ಎಲ್ಲ 99% ವೆಬ್ಸ್ ಕಡೆ ಐಪಟ್ಟಿನೇ ಇರೋದು, ತುಂಬ ರ್ಯಾರು, ಅಂದರೆ ರೈಟ್ ಸೈಡ್ ಇರೋದು. ಸೊ ಅದಕ್ಕೋಸ್ಕರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಐಪಟ್ಟಿ ಏನಾದ್ರು ಇದ್ದರೆ ಐಪಟ್ಟಿನ ಲೆಸ್ ಮಾಡಿ ನೀವು ಆ ಮೆಸರ್ಮೆಂಟು ತೆಗಿಬೇಕು. ಈಗ ಯಾವ ರೀತಿ ತೆಗಿಯೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೆಕ್ ಇದೆಯಲ್ವರಕ, ಅಂದರೆ ಹುಕ್ಕು, ನೆಕ್ ಕಡೆಯಿಂದ ಬರುವಂಥ ಹುಕ್ಕು, ಆ ನೆಕ್ಕಿಂದ 1/2 ಇಂಚ್ ಡೌನ್ ಮಾಡ್ಕೋಬೇಕು. ಕೆಲವೊಬ್ಬರು ಎರ್ಜಿಂದ ಮೆಸರ್ಮೆಂಟ್ ಮಾಡ್ತೀರಿ, ಅದರಲ್ಲಿ ಸ್ವಲ್ಪ ರಾಂಗ್ ಬರುತ್ತೆ. ಸೊ ಅದು ಎಲ್ರಿಗೂ ಸೂಟಬಲ್ ಆಗೋಲ್ಲ. ಸೊ ನೆಕ್ಕಿಂದ ಡೌನ್ ಮಾಡ್ಕೊಳ್ಳಿ. ನಾನು ಯಾತಕ್ಕೋಸ್ಕರ ಈ ನೆಕ್ ಕಡೆಯಿಂದ ತೆಗಿಬಾರ್ದು ಅಂತೇಳಿ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನೆಕ್ಕು ನೀವು ಈ ಬ್ಲೌಸ್ನ ಯೂಸ್ ಮಾಡಿ ಏನಾಗಿರುತ್ತೆ, ಇದೊಂದು 1/2 ಇಂಚ್ ಅಷ್ಟೊತ್ತಿಗೆ ಫ್ರಂಟಿಗೆ ಬಂದಿರುತ್ತೆ. ನೀವು ಇದನ್ನು ಕರೆಕ್ಟಾಗಿ ನಾವು ಮೆಸರ್ಮೆಂಟ್ ತೆಗಿಬೇಕಾದ್ರೆ ಚೆಸ್ಟು ಎಕ್ಸ್ಟ್ರಾ ಬಂದಿರುತ್ತೆ. ಟೋಟಲ್ ಚೆಕ್ ಮಾಡಿದಾಗ ನಮಗೆ ಎಕ್ಸ್ಟ್ರಾ ತೋರಿಸ್ಕೊಡುತ್ತೆ. ಚೆಸ್ಟ್ ಲೂಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಎಲ್ಲನೂ ಲೂಸ್ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ, ಈ ಹುಕ್ ಎಡ್ಜಲ್ಲಿರುತ್ತೆ, ಹುಕ್ಕಿಂದ 1/4 ಇಂಚಷ್ಟು ಅಥವಾ 1/2 ಇಂಚು, 1/2 ಇಂಚ್ ಅನ್ನೋದು ಸ್ಟ್ಯಾಂಡರ್ಡ್ ಆಗಿ ಮಾರ್ಕಲ್ಲಿ. 1/2 ಇಂಚಿಂದ ಡೌನ್ ಮಾಡಿ ಈ ಮೆಸರ್ಮೆಂಟು ಒಂದು ಫ್ರಂಟ್ ಕಡೆಯಿಂದ ತಗೊಳ್ಳಿ. ಈಗ ಒಂದು ಫ್ರಂಟ್ ಎಷ್ಟಿದೆ ಚೆಸ್ಟ್ ಮೆಸರ್ಮೆಂಟು 9.25 ಇಂಚಿದೆ. ನೀವು ಹಾಮೂಲ್ ಹತ್ರನೂ ಅಷ್ಟೇ ಎರ್ಜ್ ತನಕ ಮೇಲ್ಗಡೆ ತೊಗೊಂಡು ಹೋಗ್ಬೇಡಿ, 1/2 ಇಂಚಷ್ಟು ಡೌನ್ ಮಾಡಿ ತಗೊಳ್ಳಿ. 9.25 ಇಂಚಿದೆ, 9.5 ಇಂಚಿದೆ. ನೆಕ್ಸ್ಟು ಕೆಲವೊಬ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ ಅಕ್ಕ, ನಾನು ಇದು ತಪ್ಪಾಗಿ ನಾನೇನು ಮೀನ್ ಮಾಡ್ತಾ ಇಲ್ಲ ಅಕ್ಕ, ಅಂದರೆ ನಾವು ತಪ್ಪಾಗಿ ಅವ್ರಿಗೇನೋ ನಾನು ಇದು ಮಾಡ್ತಿಲ್ಲ ಪಾಪ, ಈ ರೀತಿ ಮಾಡ್ತಿದ್ದಾರೆ. ನಮ್ಮ ಕ್ಲಾಸಲ್ಲಿ ಈ ರೀತಿ ಮಾಡಬೇಡಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ವರಾ. ಈಗ ಅವ್ರು ಏನು ಮಾಡ್ತಾರೆ, ಫ್ರಂಟ್ ಇರೋವಂಥ ಮೆಸರ್ಮೆಂಟ್ನ ಫ್ರಂಟಿಗೆ ಇಡ್ತಾರೆ, ಬ್ಯಾಕ್ ಇರೋವಂಥ ಮೆಸರ್ಮೆಂಟ್ನ ಬ್ಯಾಕಿಗೆ ಇಡ್ತಾರೆ. ಆ ಥರ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ, ಈ ಶೋಲ್ಡ್ರ್ ನಿಮಗೆ ಕರೆಕ್ಟಾಗಿ ಸಿಗೋದಿಲ್ಲ. ಸ್ಲೀವ್ ಅಟ್ಯಾಚ್ ಮಾಡಿದಾಗ ಸೆಂಟ್ರ್ ಪ್ಲೇಸ್ ಸಿಗೋದಿಲ್ಲ. ಒಂದು ಬ್ಯಾಕ್ ಜಾಸ್ತಿ ಇರುತ್ತೆ ಅಥವಾ ಫ್ರಂಟ್ ಜಾಸ್ತಿ ಇರುತ್ತೆ. ಈ ರೀತಿ ಇದ್ದಾಗ ಈ ಫ್ರಂಟಲ್ಲಿ ನಿಮಗೆ ಸ್ಲೀವು ಸೆಂಟ್ರಿಗೆ ಕೂರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಬ್ಯಾಕು ಸಪ್ರೇಟಾಗಿ ಒಂದು ಮೆಸರ್ಮೆಂಟ್ ತೊಗೊಂಡಿದ್ದೀವಿ. ಎಷ್ಟು ತೊಗೊಂಡಿದ್ದೀವಿ? 9.25 ಇಂಚು. ನಾನು ಈ ರೀತಿ ಮೆಸರ್ಮೆಂಟ್ ತೊಗೊತೀನಿ, ನೀವು ಯಾವ ರೀತಿ ನೀವು ತೊಗೋಬೋದು ನೋಡಿ. ಈಗ 9.25 ಇಂಚು ತೊಗೊಂಡಿದ್ದೀನಲ್ವ, ಈ ಟೇಪಲ್ಲಿ ಲೆಸ್ ಮಾಡಿರ್ತೀನಿ. ನಿಮಗೆ ಇದು ಕಂಫರ್ಟಬಲ್ ಆಗಿ ಅನಿಸಲಿಲ್ಲ ಅಂತಂದರೆ ನೀವು ಬರೆದಿಟ್ಕೊಳ್ಳಿ, ಬ್ಯಾಕ್ ಎಷ್ಟಿದೆ, ಫ್ರಂಟ್ ಎಷ್ಟಿದೆ, ಟೋಟಲ್ ಆಗಿ ನೀವು 3 ಭಾಗನೂ ಒಂದು ಸಲ ನೀವು ಕೌಂಟ್ ಮಾಡಿದಾಗ ನಿಮ್ಗೆ ಟೋಟಲ್ ಮೆಸರ್ಮೆಂಟ್ ನಿಮಗೆ ಸಿಗುತ್ತೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ,
ಫ್ರಂಟ್ ತಗೊಂಡಿದ್ದೀನಿ 9.5 ಇಂಚು. 9.5 ಇಂಚು ಟೇಪ್ನಲ್ಲಿ ಲೆಸ್ ಮಾಡಿರ್ತೀನಿ, ಅಂದರೆ ಫ್ರಂಟ್ ಮಾಲ್ತಿ ತಗೊಂಡಿರೋದು. ಈಗ 9.5 ಇಂಚು. 9.5 ನಂತರ ಈ ಬ್ಯಾಕಲ್ಲಿ ಕಂಪ್ಲೀಟಾಗಿ ಬ್ಯಾಕ್ಗೆ ಮೆಸರ್ಮೆಂಟ್ ತೊಗೊತೀವಿ. ಈ ಬ್ಯಾಕ್ ಮೆಸರ್ಮೆಂಟ್ ತೊಗೊಂಡಾಗ ಇಲ್ಲಿ ನೋಡಿ ಇಲ್ಲಿ ನಾವು ಇಲ್ಲಿ ರೈಟ್ ಸೈಡ್ ಎಷ್ಟು ಇಟ್ಟಿರ್ತೀವೋ ಅದೇ ಥರನೂ ಲೆಫ್ಟ್ ಸೈಡಲ್ಲಿ ಆ ಡಿಫ್ರೆನ್ಸ್ ಇರಬೇಕು ಹಾಮೂಲ್ ಹತ್ರ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ 9.5 ಇಂಚಿಂದ ಕರೆಕ್ಟಾಗಿದೆಯಲ್ವರ, ಈ ಟೇಪು ಮತ್ತು ಬ್ಲೌಸ್ನ ಬ್ಯಾಕ್ ಸೈಡ್ ಹಿಂಭಾಗ ಈ ಥರ ಟೈಟಾಗಿ ಹಿಡ್ಕೋಬೇಕು. ಟೈಟಾಗಿ ಹಿಡಿದಿದ ತಕ್ಷಣ ನೀವು ನೆಕ್ಸ್ಟು ಈ ಫ್ರಂಟ್ ನೆಕ್ ಕಡೆಯಿಂದ ಓಪನ್ ಮಾಡಿದರೆ ನಿಮಗೆ ಟೈಟಾಗಿ ಹಿಡ್ಕೊಳ್ಳಿ ಈ ಟೇಪು. ಇಲ್ಲಿ ನೋಡಿ ಈಗ ಎಷ್ಟು ಇಂಚಿದೆ, 9.25 ಇಂಚಿದೆ. ಎಲ್ಲಿ ತನಕ ಮೆಸರ್ಮೆಂಟ್ ಮಾಡಬೇಕಪ್ಪ ಅಂತಂದರೆ ಐಪಟ್ಟಿ ಎಲ್ಲಿದೆಯೋ ಅಲ್ಲಿ ತನಕ ನೀವು ಆ ಮೆಸರ್ಮೆಂಟನ್ನು ನೀವು ತೆಗಿಬೇಕು. ಈ ಫುಲ್ ಎಡ್ಜ್ ತನಕ ತಗೋಬಾರ್ದು, ತಗೊಂಡ್ರೆ ಚೆಸ್ಟ್ ಲೂಸ್ ಬಂದಿರುತ್ತೆ. ಐಪಟ್ಟಿ ಎಲ್ಲಿದೆಯೋ ಅಲ್ಲಿ ತನಕ ನೀವು ಮೆಸರ್ಮೆಂಟ್ ತಗೊಳ್ಳಿ. 39 ಇಂಚಿದೆ, 39 ಇಂಚಿದೆ, 9 ಇಂಚಿದೆ ಅಣ್ಣ. ಈಗ ಫಸ್ಟ್ ನೀವು ಚೆಸ್ಟ್ ಮೆಸರ್ಮೆಂಟ್ ತಗೊಂಡಾಗ 9.25 ಇಂಚಿತ್ತು ಅಲ್ವರ, 9.25 ಇಂಚಿದೆ. ಆಗ 1 ಇಂಚ್ ಎಕ್ಸ್ಟ್ರಾ ಇದೆಯಲ್ಲ, ಈಗ 9.25 ಇಂಟು 4 ಭಾಗ ಮಾಡಿ 38 ಇಂಚ್ ಇರುತ್ತೆ. ನಿಮಗೆ ಡೀಪಾಗಿ ತಿಳಿಸ್ತಾ ಇದ್ದೀನಕ್ಕ, ಇನ್ನೇನಿಲ್ಲ. 9.25 ಇಂಚು ನೀವೇನಾದ್ರು ಚೆಸ್ಟ್ ಮೆಸರ್ಮೆಂಟ್ ಲೆಕ್ಕಾಚಾರ ಮಾಡಿ ನೀವೇನಾದ್ರು ಈ ಮೆಸರ್ಮೆಂಟಲ್ಲಿ ನೀವು ಇದು ಮಾಡಿದರೆ ಏನಾಗುತ್ತೆ, ಚೆಸ್ಟು ಟೈಟ್ ಇರುತ್ತೆ. ಚೆಸ್ಟ್ ಟೈಟ್ ಇದ್ದಾಗ ಏನಾಗುತ್ತೆ, ಕಂಕಲ್ ಟೈಟ್ ಇರುತ್ತೆ. ಈ ರೀತಿ ಒಂದು ಕನೆಕ್ಟಿವಿಟಿ ಓಕೆನಾ. ಟೈಟ್ ಇದ್ದಾಗ ಏನಾಗುತ್ತೆ, ಶೋಲ್ಡ್ರು ಡ್ರಾಪ್ ಆಗೋಕ್ಕೆ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಈಗ 9.25 ಇಂಚಿನ ಇದು ಮಾಡಿಬಿಟ್ಟು ಟೋಟಲ್ ಬ್ಯಾಕು ಫ್ರಂಟು ಎಲ್ಲ ಕಡೆಯೂ ಮೆಸರ್ಮೆಂಟು ತೆಗಿಬೇಕು. ಆವಾಗ ಈಗ ನೋಡಿ ಯಾಕೆ ನಾನು 9.25 ಇಂಚು ತಗೊಂಡೆ, ಆ ಲೆಕ್ಕಾಚಾರದಲ್ಲಿ ಏನಾರು ಮಾಡಿದರೆ 38 ಬರುತ್ತೆ. ನಾನೇನು ಮಾಡಿದ್ದೀನಿ, ಫ್ರಂಟು ಬ್ಯಾಕು ಟೋಟಲ್ ಮೆಸರ್ಮೆಂಟ್ ತೊಗೊಂಡಿದ್ದೀನಿ 39 ಇಂಚು. 39 ಇಂಚನ್ನ 4 ಭಾಗ ಮಾಡಿ, 4 ಭಾಗ ಮಾಡಿದಾಗ ಏನಾಗುತ್ತೆ, 39 ಇಂಚು 4 ಭಾಗ ಮಾಡಿದಾಗ 9.25 ಇಂಚು ನಮಗೆ ಸಿಗುತ್ತೆ. ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಚೆಸ್ಟ್ ಮೆಸರ್ಮೆಂಟು. ಬ್ಯಾಕ್ ಇರೋದು ಬ್ಯಾಕಿಗೆ ಹಿಡಿಬಾರ್ದು, ಫ್ರಂಟಿಗೆ ಇರೋದನ್ನ ಫ್ರಂಟಿಗೆ ಯಾವತ್ತೂ ಆಗಲಿ ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ಮಾಡಿದಾಗ ನೀವು ಬ್ಲೌಸ್ ಹಾಕ್ತೀರಲ್ವ, 1 ಸೆಕೆಂಡ್ ಆಗ ಇದು ಕಂಫರ್ಟಬಲ್ ಆಗಿ ನಾನು ತೋರ್ಸೋಕ್ಕಾಗಲ್ಲ, ಈಗ ತೋರಿಸ್ಕೊಡ್ತೀನಿ. 9.25 ಇಂಚು ಚೆಸ್ಟ್ 39 ಇಂಚು ಚೆಸ್ಟ್ ತಗೊಂಡು ಅದು 4 ಭಾಗ ಮಾಡಿದಾಗ 9.25 ಇಂಚು ಡಿವೈಡ್ ಬೈ 4 ಮಾಡಿದಾಗ ನಮ್ಮ ಮೆಸರ್ಮೆಂಟ್ ಬರುತ್ತೆ. ಸೊ ಈ 9.25ನ ಎಲ್ಲಿಂದ ಎಲ್ಲಿ ತನಕ ನಾವು ಮಾರ್ಕ್ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಈಗ ಈ ಲಾಸ್ಟ್ ನೆಕ್ ಲೈನ್ ಇದೆ ಅಲ್ವರ, ಈ ಲಾಸ್ಟಿಂದ ಆಪೋಸಿಟ್ಸ್ ಕಡೆಯಿಂದ 9.25 ಇಂಚಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಈ ಫಸ್ಟ್ ಮಾರ್ಕ್ ಯಾವತ್ತೂ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಸೆಕೆಂಡ್ ಮಾರ್ಕಿಂಗ್ ತಗೊಳ್ಳಿ. 2ನೇ ಮಾರ್ಕು ಡಾಟ್ಗೆ ಹಾಕಿರ್ತೀವಲ್ವರ, ಆ ಮಾರ್ಕಿಂಗ್ ತಗೋಬೇಕಾಗತ್ತೆ. ಅಣ್ಣ ಯಾತಕ್ಕೋಸ್ಕರ ನೀವು ಈ ಮಾರ್ಕಿಂಗ್ ತೆಗಿಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಡಾಟ್ ನಾವು ಹೊಲಿಬೇಕಾದ್ರೆ ಇದು ಮೈನಸ್ ಆಗಿರುತ್ತೆ, ಆ ಮಾರ್ಕಿಂಗ್ ಒಳಗಡೆ ಬಂದಿರುತ್ತೆ. ಸೊ ಈ ಮಾರ್ಕಿಂಗ್ ಏನಪ್ಪ ಆಗುತ್ತೆ ಅಂತಂದರೆ, ನೀವು ಹೊಲಿಗೆ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಚೆಸ್ಟ್ ಸ್ಟಾರ್ಟ್ ಮಾಡಿದಾಗ ವೇಸ್ಟ್ ಹತ್ರ ಬಂದು ಆ ಹೊಲಿಗೆ ಕರೆಕ್ಟಾಗಿ ಕೂರುತ್ತೆ ಅಲ್ವರಾ. ಸೊ ಅದಕ್ಕೋಸ್ಕರ ಚೆಸ್ಟಿಂದ ವೇಸ್ಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈ ಸ್ಕೇಲ್ ತಗೊಳ್ಳಿ. ನೀವು ಮಾರ್ಜಿನ್ ಜಾಸ್ತಿ ಬೇಕಪ್ಪ ಅಂತಂದರೆ ಜಾಸ್ತಿ ಮಾಡ್ಕೊಳ್ಳಿ, ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡಾಗಿ 1.25 ಇಂಚ್ ಇಟ್ಕೊಳ್ಳಿ. ಕೆಲವೊಬ್ಬರು ಕೇಳ್ತಿದ್ರಿ ಅಲ್ವರ, ಫಸ್ಟ್ ಡೇನೇ ಕೇಳಿದ್ರೆ ಈ ಪ್ರಶ್ನೆನ, ಅಣ್ಣ 1.25 ಇಂಚ್ ಇಡ್ತಾ ಇದ್ರೆ ನಾವು 2.5 ಇಂಚ್ ಇಡ್ತಾ ಇದ್ದೀವಿ ಅಂತೇಳಿ. ಆ ಥರ ಏನಾದ್ರು ಇಟ್ಟಾಗ ಖಂಡಿತವಾಗ್ಲೂ ಫಿಟ್ಟಿಂಗ್ ಕರೆಕ್ಟಾಗಿ ಕೂರೋದಿಲ್ಲ. ಸೊ ಅದಕ್ಕೋಸ್ಕರ 1.25 ಇಂಚು, 1.25 ಇಂಚು, 2 ಇಂಚು ಹೈಯೆಸ್ಟು ಅಷ್ಟು ಮಾತ್ರ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈ ಥರ ನೀವು ಸ್ಕೇಲ್ ಇಟ್ಟು ನೆಕ್ಸ್ಟು 3 ಹೊಲಿಗೆ ಹಾಕೋಕ್ಕೋಸ್ಕರ ನಾವೊಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ನಂತರ ಬ್ಯಾಕ್ ಸೈಡಲ್ಲಿ ಎಲ್ಲಿ ಡಾಟ್ ಹಾಕೋದಂತಲ್ಲಿ ನಿಮಗೆ ಡೌಟ್ ಏನಾದ್ರು ಇದ್ದರೆ 3 ಕಾಲು ಹತ್ರ ಅದರ ಅರ್ಧ ಭಾಗ ಮಾಡಿ ನಮ್ಗೆ ಸೆಂಟ್ರ್ ಸಿಗುತ್ತೆ. ಸೊ ಆ ಸೆಂಟ್ರಿಗೆ ಸ್ಕೇಲ್ ಇಟ್ಟು ಒಂದು ಮಾರ್ಕ್ ಮಾಡೋಣ. ಮಾರ್ಕ್ ಎಷ್ಟು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಅಂತಂದರೆ 4.25 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಅಣ್ಣ ಇದು ಏನಕ್ಕೋಸ್ಕರ 4.25 ಇಂಚ್ ಮಾಡಿದ್ದೀರಾ ಅಂತ ಕೇಳಿದರೆ, ಲೆಂತು 15 ಇಂಚಿದೆ. ಸೊ ಅದಕ್ಕೋಸ್ಕರ ನಾವು ಡಾಟಾ ಹೈಟು ನಾವು ಮಾಡ್ಕೋಬೇಕು. ಇದು ಸ್ಟ್ಯಾಂಡರ್ಡ್ ಅಲ್ಲ, ಇದು ನಾವು ಬ್ಲೌಸ್ ಉದ್ದ ಆಗ್ತಾ ನಾವು ಅದನ್ನು ಡಾಟ್ನ ಹೈಟ್ನ ಜಾಸ್ತಿ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಯಾಕೆ ನೀವು ಡಾಟ್ ಮಾರ್ಕ್ ಹಾಕಬೇಕಕ್ಕಿಂತ ಮುಂಚೆ ಇಲ್ಲಿಂದ ಇಲ್ಲಿಗೆ 1/4 ಇಂಚು, ಆಪೋಸಿಟ್ ಕಡೆಯಿಂದ 1/4 ಇಂಚು ಮಾರ್ಕ್ ಮಾಡಿ ಕೆಳಗಡೆಯಿಂದ. ನೆಕ್ಸ್ಟ್ ನೋಡಿ, ಈ ರೀತಿ ನೀವು ಮಾರ್ಕ್ ಮಾಡಿದಾಗ ಸಿಂಪಲಾಗಿ ನೀವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೋಬೋದು. ಡಾಟಿನ ಉದ್ದ 4.25 ಇಂಚು. ಚೆಸ್ಟ್ ಮೆಸರ್ಮೆಂಟ್ ಎಷ್ಟು ತಗೊಂಡಿದ್ದೀನಿ, 39 ಇಂಚಿದೆ. ಇದನ್ನು 4 ಭಾಗ ಮಾಡಿ 9.25 ಇಂಚು ಇಲ್ಲಿ ಇಟ್ಟಿದ್ದೀನಿ. ವೇಸ್ಟ್ ಮೆಸರ್ಮೆಂಟ್ ನಮ್ಗೆ ಬೇಕಾಗಿಲ್ಲ, ಸೊ ಅದಕ್ಕೋಸ್ಕರ ನಾನು ಬರೆದಿಲ್ಲ. ನೆಕ್ಸ್ಟ್ ವಿಚಾರ ಇದನ್ನು ತಿಳ್ಕೊಳ್ಳಿ. ಚೆಸ್ಟ್ ಮೆಸರ್ಮೆಂಟ್ 39 ಇದೆ. ಈಗ ನಾವು ಹಾರ್ಮೋಲ್ ಕ್ರಾಸಿಂಗ್ ಎಷ್ಟು ಇಡಬೇಕು,
ಮುಕ್ಕಾಲು ಇಂಚು, 38 ತನಕ ಮುಕ್ಕಾಲು ಇಂಚ್ ಇರಲಿ, 30, 9, 40, 42 ತನಕ 1 ಇಂಚ್ ನೀವು ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಇವತ್ತು ನಾನು ನಿಮಗೆ PDF ಕಳಿಸ್ಕೊಡ್ತೀನಿ, ಅದ ನಂತರ ನಿಮಗೆ ಡೌಟನ್ನು ತಿಳಿಸ್ಕೊಡ್ತೀನಿ. 9 ಇಂಚ್ ಇಟ್ಟು 1 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಿದ ನಂತರ ಮೇಲ್ಗಡೆ ಶೋಲ್ಡ್ರ್ ಹಾಮೋಲಿಂದ ಎಷ್ಟು ಇದೆ ಅಂತೇಳಿ ಚೆಕ್ ಮಾಡಿ. 6 ಇಂಚಸ್ ಇದೆ. ಇದನ್ನು 2 ಭಾಗ ಮಾಡಿದಾಗ 3 ಇಂಚ್ ಸಿಗುತ್ತೆ. ನಾವು ಚೆಸ್ಟಿಂದ ಮತ್ತು ಹಾಮೋಲ್ ಕ್ರಾಸಿಂಗ್ ಎಷ್ಟು ಅಂತ ಚೆಕ್ ಮಾಡೋಣ. 3.5 ಇಂಚ್ ಇದೆ. 3.5ನ 2 ಭಾಗ ಮಾಡಿ 1.25 ಇಂಚು ಬರುತ್ತೆ. ಅಣ್ಣ ಇದೆಲ್ಲ ಯಾವ ಥರ ಲೆಕ್ಕಾಚಾರಣ ಅಂತಂದರೆ, ಕೆಲವೊಬ್ಬರು ಅಂದಾಜು ಮೇಲೆ ಮಾರ್ಕ್ ಮಾಡ್ತೀರಪ್ಪ, ಈ ರೀತಿ ಒಂದು ಮಾರ್ಕ್ ಮಾಡ್ತೀರಾ ಅಂದರೆ ನೋಡೋಕ್ಕೆ ಒಂದೇ ಥರ ಇರುತ್ತೆ. ಇದರಲ್ಲೇ ನಿಮಗೆ ಹಾಮೋಲ್ ಟೈಟ್ ಬಂದಿರುತ್ತೆ. ಟೈಟ್ ಬಂದಾಗೂ ಶೋಲ್ಡರ್ ಡ್ರಾಪ್ ಆಗುತ್ತಕ್ಕ. ಸೊ ಅದಕ್ಕೋಸ್ಕರನೇ ಈ ಮೆಸರ್ಮೆಂಟೆಲ್ಲ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಗಮನಪಡಿಸಿ ಕೇಳಿ, ನಿಮ್ಗೆ ಅರ್ಥ ಆದಂಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಥರ ಸ್ಕೇಲ್ನ ಟೈಟಾಗಿ ಪ್ರೆಸ್ ಮಾಡಿ ಆದ ನಂತರ ನೀವು ಮಾರ್ಕ್ ಮಾಡಿದಾಗ ಕರೆಕ್ಟಾಗಿ ನಮಗೆ 1.25 ಇಂಚು ಮತ್ತು ಮೇಲ್ಗಡೆಯಿಂದ ಬರುವಂಥ 3 ಇಂಚಿಗೆ ನಾವು ಮಾರ್ಕ್ ಕವರ್ ಆಗುತ್ತೆ. ಈ ಸ್ಕೇಲ್ನ ನಾವು ರಿಮೂವ್ ಮಾಡೋಣ. ರಿಮೂವ್ ಮಾಡಿದ ನಂತರ ನಾವು ಅಂದರೆ ತೆಗೆದಿದ್ದ ನಂತರ ಹಣ ಈಗ ನನಗೆ ಅರ್ಥ ಆಗಿದೆ, ಆದರೆ ಕೆಳಗಡೆಯಿಂದ ಮಾರ್ಕ್ ಮಾಡಿದ್ದೀರ ನೀವು, ಕರೆಕ್ಟ್ ಒಪ್ಕೊಂತೀನಿ. ಆದರೆ ಹಾಮೋಲ್ ಮೆಸರ್ಮೆಂಟ್ ಹೇಗೆ ಕರೆಕ್ಟಾಗಿ ಬರುತ್ತಾ, ನಾನು ಹೆಂಗೆ ತಿಳ್ಕೊಳ್ಳೋದು ಅಂದರೆ ನಾನು ಯಾವ ರೀತಿ ನಾನು ಕರೆಕ್ಟಾಗಿದೆ ಅಂತ ಕನ್ಫರ್ಮ್ ಮಾಡೋದು ಅಂತೇಳಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಅದು ಯಾವ ರೀತಿ ನೀವು ಚೆಕ್ ಮಾಡಿ ಈ ಮೆಸರ್ಮೆಂಟ್ ಕರೆಕ್ಟಾಗಿದೆ ಅಂತೇಳಿ ನೀವೇ ಡೈರೆಕ್ಟಾಗಿ ನೀವು ಮೆಸರ್ಮೆಂಟ್ ಅಂದರೆ ಅಳತೆ ಜಾಕೆಟಲ್ಲಿ ಯಾವ ರೀತಿ ಹಾಮೋಲ್ ಚೆಕ್ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಚೆಕ್ ಮಾಡೋಕ್ಕಿಂತ ಮುಂಚೆ ಚೆಸ್ಟ್ ಮೆಸರ್ಮೆಂಟ್ ಇಲ್ಲಿಂದ ಈ ಡಾಟ್ ಹಾಕ್ಕೊಳ್ಳಿ. ಎಷ್ಟಿರಬೇಕಪ್ಪ ಈ ಡಾಟಿನ ಅಗಲ ಅಂತಂದರೆ 1/4 ಇಂಚಿಗಿಂತ ಜಾಸ್ತಿ ಇರಬಾರ್ದು. 1/2 ಇಂಚ್ ಏನಾದ್ರು ನೀವು ಮಾರ್ಜಿನ್ ಹಿಡಿತೀರಿ ಅಂತಂದರೆ ಲಾಸ್ಟೇ ನಿಮಗೆ ತಿಳಿಸ್ಕೊಡ್ತೀನಿ. 1/2 ಇಂಚಿಗೆ ಕ್ಯಾಲ್ಕುಲೇಷನ್ನಪ್ಪ ಏನಪ್ಪ ಅಂತಂದರೆ ನೆಕ್ಗಾಗಿರ್ಬೋದು ಅಥವಾ ಹಾಮೂಳಿಗಾಗಿರ್ಬೋದು. ಕೆಲವೊಬ್ಬರು ಕೇಳಿದ್ದೀರಾ, ಅಣ್ಣ ನಾನು 1/2 ಇಂಚ್ ನೆಕ್ಕಿಗೆ ಹಿಡಿತಾ ಇದ್ದೀನಿ, ಹಾಮೂಳ ಹತ್ರನೇ ಹಿಡಿತಾ ಇದ್ದೀನಿ, ನಾನು ಆಲ್ರೆಡಿ ಅಂಗಡಿ ಇಟ್ಟಿದ್ದೀನಿ, 20 ವರ್ಷದಿಂದ ಅಂಗಡಿ ಇಡ್ತಾ ಇದ್ದೀನಿ, ಕೆಲವೊಂದು ಸಮಸ್ಯೆ ಬರ್ತಾ ಇದೆ, ನನಗೆ ಡೀಟೇಲಾಗಿ ಹೇಳಿ ಅಂತೇಳಿ. ಇದೆಲ್ಲ ನಿಮ್ಗೆ ಲಾಸ್ಟೇ ನಿಮ್ಗೆ ತಿಳಿಸ್ಕೊಟ್ರಾಕ ಅರ್ಥ ಆಗುತ್ತೆ. ಈಗಲೇ ಮಧ್ಯದಲ್ಲಿ ಏನಾದ್ರು ಒಂದು ವಿಚಾರ ನಿಮ್ಗೆ ತಿಳಿಸ್ಕೊಳ್ತಾ ಇದ್ದರೆ ನಿಮಗೆ ಕನ್ಫ್ಯೂಸ್ ಆಗ್ತೀರಾ. ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡಿದ್ದೀನಿ. ಈಗ ಹಾಮೂಲ್ ಚೆಕ್ ಮಾಡೋದು ಯಾವ ರೀತಿ ಅಳತೆ ಜಾಕೆಟಿಂದ ಈಗ ನಾವು ಯಾವ ರೀತಿ ತಗೊಳ್ಳೋದು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕ ಈಗ ನೋಡಿ, ರೈಟ್ ಸೈಡು ಬ್ಯಾಕ್ ಕಡೆಯಿಂದ ಅಳತೆ ಬ್ಲೌಸ್ ಬ್ಯಾಕ್ ತಗೊಳ್ಳಿ. ಬ್ಯಾಕ್ ಹಿಂಭಾಗ ತಗೊಂಡಿದ್ದ ನಂತರಕ್ಕೆ ಬ್ಯಾಕಲ್ಲಿ ರೈಟ್ ಸೈಡು ಸ್ಲೀವ್ ತಗೋಬೇಕು. ಬ್ಯಾಕ್ ಕಡೆಯಿಂದನೇ ಈ ಮೆಸರ್ಮೆಂಟ್ ತೆಗಿಬೇಕು. ಫ್ರಂಟ್ ಕಡೆಯಿಂದ ಯಾವುದೇ ಕಾರಣಕ್ಕೂ ಮೆಸರ್ಮೆಂಟ್ ತೆಗಿಬಾರ್ದು. ಹಾಮೂಲ್ ಚೆಕ್ ಮಾಡಬೇಕಾದ್ರೆ ಫ್ರಂಟು ಕೆಲವೊಬ್ಬರಿಗೆ ಜಾಸ್ತಿ ಇಟ್ಟಿರ್ತಾರೆ ಟೈಲರ್ಗಳು, ಸೊ ಅದಕ್ಕೋಸ್ಕರ ಹೆಚ್ಚು ಕಡಿಮೆ ಬಂದಿರುತ್ತೆ. ಬ್ಯಾಕ್ ಕಡೆಯಿಂದ ಆ ಮೆಸರ್ಮೆಂಟ್ ತಗೊಂಡಾಗ ಪರ್ಫೆಕ್ಟ್ ಆಗಿರುತ್ತೆ. ಈಗ ಚೆಕ್ ಮಾಡೋಣ ಎಷ್ಟಿದೆ ಅಂತೇಳಿ ಹಾಮೂಲು. ಇಲ್ಲಿ ನೋಡಿ ಅಕ್ಕ, ಇದು ಶೋಲ್ಡ್ರ್ ಜಾಯಿಂಟು. ಇಲ್ಲಿ ನೀವು ಹಾಮೂಲ್ ರೌಂಡ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ರೌಂಡಾಗಿ. ಅಂದರೆ ಸ್ಲೀವ್ ಮೇಲೆ ಮೆಸರ್ಮೆಂಟ್ ತೆಗಿಬಾರ್ದು. ಬ್ಯಾಕಲ್ಲಿ ಬ್ಯಾಕ್ ಪಾರ್ಟಲ್ಲಿ ನೀವು ಮೆಸರ್ಮೆಂಟ್ ತೆಗಿಬೇಕು. ಶೋಲ್ಡ್ರ್ ಹತ್ರ ಟೇಪ್ ಇಟ್ಟು 3, 4, 5, 6, 7, 8, 9 ಇಂಚಿದೆ ಅಕ್ಕ. 9 ಇಂಚ್ ಅಂದರೆ ಹಾಮೋಲ್ ರೌಂಡ್ ಎಷ್ಟಿದೆ? ಹಾಮೋಲ್ ರೌಂಡು 9, 9, 18 ಇಂಚಿದೆ. ಇದನ್ನು ನಾವು 2 ಭಾಗ ಮಾಡಿದಾಗ 9 ಇಂಚು ನಮಗೆ ಸಿಗುತ್ತೆ. ಈ 9 ಇಂಚು ಶೋಲ್ಡ್ರ್ ಒಳಗೆ ಲೆಸ್ ಮಾಡಿ ಚೆಸ್ಟ್ ಮೆಸರ್ಮೆಂಟಿಗೆ ಮಾತ್ರ 9 ಇಂಚ್ ಇರಬೇಕು. ಹಿಂಭಾಗ ಮಾತ್ರ ಚೆಕ್ ಮಾಡಿ, ಮುಂದ್ಗಡೆ ನೀವು ಮೆಸರ್ಮೆಂಟ್ ತೆಗಿಲೋ ಅಂಥ ಅವಶ್ಯಕತೆ ಇರೋದಿಲ್ಲ. ಈಗ ಶೋಲ್ಡ್ರ್ ಮೇಲ್ಗಡೆ ಮಾರ್ಕಿಂಗಿಂದ ಟೇಪ್ ಇಟ್ಟು ಈ ರೀತಿ ನಿಧಾನಕ್ಕೆ ಚೆಕ್ ಮಾಡಿ, ತೊಂದರೆ ಇಲ್ಲ. 3 ಇಂಚ್ ಮಾತ್ರ ಕರೆಕ್ಟಾಗಿ, ಯಾವುದೇ ರೀತಿ ನೀವು ಟೇಪ್ ತೊಗೊಂಡಿಟ್ರು 3 ಇಂಚ್ ಮಾತ್ರ ಪರ್ಫೆಕ್ಟಾಗಿ ಕೂರುತ್ತೆ. ಆದ ನಂತರ ನೀವು ರೊಟೇನ್ ಮಾಡಬೇಕು, ನಿಧಾನಕ್ಕೆ ಆ ಟೇಪ್ನ ಮೂವ್ ಮಾಡಬೇಕು. ಈಗ ನೋಡಿ ಈ ಥರ 3, 4, 5, 6, 8 ಅಕ್ಕ. ಈಗ ನೋಡಿ 9 ಇಂಚಿದೆ. ನಾನು ಯಾವುದೇ ರೀತಿ ಟೇಪ್ನ ಎಳೆಯೋದು ಮತ್ತು ಮುಂದಕ್ಕೆ ಮಾಡೋದು, ಹಿಂಭಾಗ ಮಾಡೋದು ಆ ರೀತಿ ಮಾಡಲಿಲ್ಲ. ಪರ್ಫೆಕ್ಟ್ ಆಗಿದೆ. 9 ಇಂಚು. ಒಂದು ದಾರ ಈ ಕಡೆ ಆ ಕಡೆ ಇಲ್ದಂಗೆ ಆ ಮೆಸರ್ಮೆಂಟು ಪರ್ಫೆಕ್ಟಾಗಿ ಕೂರುತ್ತೆ. ಈ ರೀತಿ ನಾವು ಒಂದು ಬ್ಯಾಕ್ನ ನಾವು ಕಟ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಲ್ವರ. ಈಗ ನಿಮಗೆ ಯಾವ ರೀತಿ ಕಟ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಹಿಂಭಾಗ ಯಾವ ರೀತಿ ಕಟ್ ಮಾಡೋದು ಅಂತೇಳಿ. ಅದ ನಂತರ ನಾವು ಬೆಲ್ಟು ಫ್ರಂಟು ಸ್ಟೆಪ್ ಬೈ ಸ್ಟೆಪ್ ತಗೊಳ್ಳೋಣ. ಇದರಲ್ಲಿ ಯಾವುದೇ ರೀತಿ ಡೌಟ್ ಇದ್ರೂ ನಿಮಗೆ ಡೌಟ್ನ ತಿಳಿಸ್ಕೊಡ್ತೀನಿ. ಈಗ 1 ಸೆಕೆಂಡ್ ಆಗ. ಈಗ ನೆಕ್ಸ್ಟು ಕೆಲವೊಬ್ಬರು ಶೋಲ್ಡ್ರ್ ಕಟ್ ಮಾಡ್ತೀರಾ, ನೆಕ್ ವೇಸ್ಟ್ ಮಾಡ್ತೀರಾ. ಆ ರೀತಿ ಕಟ್ ಮಾಡಬಾರ್ದು. ಈ ಬಟ್ಟೆನ ನಾವು ಹುಪ್ಪಟ್ಟಿಗೆ ಯೂಸ್ ಮಾಡ್ತಾ ಇದ್ದೀವಿ. ಮೊನ್ನೆ ಯಾವ ರೀತಿ ನಿಮಗೆ ತೋರಿಸ್ಕೊಟ್ಟಿದ್ದಂದ್ರೆ ಈ ಬಟ್ಟೆನ ಹುಪ್ಪಟ್ಟಿಗೆ ಯೂಸ್ ಮಾಡೋದು ಆ ರೀತಿ. ಬಟ್ಟೆನ ಫಸ್ಟು ನಾವು ಸೇವ್ ಮಾಡೋದು ನಾವು ಕಲಿಬೇಕು. ಹಾಗಾಗಿ ನೋಡಿ, ನೆಕ್ ರೌಂಡ್ ಶೇಪ್ ಫಸ್ಟ್ ಕಟ್ ಮಾಡೋಣ. ನೆಕ್ ರೌಂಡ್ ಶೇಪ್ ಕರೆಕ್ಟಾಗಿ ಕಟ್ ಮಾಡಿದ್ದೀವಲ್ಲ. ಕಟ್ ಮಾಡಿದ ನಂತರ ಎರಡನೇದು
ಶೋಲ್ಡ್ರ್ ಕಟ್ ಮಾಡಬೇಕು. ಶೋಲ್ಡ್ರ್ ಕಟ್ ಮಾಡಿದ ನಂತರ ಆರ್ಮ್ ಹೋಲ್ ಕಟ್ ಮಾಡಬೇಕು. ನೆಕ್ಸ್ಟು ಸೈಡ್. ಅಕ್ಕ ಈಗ ಮ್ಯಾಚ್ ಹಾಕೋಣ. ಚೆಸ್ಟಿಗೆ ಒಂದು ಮ್ಯಾಚು, ನೆಕ್ ಕಡೆಯಿಂದ ಒಂದು ಮ್ಯಾಚು, ಆರ್ಮ್ ಹೋಲ್ ಕಡೆಯಿಂದ ಒಂದು ಮ್ಯಾಚು, ಲೆಂತಿಗೆ ಒಂದು ಮ್ಯಾಚ್ ಒಂದು ಮಾಡ್ಕೊಳ್ಳೋಣ. ಇದು ಮಾಡಿದ ನಂತರಕ್ಕೆ ನಾವು ಈಗ ನೆಕ್ಸ್ಟು ಫ್ರಂಟ್ ಕಟ್ ಮಾಡ್ತೀವಿ. ಫ್ರಂಟ್ ಕಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ತಿಳಿಸ್ತೀನಿ. ಅದು ಏನಪ್ಪ ಅಂತಂದರೆ, ನಾನೀಗ ಕಲಿಸ್ಕೊಡುವಂಥ PDF-ಅಲ್ಲಿ ಈ ಸ್ಲೋಪ್ ಮಾಡಿರ್ತೀನಿ. ಆರ್ಮ್ ಹೋಲ್ ಕಡೆ ಈ ರೀತಿ ಸ್ಲೋಪ್ ಒಂದು ಮಾರ್ಕಿಂಗ್ ಒಂದು ಮಾಡಿರ್ತೀನಿ ಅದು ಕಲಿಸುವಂಥ PDF-ಅಲ್ಲಿ. ಯಾವ ಕಡೆಯಿಂದ? ಆರ್ಮ್ ಹೋಲ್ ಕಡೆಯಿಂದ. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಅದಕ್ಕೊಂದು ಸಲ ಫೋನ್ ಮಾಡಿ ದಯವಿಟ್ಟು ತೊಂದರೆ ಕೊಡೋಕ್ಕೆ ಹೋಗ್ಬಾರ್ದು. ಈಗಲೇ ಕ್ಲಾಸಲ್ಲಿ ನಿಮ್ಗೆ ತಿಳಿಸಿರ್ತೀನಿ. ಈ ರೀತಿ ಒಂದು ಸ್ಲೋಪ್ ಒಂದು ಮಾರ್ಕ್ ಮಾಡ್ಕೊಟ್ಟಿರ್ತೀನಿ. ಯಾವ ಕಡೆ? ಆರ್ಮ್ ಹೋಲ್ ಕಡೆ. ಅಣ್ಣ ಅದು ಯಾತಕ್ಕೋಸ್ಕರ ನೀವು ಈ ಸ್ಲೋಪ್ ಮಾಡಿದ್ದೀರಾ ಅದು ಫಸ್ಟ್ ನನಗೆ ತಿಳಿಸ್ಕೊಡಿ ಅಣ್ಣ. ಅದ ನಂತರ ಅದನ್ನು ನನಗೆ ಅರ್ಥ ಆಗುತ್ತೆ ಅಂತ ನೀವೇನಾದ್ರು ಕೇಳಿದರೆ ನೋಡಿ. ಕೆಲವೊಬ್ಬರಿಗೆ ಅಕ್ಕ ಆರ್ಮ್ ಹೋಲ್ ರೌಂಡು ಆರ್ಮ್ ಹೋಲ್ ಹತ್ರ ಅಂದರೆ ಹಿಂಭಾಗ ಇಲ್ಲಿ ಗುಬ್ಬೆ ಥರ ಬರೋದು, ಈ ಥರ ಫೋಲ್ಡಿಂಗ್ ಬರೋದು, ಅಥವಾ ಈ ಥರ ಒಂದು ಅಂದರೆ ಫೋಲ್ಡಿಂಗ್ ಬರುತ್ತೆ. ಈ ಥರ ಎಕ್ಸ್ಟ್ರಾ ಯಾವುದೇ ರೀತಿ ಏನಾದ್ರು ಬಂದರೆ ನೀವು ಈ ಸ್ಲೋಪ್ ತಗೊಳ್ಳಿ. ಕಂಪಲ್ಸರಿ ತೆಗಿಬೇಕಂತ ನೆಸೆಸಿಟಿ ಇಲ್ಲ. ಸೊ ಇದೇನಾದ್ರು ಎಕ್ಸ್ಟ್ರಾ ಬಂದರೆ ಈ ಥರ ನೀವು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅಕ್ಕ ಇನ್ನೊಂದು ವಿಚಾರ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ರೌಂಡ್ ನಾವು ಕಟ್ ಮಾಡಿದಾಗ ನಿಮಗೆ ಇನ್ನೊಂದು ಡೌಟ್ ಕೂಡ ಇರುತ್ತೆ. ಸೊ ಅದನ್ನು ತಿಳಿಸ್ತೀನಿ ಅಕ್ಕ, ಒಂದು ಸೆಕೆಂಡ್ ಇರಿ. ಯಾಕಂದರೆ ಅದಕ್ಕೆ ಒಂದು ಸಲ ಫೋನ್ ಮಾಡ್ತೀರಾ ಅಕ್ಕ. ಒಂದು ಸೆಕೆಂಡ್ ಹಾಗೆ ವೆಯ್ಟ್ ಮಾಡಿ. ಕೆಲವೊಬ್ರಿಗೆ ಈ ಥರ ಪ್ರಶ್ನೆಗಳೆಲ್ಲ ಸೃಷ್ಟಿ ಆಗುತ್ತೆ ಅವ್ರಿಗೆ. ಯಾಕಂದರೆ ನಾನು ಕಲ್ತ್ರೂ ಕೂಡ ಹಂಗೇನೆ ಏನೋ ಒಂದು ಮಿಸ್ ಆಗ್ತಾ ಇದೆಯಲ್ಲ ಅಂತ ನೀವೇನಾದ್ರು ತಿಳ್ಕೊತೀರ. ಅಣ್ಣ ನೀವು ಕಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕಟ್ ಮಾಡಿದ್ದೀರ, ಆರ್ಮ್ ಹೋಲ್ ಚೆಕ್ ಮಾಡಿದಾಗ ಕರೆಕ್ಟಾಗಿದೆ. ನಾನು ಈಗ ಕಲಿತಾ ಇದ್ದೀನಿ. ಸೊ ನನಗೆ ಆರ್ಮ್ ಹೋಲ್ ಜಾಸ್ತಿ ಬಂತು ಅಂದರೆ 9 ಇರೋದು 9.5 ಇದೆ, 9.5 ಇಂಚಸ್ ಇದೆ. ಅರ್ಧ ಇಂಚು ನಾನು ಹ್ಯಾಗೆ ಕಡಿಮೆ ಮಾಡಲಿ ಅಂತ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಅಕ್ಕ, ಏನಿಲ್ಲ. ಈ ಮೇಲ್ಗಡೆ ಒಂದು 1/4 ಇಂಚಷ್ಟು ಮೇಲ್ಗಡೆ ಒಂದು ಮಾರ್ಕ್ ಮಾಡಿದಾಗ ಆ 1/4 ಇಂಚ್ ಕಡಿಮೆ ಆಗಿರುತ್ತೆ. ಸರಿನಾ ಅಣ್ಣ? ನನಗೆ 9 ಇಂಚು ಬರೋ ಜಾಗದಲ್ಲಿ ಒಂದು 8.5 ಇಂಚಿದೆ ಅಂದರೆ ಕಡಿಮೆ ಇದೆ 1/2 ಇಂಚು. ಅದು ಯಾವ ರೀತಿ ಆ ಸಮಸ್ಯೆನ ನಾನು ಸಾಲ್ವ್ ಮಾಡ್ಕೊಳ್ಳಿ ಅಂತ ಏನಾದ್ರು ನಿಮಗೆ ಕೇಳಿದ್ರೆ 1/4 ಇಂಚಷ್ಟು ಡೌನ್ ಮಾಡಿ ಒಂದು ಮಾರ್ಕ್ ಮಾಡಿ ಕಟ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ನೀವು ಮಾಡುವಂಥ ವಿಚಾರ ಅಪ್ ಡೌನ್ ಮಾತ್ರ ಚೇಂಜ್ ಮಾಡಿದರೆ ನಿಮಗೆ ಬರುವಂಥ ಕರೆಕ್ಷನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಇದರಲ್ಲಿ ಏನಾದ್ರು ನಿಮಗೆ ವೇರಿಯೇಷನ್ ಬಂದರೆ ಸೊ ಇಲ್ಲಿ ನೀವು ಕರೆಕ್ಷನ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಪರ್ಫೆಕ್ಟಾಗಿ ನಿಮ್ಮ ಬ್ಲೌಸ್ ಬರುತ್ತೆ. ನೆಕ್ಸ್ಟು ಫ್ರಂಟ್ ಕಟ್ ಮಾಡೋದು ತೋರಿಸ್ತೀನಿ ನಿಮ್ಗೆ. ಇನ್ನೊಂದು ವಿಚಾರನ ಇದರಲ್ಲಿ ತಿಳಿಸ್ಕೊಡ್ತೀನಿ. ಕೆಲವೊಬ್ಬರು ಈ ರೀತಿ ಕಟ್ ಮಾಡ್ತಾರೆ, ಕೆಲವೊಬ್ಬರು ಸ್ಲೀವ್ಗೆ ಜಾಯಿಂಟ್ ಬರುತ್ತೆ, ಅಂದರೆ ದೊಡ್ಡದಾಗಿರುತ್ತೆ ಅವ್ರ ತೋಲು. ಸೊ ಅವ್ರಿಗೆ ಜಾಯಿಂಟ್ ಬರುತ್ತೆ. ನಿಮ್ಗೆ ಬೇರೆ ರೀತಿ ಇವತ್ತು ಜಾಯಿಂಟ್ ಇಲ್ದೇ ಯಾವ ರೀತಿ ಸ್ಲೀವ್ ತೋಲು ಕಟ್ ಮಾಡೋದು ಅಂತಲ್ಲಿ ತೋರಿಸ್ಕೊಡ್ತೀನಿ. ಒಂದು ಸೆಕೆಂಡ್ ವೆಯ್ಟ್ ಮಾಡಿ. ಅದಕ್ಕಿಂತ ಮುಂಚಿತವಾಗಿ ನಾವು ಈಗ ಈ ಬಟ್ಟೆ ನಮ್ಮ ಕಡೆ ಬದಲಿಸ್ಬೇಕು ನೋಡಿ. ಫ್ರಂಟ್ ಕಡೆ ನಮ್ಮ ಕಡೆ ಓಪನ್ ಬರಲಿ. ಓಪನ್ ಬಂದಿದ್ದ ತಕ್ಷಣ ಈಗ ನಾವು ಮಾರ್ಕ್ ಮಾಡೋಣ. ಯಾಕಂದ್ರೆ ತುಂಬ ಸಿಂಪಲೇ ಬ್ಲೌಸ್ ಅನ್ನೋದು, ಏನು ತೊಂದರೆ ಇಲ್ಲ. ರಿಸ್ಕ್ ಇಲ್ಲದೇ ಈ ಟೈಲರಿಂಗನ್ನು ನೀವು ಇನ್ನು ಕಲ್ತ್ಕೊಂತೀರ. ಫಸ್ಟು 2 ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟ್ ಮಾರ್ಕ್ ಮಾಡಿರೋದು ಹೊಲಿಗೆ ಹಾಕೋಕ್ಕೆ ಶೋಲ್ಡ್ರು. ನೆಕ್ಸ್ಟ್ ಮಾರ್ಕಿಂಗು ಒಳಗಡೆ ಹೋಗುವಂಥ ಬಟ್ಟೆ. 2 ಮಾರ್ಕ್ ಮಾಡಿದ್ದಾಯಿತು. ನೆಕ್ಸ್ಟು ಅಕ್ಕ ಇಲ್ಲಿ ಎಷ್ಟು ತೋರಿಸಿದ್ದೀನಿ? ನೆಕ್ಕಿನ ಅಗಲ 3 ಇಂಚು. ಇಲ್ಲಿ ನಾವು ಎಷ್ಟು ಇಡಬೇಕು? ಅದೇ 3 ಇಂಚ್ ಇಟ್ಕೋಬೇಕು. ನೆಕ್ಸ್ಟು ಶೋಲ್ಡ್ರ್ ಅಗಲ ಎಷ್ಟು ಇಟ್ಟಿದ್ದೀನಿ? 3.25 ಇಂಚು. ಇಲ್ಲಿ ನಾವು ಎಷ್ಟು ಇಡಬೇಕು? ಅದೇ 3.25 ಇಂಚ್ ಇಟ್ಟು ಒಂದು ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿದ ನಂತರಕ ಇಲ್ಲಿ ತೋರಿಸಿರ್ತೀನಿ ನಾನು. ಇಲ್ಲಿ ಮೂರು 1/4 ಇಂಚು ಶೋಲ್ಡ್ರು, 3 ಇಂಚು ನೆಕ್ಕಿನ ಅಗಲ. ನೆಕ್ಸ್ಟ್ ನಾವು ಫ್ರಂಟು ಯಾವ ರೀತಿ ನಾವು ಮೆಸರ್ಮೆಂಟ್ ಮಾಡೋದು. ಲಾಸ್ಟ್ ಎಲ್ಲ ನನಗೆ ಏನು ತೋರಿಸಿದ್ದೆ ನಾನು, ಬ್ಯಾಕ್ ಏನಿದೆಯೋ ಅದರಿಂದ 1 ಇಂಚು ಮೈನಸ್ ಮಾಡ್ಕೊಳ್ಳಿ ಅಂತ ನಿಮ್ಗೆ ತೋರಿಸಿದ್ದೆ. ಅಳತೆ ಜಾಕೆಟ್ ನಾವು ಇಟ್ಟು ನಾವು ಕಟ್ ಮಾಡಿದಾಗ ಅಳತೆ ಜಾಕೆಟನ್ನೇ ನಾವು ತಗೋಬೇಕಾಗುತ್ತೆ. ಅಳತೆ ಜಾಕೆಟ್ ತಗೊಂಡು ಈ ಶೋಲ್ಡ್ರ್ ಇದೆ ಅಲ್ವರ, ಒಳಗಡೆ ಬರುವಂಥ ಶೋಲ್ಡ್ರು ಈ ಜಾಗದಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ನಿಮ್ಗೆ ಗುರ್ತಿಡ್ಲಿಕ್ಕೋಸ್ಕರ ಇದು ಒಂದು ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಿದ ನಂತರ ಇದನ್ನು 2 ಭಾಗ ಮಾಡಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ಶೋಲ್ಡ್ರು ಫ್ರಂಟಲ್ಲಿ ಬರುವಂಥ ಶೋಲ್ಡ್ರನ್ನ 2 ಭಾಗ ಮಾಡಿ. 2 ಭಾಗ ಮಾಡಿದಾಗ ನಿಮ್ಗೆ ಕರೆಕ್ಟಾಗಿ ಮೆಸರ್ಮೆಂಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ
ಮಾಡಿದ ನಂತರ ನೀವು 2 ಭಾಗ ಮಾಡಿದ ನಂತರ ಇಲ್ಲಿ ನಿಪ್ಪಲ್ ಪಾಯಿಂಟ್ ಅಂತೇಳಿ ಸಿಗುತ್ತೆ. ಈ ಡಾಟಿನ ಎಡ್ಜಲ್ಲಿ ಇಲ್ಲೊಂದು ಕೈ ಮತ್ತು ಶೋಲ್ಡ್ರ್ ಹತ್ರ ಒಂದು ಕೈ ಇಟ್ಕೊಂಡು ಇಲ್ಲಿ ನೋಡಿ ಆಲ್ರೆಡಿ ಹೊಲ್ದಿರುವಂಥ ಶೋಲ್ಡ್ರು, ಈಗ ನಾವು ಹೊಲಿಯುವಂಥ ಮಾರ್ಕಿಂಗು, ಈ ಮಾರ್ಕಿಂಗು ಇಲ್ಲಿ ತಗೊಂಡು ಈ ಅಳತೆ ಜಾಕೆಟ್ನ ಇಟ್ಬಿಟ್ಟು ಅದ ನಂತರ ಫ್ರಂಟ್ ಹೈಟ್ ತಗೊಳ್ಳಿಕ. ಫಸ್ಟ್ ಯಾವ ರೀತಿ ಅಳತೆ ತಗೊಳ್ಳೋದು, ಫಸ್ಟ್ ನಿಪ್ಪಲ್ ಪಾಯಿಂಟು ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎಷ್ಟಿದೆಯೋ ಅಳತೆ ಜಾಕೆಟಲ್ಲಿ ಅದಕ್ಕೆ ತಕ್ಕನಾಗ ಒಂದು ಮಾರ್ಕ್ ಮಾಡಿದ ನಂತರ ಈ ಬೆರಳಲ್ಲಿ ಇದನ್ನು ಟೈಟಾಗಿ ಇಟ್ಕೊಳ್ಳಿ. ಅದ ನಂತರ ನೀವು ಈ ಫ್ರಂಟ್ ಬೆಲ್ಟ್ನ ಸ್ವಲ್ಪ ನೀವು ಎಳ್ಕೊಂಡ್ರೆ ಒಂದು ಸೆಕೆಂಡು ಎಳ್ದಿದ ತಕ್ಷಣ ನಿಮಗೆ ಬೆಲ್ಟು ಹೊಲಿಗೆ ಹಾಕಿರ್ತೀವಿ. ಹೊಲಿಗೆಯಿಂದ ನೀವು ಒಂದು 1/4 ಇಂಚಷ್ಟು ನೀವು ಮಾರ್ಜಿನ್ ಎಷ್ಟು 1/4 ಇಂಚ್ ಹಿಡಿದ್ರೆ 1/4 ಇಂಚು, ಅಕಸ್ಮಾತ್ ನೀವು ಏನಾರು 1/2 ಇಂಚ್ ಏನಾರು ಹಿಡಿದ್ರೆ 1/2 ಇಂಚಷ್ಟು ಇಟ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಇದು ಎಷ್ಟು ಬೇಕೋ ನಿಮಗೆ ಮಾರ್ಜಿನ್ ಅಂದರೆ ಬೆಲ್ಟು ಫ್ರಂಟ್ ಅಟ್ಯಾಚ್ ಮಾಡಲಿಕ್ಕೆ 1/2 ಇಂಚ್ ಇದ್ದರೆ 1/2 ಇಂಚು, 1/4 ಇಂಚ್ ಇದ್ದರೆ 1/4 ಇಂಚಷ್ಟು ಇಟ್ಟು ಒಂದು ಮಾರ್ಕ್ ಮಾಡಿ. ಎಕ್ಸ್ಟ್ರಾ ಇರಬೇಕು. ಅದ ನಂತರ ನಾವು ಸ್ಕೇಲ್ ತಗೊಂಡು ಸ್ಟ್ರೈಟಾಗಿ ಒಂದು ಮೆಸರ್ಮೆಂಟ್ ಮಾಡಿ ಒಂದು ಮಾರ್ಕ್ ಮಾಡಿದ ನಂತರಕ್ಕೆ ನಿಮಗೆ ಸ್ಟ್ರೈಟಾಗಿ ಕಾಣಿಸಿದೆ ಅಲ್ವರಾ. ನಾನು ಲಾಸ್ಟಲ್ಲಿ ನಿಮ್ಗೆ ಏನು ತಿಳಿಸ್ಕೊಟ್ಟಿದ್ದೆ, ಇಲ್ಲಿ 1 ಇಂಚ್ ಇಟ್ಕೊಳ್ಳಿ, ಮಾರ್ಕ್ ಮಾಡಿ, ಮೈನಸ್ ಮಾಡಿ, ಕ್ರಾಸ್ ಟೇಪ್ ಅದು ಮಾರ್ಕ್ ಮಾಡಿ ಅಂತೇಳಿ ನಿಮ್ಗೆ ತೋರಿಸ್ಕೊಟ್ಟಿದೆ. ಆದರೆ ಅಳತೆ ಜಾಕೆಟ್ ಇದ್ದರೆ ಟೋಟಲ್ ಚೇಂಜ್ ಆಗಿರುತ್ತೆ. ಸೊ ಯಾವ ರೀತಿಯನ್ನು ನಾವು ನೆಕ್ಕು ಫ್ರಂಟ್ ಎಲ್ಲ ತೆಗೆಯೋದು ಅಂತೇಳಿ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ತುಂಬಾ ಈಸಿ ನಿಮಗೆ. ಈಗ ನೋಡಿ ಈಗ ಹುಕ್ ಪಟ್ಟೆ ಇದೆ ಅಲ್ವರ, ಹುಕ್ ಪಟ್ಟಿ ಅಂದರೆ ಹುಕ್ ಯಾವ ಕಡೆ ಇದೆಯೋ ಆ ಕಡೆಯಿಂದ ನೀವು ನೆಕ್ ಮಾರ್ಕಿಂಗ್ ತೆಗಿಬೇಕು. ಐಪಟ್ಟಿ ಕಡೆಯಿಂದ ಯಾವುದೇ ಕಾರಣಕ್ಕೆ ತೆಗಿಬಾರ್ದು. ಈಗ ಹುಕ್ ಪಟ್ಟಿ ಇರುವಂಥ ಕಡೆ ನೀವು ಶೋಲ್ಡ್ರ್ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಈ ಜಾಗದಲ್ಲಿ ಶೋಲ್ಡ್ರ್ ಅಟ್ಯಾಚ್ ಮಾಡಿದ್ದಾರೆ, ಸೊ ಆ ಜಾಗದಲ್ಲಿ ನಾವು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿದ ನಂತರ ಹುಕ್ ಪಟ್ಟಿ ಇರೋ ಕಡೆ ಈ ಸ್ಲೀವ್ನ ಒಳಗಡೆ ನಾವು ತಳ್ಳಿದ ನಂತರ ಈ ಶೋಲ್ಡ್ರ್ ಹತ್ರ ಆಲ್ರೆಡಿ ನಾವು ಹೊಲಿಗೆ ಹಾಕುವಂಥ ಜಾಗದಲ್ಲೂ ಹಾಕಿರುವಂಥ ಕಡೆನೂ 2 ಕಡೆನೂ ಇಟ್ಟಿದ ನಂತರ ಇಲ್ಲಿ ನೋಡಿ ಈ ಫ್ರಂಟ್ನ ಕರೆಕ್ಟಾಗಿ ನಾವು ಈ ರೀತಿ ಇಟ್ಟು ಇಲ್ಲಿ ನೋಡಿ ನೆಕ್ಕು ಏನು ಬ್ರಾಡ್ ಡೀಪ್ ಇದೆಯೋ ಪರ್ಫೆಕ್ಟಾಗಿರುತ್ತೆ. ಸೊ ಈ ಥರ ನೀವು ಬ್ಲೌಸ್ ಪೀಸ್ನ ನೀವು ಇಟ್ಕೋಬೇಕು. ಇಟ್ಟಿದ ನಂತರ ನೀವು ಎಷ್ಟು ಅಳತೆ ಇದೆಯೋ ಅಂದರೆ ಈ ರೌಂಡ್ ಶೇಪ್ ಏನಿದೆಯೋ ಅದೇ ಮೆಸರ್ಮೆಂಟ್ ನೀವು ತೆಗಿಬೇಕು. ಕಸ್ಟಮರ್ ಬ್ಲೌಸ್ ಆಗಲಿ ನಿಮ್ಮ ಬ್ಲೌಸ್ ಆಗಿರಲಿ, ಈ ರೌಂಡ್ ಶೇಪ್ ಏನಿದೆಯೋ ಅದೇ ಮೆಸರ್ಮೆಂಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಕೆಲವೊಬ್ರು ಏನು ಮಾಡ್ತೀರಾ, ಒಂದು 1/4 ಇಂಚಷ್ಟು ಬಿಟ್ಟು ಕಟ್ ಮಾಡೋದು. ಏನಕ್ಕಪ್ಪ ಅಂತಂದರೆ ನಾವು ಹೊಲಿಗೆ ಹಾಕ್ಬೇಕಾದ್ರೆ ಇಲ್ಲಿ ತನಕ ಬರುತ್ತೆ ಅಂತೀರಾ, ಫ್ರಂಟಿಗೆ ಈ ರೀತಿ ಮಾಡಬಾರ್ದು. ಆ ರೀತಿ ಏನಾದ್ರು ಮಾಡಿದರೆ ನಿಮ್ಮ ಫ್ರಂಟಲ್ಲಿ ಇಲ್ಲಿ ರಿಂಕಲ್ ಬರುತ್ತೆ ಈ ಜಾಗದಲ್ಲಿ ಮುಂಭಾಗ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ರೆಡಿ ಅಳತೆಯಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಈಗ ನೆಕ್ ಡೀಪ್ ಸಿಕ್ಕಿರುತ್ತೆ ನಿಮಗೆ, ನೆಕ್ ಡೀಪು ಪರ್ಫೆಕ್ಟಾಗಿ ಸಿಕ್ಕಿದ್ರೆ ಈಗ ನೆಕ್ಸ್ಟು ಹುಕ್ಪಟ್ಟಿ ಇಲ್ಲಿದೆ, ಹುಕ್ಪಟ್ಟಿ ಕಡೆ ಡಾಟ್ ಇರುತ್ತಲ್ವರ. ಈಗ ಹುಕ್ಪಟ್ಟಿ ಡಾಟು ಇಲ್ಲಿ ಡಾಟ್ ಹಾಕಿದಾರಲ್ವರ, ಕಾಣಿಸ್ತಾ ಇದೆ ಅಲ್ವರ, ಅದಕ್ಕೆ ನೇರವಾಗಿ ಒಂದು ಮಾರ್ಕ್ ಮಾಡಿ. ಡಾಟ್ ಏನಿದೆ ಹುಕ್ಪಟ್ಟಿ ಡಾಟ್ ಅದಕ್ಕೆ ನೇರವಾಗಿ ಒಂದು ಮಾರ್ಕ್ ಮಾಡಿ. ನೆಕ್ ಡೀಪಿಂದ ಒಂದು 3/4 ಇಂಚಷ್ಟು 3/4 ಇಂಚ್ ಇರಲಿ ಸಾಕು. ಇಲ್ಲ ನಾನು ಸ್ವಲ್ಪ ಮಾರ್ಜಿನ್ ಏನಾದ್ರು ಜಾಸ್ತಿ ಹಿಡಿತಾ ಇದ್ದೀನಣ್ಣ, ಈಗ ಹೊಸ್ದಾಗಿ ಕಲಿತಾ ಇದ್ದೀನಿ ಅಂದರೆ 1 ಇಂಚ್ ಕೂಡ ಇಟ್ಕೊಳ್ಳಿ, ಏನು ತೊಂದರೆ ಬರೋದಿಲ್ಲ. ಎಷ್ಟು ಇಡಬೇಕು ಎಕ್ಸ್ಟ್ರಾ, ಆಲ್ರೆಡಿ ರೆಡಿ ಮೆಸರ್ಮೆಂಟ್ಗಿಂತ 3/4 ಇಂಚ್ ಎಕ್ಸ್ಟ್ರಾ ಇರಬೇಕು. ಯಾತಕ್ಕೋಸ್ಕರ ನಾವು ಎಕ್ಸ್ಟ್ರಾ ಇಡಬೇಕು ಅಪ್ಪ ಅಂತ ನೀವೇನಾದ್ರು ಡೌಟ್ ಇದ್ದರೆ, ಬೆಲ್ಟು ಫ್ರಂಟು ಅಟ್ಯಾಚ್ ಮಾಡಿದಾಗ ಒಂದು 1/4 ಇಂಚಷ್ಟು ನಿಮಗೆ ಮಾರ್ಜಿನ್ ಬರುತ್ತೆ. 1/4 ಇಂಚ್ ಮಾರ್ಜಿನ್ ಹೋಗಿರುತ್ತೆ. ಸೊ ಇಲ್ಲಿ ಹುಕ್ಪಟ್ಟಿ ಡಾಟ್ ಹಿಡಿಬೇಕಾದ್ರೆ 1/4 ಇಂಚ್ ಹೋಗಿರುತ್ತೆ, ನೆಕ್ ಹೊಲಿಲಿಕ್ಕೆ 1/4 ಇಂಚ್ ಹೋಗಿರುತ್ತೆ. ಟೋಟಲಾಗಿ ಆ 3/4 ಇಂಚ್ ಮೈನಸ್ ಆಗಿರುತ್ತೆ. ನಾನು ನಾಳೆ ಹೊಲ್ದು ತೋರಿಸ್ಬೇಕಾದ್ರೆ ನಿಮಗೆ ನೆಕ್ಕು ಬ್ರಾಡ್ ತೋರಿಸ್ತೀನಿ, ಫ್ರಂಟ್ ಹೈಟು ಕರೆಕ್ಟ್ ಆಗಿದೆ ಅಂತ A to Z ಮೆಸರ್ಮೆಂಟ್ ಹೊಲ್ದಿದ ನಂತರ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಎಷ್ಟು ಇಡಬೇಕಂತ ನೋಡಿ, 3/4 ಇಂಚ್ ಇಟ್ಟಿದ್ದೀನಿ. 1/4 ಇಂಚು ಫ್ರಂಟ್ ಟಚ್ ಮಾಡಲಿಕ್ಕೆ, ಹುಕ್ಪಟ್ಟಿ ಡಾಟಿಗೆ 1/4 ಇಂಚು, ಫ್ರಂಟ್ ನೆಕ್ ಡೀಪಿಗೆ 1/4 ಇಂಚು. ಈಗ ನಾವು ಇದನ್ನು ಸಪ್ರೇಟಾಗಿ ತೆಗೆಯೋಣ. ತೆಗೆದಿದ್ದ ನಂತರ ನಾವು ಫಸ್ಟ್ ಏನು ಮಾಡಬೇಕು, ಫ್ರಂಟ್ ನೆಕ್ ಡೀಪಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಬ್ರಾಡಿಗೆ ಒಂದು ಮಾರ್ಕ್ ಮಾಡಿ, ತೊಂದರೆ ಇಲ್ಲ. ಮಾರ್ಕ್ ಮಾಡಿದ ನಂತರ ನಿಮಗೆ ರೌಂಡ್ ಶೇಪ್ ನೀಟಾಗಿ ನಿಮಗೆ ತೋರಿಸ್ತಾ ಇದ್ದಲ್ವ. ಈಗ ಸುಮ್ಮನೆ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಆರಾಮಾಗಿ ಈ ರೌಂಡ್ ಶೇಪ್ನ ಸ್ಕೇಲ್ ಇಲ್ಲದೇ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ. ಸ್ಕೇಲ್ ಇಲ್ಲ ಅಂದರೂ ತೊಂದರೆ ಇಲ್ಲ, ನೀವು ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೋಬೋದು. ಈಗ ನೋಡಿ ಯೋಗ್ ಪೀಸ್ ಕ್ರಾಸ್ಗೆ ಒಂದು ಮಾರ್ಕ್ ಮಾಡಿದ ನಂತರ ಹುಕ್ಪಟ್ಟಿ ಡಾಟಿಗೆ ಒಂದು ಮಾರ್ಕ್ ಮಾಡಿ, ಸೆಂಟ್ರ್ ಮಾರ್ಕಿಂಗ್ಗೆ ಇದು 3 ಇಂಚ್ ಇಟ್ಟಿದ್ದೀನಿ. ನೆಕ್ಸ್ಟು ಅಗಲ ಒಂದು ದಾರದಷ್ಟು ಜಾಸ್ತಿ, ಇಲ್ಲಿ ಸೇಮ್ ಒಂದು ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಿದ ನಂತರ ನೀವು ಫಸ್ಟು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೋಬೇಕು.
ಇದು ಸ್ಟ್ಯಾಂಡರ್ಡ್ ಆಗಿ ಎಲ್ಲ ಬ್ಲೌಸ್ಗೂ ಪ್ರತಿಯೊಂದು ಬ್ಲೌಸ್ಗೂ ನೀವು ಈ ರೀತಿ ನೀವು ಮಾರ್ಕ್ ಮಾಡಲೇಬೇಕು. ಅದ ನಂತರಕ ಈಗ ನೋಡಿ ಸ್ವಲ್ಪ ಈ ನೆಕ್ ಹತ್ರ ಮಾತ್ರ 1/4 ಇಂಚಷ್ಟು ಕ್ರಾಸ್ ಆಗಿ ಇಟ್ಬಿಟ್ಟು ಒಂದು ಮಾರ್ಕ್ ಮಾಡ್ತೀರ. ಮಾರ್ಕ್ ಮಾಡಿದ ನಂತರ ನೀವು ಮೈನ್ ಡಾಟ್ ತಗೊತೀರ, ಅಂದರೆ ಅಳತೆ ಬ್ಲೌಸ್ ತಗೊಂಡು ಈಗ ನಾವು ಇದೆಲ್ಲ ನಮ್ಗೆ ಪ್ರತಿಯೊಂದು ಸಿಕ್ಕಿದೆ. ಲಾಸ್ಟ್ ಸಲ ನಿಮ್ಗೆ ಏನು ಹೇಳಿದೆ 3 ಇಂಚ್ ಇದೆ, ಅದು ತಗೊಂಬಂದು ಇಲ್ಲಿ 3 ಇಂಚ್ ಇಟ್ಟರೆ ನಿಮ್ಗೆ ಕರೆಕ್ಟಾಗಿ ಅಗಲ ಸಿಗುತ್ತೆ ಅಂತ ಹೇಳಿದೆ. ಅಂದರೆ ಅಳತೆ ಜಾಕೆಟ್ ಇದ್ದಾಗ ಈ ರೀತಿ ನಾವು ಮಾಡಬಾರ್ದು. ಅದರಲ್ಲಿ ಏನಿರುತ್ತೋ ಅದು ಹಂಗೆ ಎಕ್ಸಾಕ್ಟಾಗಿ ತಗೋಣ. ಅದು ತಗೊಳ್ಳೋಕ್ಕಿಂತ ಮುಂಚೆಕ ಹುಕ್ಪಟ್ಟಿ ಕಡೆಯಿಂದ ನೀವು ಇದೆಲ್ಲ ತಗೋಬೇಕು. ಹುಕ್ಪಟ್ಟಿ ಯಾವ ಕಡೆ ಇರುತ್ತೋ ಆ ಮೆಸರ್ಮೆಂಟ್ ಅಲ್ಲಿಂದ ತೆಗಿಬೇಕು. ಈಗ ನೋಡಿ ನಾವು ಇಲ್ಲಿಂದ ಕ್ರಾಸ್ ಆಗಿ ತಗೊಳ್ಳಿ. ಎಷ್ಟು ಇಂಚ್ ಇದೆ ಅಂತಂದರೆ 3 ಇಂಚ್ ಇದೆ. 3 ಇಂಚ್ ಇದ್ದಾಗ ನಾವು ಇಲ್ಲಿ ಎಷ್ಟು ಇಡಬೇಕು, 3/4 ಇಂಚ್ ಇಡಬೇಕು. 3/4 ಇಂಚ್ 1/4 ಇಂಚ್ ಯಾತಕ್ಕೋಸ್ಕರ ಎಕ್ಸ್ಟ್ರಾ ಇಡ್ತಿದ್ರಿ, ಇಲ್ಲಿ ನಾವು ಹೊಲಿಗೆ ಹಾಕ್ಬೇಕಾದ್ರೆ 1/4 ಇಂಚ್ ನಿಮಗೆ ಮೈನಸ್ ಆಗುತ್ತೆ. ಅಂದರೆ ಹುಕ್ಪಟ್ಟಿ ಐಪಟ್ಟಿ ಹೊಳಿತೀವಲ್ವ ಈಗ ಸ್ಟ್ರೈಟಾಗಿ, ಅವಾಗ 1/4 ಇಂಚು ಒಂದೊಂದು ಕಡೆ ನಮ್ಗೆ ಮೈನಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬಟ್ಟೆ 1/4 ಇಂಚು ಎಕ್ಸ್ಟ್ರಾ ಬಿಡಬೇಕು. 3 ಇಂಚು ಅಂದರೆ 3/4 ಇಂಚು ಕ್ರಾಸಾಗಿ ಟೇಪ್ ಹಿಡಿಬೇಕು. ಯಾವುದೇ ಕಾರಣಕ್ಕೂ ಸ್ಟ್ರೈಟಾಗಿ ಹಿಡಿಬಾರ್ದು. ಸ್ಟ್ರೈಟಾಗಿ ಹಿಡಿದಾಗ ಮೆಸರ್ಮೆಂಟ್ ಚೇಂಜ್ ಆಗಿರುತ್ತೆ. ಏಕೆಂದರೆ ಈ ವಿಚಾರ ಎಲ್ಲ ನಿಮ್ಗೆ ತಿಳಿಸ್ಕೊಟ್ರೆ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಕ್ರಾಸಾಗಿ ಟೇಪ್ ಇಟ್ಟು 3/4 ಇಂಚ್ ಇಟ್ಟು ಮಾರ್ಕ್ ಮಾಡಿ. ಇಲ್ಲಿ ನಿಮ್ಗೆ 3/4 ಇಂಚು ಬರೆದಿರ್ತೀನಿ. ಬರೆದಿದ್ದ ನಂತರ ಈಗ ಡಾಟಿನ ಅಗಲ ಅಳತೆ ಬ್ಲೌಸಲ್ಲಿ ಯಾವ ರೀತಿ ನಾವು ತಗೊಳ್ಳೋದು ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್ ಇದು. ಇಲ್ಲಿ ನೋಡಿ ಡಾಟಿನ ಅಗಲ ಇದು ಮೈನ್ ಡಾಟ್ ಇದು. ನಾವು ಮೈನ್ ಡಾಟ್ ಅಂತೀವಲ್ಲ, ಬ್ರಷ್ ಹತ್ರ ಬರುವಂಥ ಮೈನ್ ಡಾಟ್. ಈ ಡಾಟ್ ಹತ್ರ ಈ ರೀತಿ ಟೇಪ್ ಇಟ್ಟು ಕೆಳಗಡೆ ಬೆಲ್ಟ್ ಹತ್ರ ಎರ್ಜಲ್ಲಿ ಟೇಪ್ ಇಟ್ಟು ಇದು ಅಗಲ ಚೆಕ್ ಮಾಡಿ. ಒಂದು ಡಾಟು 1/4 ಇಂಚ್ ಇದೆ, ಅಂದರೆ 2.5 ಇಂಚ್ ಆಯಿತು ಒಂದು ಡಾಟಿನ ಅಗಲ. ಈಗ ನಾವು ಏನು ಮಾಡಬೇಕು, ಈ ಸ್ಟ್ರೈಟಾಗಿ ಟೇಪ್ ಇಡಬೇಕು. ಎಲ್ಲಿಂದ ಇಡಬೇಕು ಅನ್ನೋ ಅಂತ ಕೇಳಿದರೆ ನಾವು 3/4 ಇಂಚ್ ಎಲ್ಲಿ ಮಾರ್ಕ್ ಮಾಡಿದ್ವೋ ಸೊ ಅಲ್ಲಿಂದ 2.5 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರ 2.5 ಇಂಚ್ ಇಟ್ಟು ಮಾರ್ಕ್ ಮಾಡಿದ ನಂತರ ಇದನ್ನು ನೀವು 2 ಭಾಗ ಮಾಡ್ತೀರಾ. 2 ಭಾಗ ಮಾಡಿದಾಗ 1/4 ಇಂಚ್ ನಮಗೆ ಸಿಗುತ್ತೆ. ಅರ್ಥ ಆಯ್ತಲ್ವ? 1/4 ಇಂಚ್ ಸಿಗುತ್ತೆ. ಈಗ ನಾವು ಶೋಲ್ಡ್ರ್ ಸೆಂಟ್ರಿಂದ ಇಟ್ಟರೆ ಕರೆಕ್ಟಾಗಿ ಬರುತ್ತೆ ನಮಗೆ. ಶೋಲ್ಡ್ರ್ ಸೆಂಟ್ರ್ ಕಡೆಯಿಂದ ನಾವು ಈ ಸ್ಕೇಲ್ನ ನಾವು ಇಟ್ಟು ಈ ಥರ ಒಂದು ಮಾರ್ಕ್ ಮಾಡಿದಾಗ ಕರೆಕ್ಟಾಗಿ ಮೆಸರ್ಮೆಂಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಈ ಸ್ಕೇಲ್ನ ತಗೊಂಡು ಡಾಟಿನ ಅಗಲಕ್ಕೆ ನಾವು ಒಂದು ಮಾರ್ಕ್ ಮಾಡ್ತೀವಿ. ಪರ್ಫೆಕ್ಟಾಗಿ ನಮಗೆ ಡಾಟ್ ಶೇಪ್ ಈಸಿಯಾಗಿ ತೆಗಿಬೋದಾಗ ಈ ರೀತಿ ನೀವು ಮಾರ್ಕ್ ಮಾಡಿದಾಗ. ನೆಕ್ಸ್ಟು ಈಗ ನಮ್ಮ ಅಂಗಡಿಯಲ್ಲಿ ನಮ್ಮ ಬುಟಿಕ್ ಶಾಪಲ್ಲಿ ಯಾವ ಥರ ನಾವು ಕಟ್ ಮಾಡ್ತೀವೋ ಅದೇ ರೀತಿ ನಿಮಗೆ ತೋರಿಸ್ಕೊಡ್ತೀನಿ. ಲಾಸ್ಟ್ ಸಲ ಏನು ಮಾಡಿದೆ, ಫ್ರಂಟ್ ಸಪ್ರೇಟಾಗಿ ತಗೊಂಡಿದೆ ಅಲ್ವರಾ. ಈಗ ಬ್ಯಾಕ್ ಇಟ್ಟು ಫ್ರಂಟ್ ಯಾವ ರೀತಿ ನಾವು ಕಟ್ ಮಾಡೋದು ಅಂತೇಳಿ ನಿಮಗೆ ಆ ವಿಚಾರ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ನಿಮಗೆ ತುಂಬ ಯೂಸ್ ಆಗುತ್ತೆ ಈ ಮೆಥಡ್ ನೀವು ಕಲ್ತ್ಕೊಂಡ್ರೆ ಮಾತ್ರ. ನೆಕ್ಸ್ಟು ಈ ಬ್ಯಾಗ್ ತಗೊಳ್ಳಿ, ಅಳತೆ ಬ್ಲೌಸ್ ಇರುವಂಥ ಬ್ಯಾಗು ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀವಲ್ವ. ಈ ಅಳತೆ ತಗೊಂಡು ಇಲ್ಲಿ ನೋಡಿ ಈ ಕೆಲವೊಂದು ಟ್ರಿಕ್ಕೆಲ್ಲ ಇರುತ್ತೆ. ಸೊ ನಿಮ್ಗೆ ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ, ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ವಿಡಿಯೋ ನೋಡಿ. ಇಲ್ಲಿ ನೋಡಿ ಇದು ಮೈನ್ ಡಾಟ್ ಅಲ್ವರ. ಮೈನ್ ಡಾಟ್ ಹತ್ರ ಒಂದು 1/4 ಇಂಚಷ್ಟು ಈ ಬ್ಯಾಕ್ ಪೊಸಿಷನ್ ಈ ಥರ ಕ್ರಾಸಾಗಿ ಇಡಬೇಕು. ಅಣ್ಣ ಇದು ಯಾತಕ್ಕೋಸ್ಕರ ಕ್ರಾಸಾಗಿ ಇಡ್ತಾ ಇದ್ದೀರಾ? ಸ್ಟ್ರೈಟ್ ತಾನೇ ಇರಬೇಕು, ಈ ರೀತಿ ತಾನೇ ಇರಬೇಕು, ಅದಕ್ಕೆ ಯಾಕೆ ನೀವು ಹಿಂಗೆ ಇಡ್ತಿದ್ರಿ? ಈ ಥರ ಮಾಡಿದಾಗ ನಮಗೆ ಏನಾದ್ರು ತೊಂದರೆ ಆಗಲ್ವಾ ಅಂತ ನಿಮಗೆ ಡೌಟ್ ಇರುತ್ತೆ. 99% ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ತಿರಾಕ. ಸ್ಟ್ರೈಟ್ ಕಟ್ ಮಾಡಿದಾಗ ಏನಾಗುತ್ತೆ, ಶೋಲ್ಡ್ರ್ ಆಟೋಮೆಟಿಕ್ಕಾಗಿ ಫ್ರಂಟ್ ಕಡೆ ಜಾರಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫ್ರಂಟ್ ಕಡೆ ಜಾರಿದಾಗ ಬ್ಯಾಕ್ ಕಡೆ ನಿಮಗೆ ಶೋಲ್ಡ್ರ್ ಜಾರುತ್ತೆ. ಶೋಲ್ಡ್ರ್ ಜಾರಿದಾಗ ಏನಾಗುತ್ತೆ, ನಾವು ಹಾಕ್ಕೊಂಡಿರುವಂಥ ಒಳಗಡೆ ಇರುವಂಥ ಬಟ್ಟೆ ಕೂಡ ಒಂದೊಂದು ಕೆಲವೊಂದು ಟೈಮಲ್ಲಿ ನಮ್ಗೆ ಕಾಣಿಸುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ನೋಡಿ, ಈ ಟ್ರಿಕ್ನ ನೀವು ಫಾಲೋ ಮಾಡಲೇಬೇಕು ಖಂಡಿತವಾಗ್ಲೂ. ನೋಡಿ ಶೋಲ್ಡ್ರ್ ಹತ್ರ ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀವಿ ಅಲ್ವರಾ, ಪರ್ಫೆಕ್ಟ್ ಆಗಿದೆಯಾ ಈ ಜಾಗದಲ್ಲಿ. ನೆಕ್ಸ್ಟು ಈ ಕೆಳಗಡೆ ಮೈನ್ ಡಾಟ್ ಕಡೆಯಿಂದ ಒಂದು 1/2 ಇಂದ 3/4 ಇಂಚು ಈ ಡಿಸ್ಟೆನ್ಸ್ ಬಿಟ್ಟು ಬ್ಯಾಕ್ ಈ ಪೊಸಿಷನ್ನಲ್ಲಿ ಇಟ್ಟು ನೀವು ಅದ ನಂತರ ನೋಡಿ ಬ್ಯಾಕ್ ಏನಿದೆಯೋ ಅದೇ ಅಳತೆಗೆ ನಾವು ಫ್ರಂಟಿಗೆ ಮಾರ್ಕ್ ಮಾಡಿ. ನಿಮ್ಗೆ ಅದ ನಂತರ ನಿಮ್ಗೆ ಒಂದು ವಿಚಾರ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರ ಬ್ಯಾಕ್ ಮಾರ್ಕ್ ಮಾಡಿದ ನಂತರ ಈಗ ಚೆಸ್ಟ್ ಎಷ್ಟು ತೊಗೊಂಡಿದ್ದೀವಿ, 9.75 ಇಂಚು ತೊಗೊಂಡಿದ್ದೀವಿ ಅಂದರೆ ಬ್ಯಾಕಿಗೆ. ಈಗ ಫ್ರಂಟಿಗೆ ನಾವು ಎಷ್ಟು ಇಡಬೇಕಪ್ಪ ಅಂತಂದರೆ ಒಳಗೆಗೂ ಸೇರಿ 10 ಇಂಚ್ ಇರಬೇಕು. ಎಲ್ಲಿಂದ ಇರಬೇಕು, ಈ ಫಸ್ಟ್ ಮಾರ್ಕಿಂಗಿಂದ ಇದು ಕಟ್ ಮಾಡಿ ತೆಗಿತೀವಿ. ಸೊ ಸೆಕೆಂಡ್ ಮಾರ್ಕಿಂಗಿಂದ ಈ ಮಾರ್ಕಿಂಗಿಂದ 9.75 ಇಂಚ್ ಇರೋ ಕಡೆಯಿಂದ 1/4 ಇಂಚು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಲೇಬೇಕು. ಯಾತಕ್ಕೋಸ್ಕರ ನಾವು 1/4 ಇಂಚ್ ಎಕ್ಸ್ಟ್ರಾ ಇಡ್ತೀವಿ ಅಂತಂದರೆ ಈ ಜಾಗದಲ್ಲಿ ನಾವು ಉಪ್ಪಟ್ಟಿ ಐಪಟ್ಟಿ ಹೊಳಿಬೇಕಾದ್ರೆ ಒಂದೊಂದು ಕಡೆ 1/4 ಇಂಚ್ ನಮಗೆ ಮೈನಸ್ ಆಗುತ್ತೆ. ಹೊಲ್ದಿದ ನಂತರ ನಮಗೆ 9.75 ಇಂಚ್ ಸಿಗುತ್ತೆ. /4 ಮಾಡಿದಾಗ ಏನು ಮೆಸರ್ಮೆಂಟ್ ಸಿಗುತ್ತೋ ಹೊಲ್ದಿದ ನಂತರನೂ ಅಷ್ಟೇ ಇರಬೇಕು. ಓಕೆ ಈಗ ನಾವು ಆಪೋಸಿಟ್ ಕಡೆಯಿಂದ
ಈಗ ನಾನು ಲಾಸ್ಟ್ ನಿಮ್ಗೆ ಏನು ಹೇಳಿದೆ, ನೆಕ್ ಕಡೆಯಿಂದ ಎಷ್ಟಿದೆಯೋ ಪ್ಲಸ್ 1 ಇಂಚ್ ಆಡ್ ಮಾಡಿ ಆಪೋಸಿಟಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಆದರೆ ಅಳತೆ ಜಾಕೆಟ್ ಇದ್ದಾಗ ನಾವು ಆ ಥರ ಮಾಡೋಂಗಿಲ್ಲ. ಸೊ ಅಳತೆ ಜಾಕೆಟ್ ತಗೊಳ್ಳಿ. ಅಳತೆ ಜಾಕೆಟ್ ತಗೊಂಡಿದ್ದ ನಂತರಕ್ಕೆ ಸಿಂಪಲ್ಲಾಗಿ ರಿಸ್ಕೇ ಇಲ್ಲಕ್ಕ ಇದು ನೋಡಿ, ಈ ಥರ 1/4 ಇಂಚಷ್ಟು ಕೆಳಗಡೆ ಡೌನ್ ಮಾಡ್ಕೋಬೇಕು. ಅಳತೆ ಜಾಕೆಟ್ ಮಾರ್ಕಿಂಗ್ ಇದೆಲ್ಲವರು ಆ 1/4 ಇಂಚಷ್ಟು ಇಟ್ಟು, ಈಗ ನಾವು ಈ ಬಟ್ಟೆನ ಮೇಲ್ಗಡೆ ಬಂದಿದೆ. ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ. ಈಗ ನಾವು ಬಟ್ಟೆ ಹೊಳಿಲಿಕ್ಕೆ ಅಂದರೆ ಬೆಲ್ಟು ಫ್ರಂಟು, ಅದಕ್ಕೋಸ್ಕರ ನಾವು ಎಷ್ಟು ಇಡಬೇಕಿಲ್ಲಿ, ಒಂದು 1/2 ಇಂಚಷ್ಟು ಅಥವಾ 1/4 ಇಂಚು, ಇದನ್ನು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಒಂದು 1/2 ಇಂಚೇ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಇದು 1/2 ಇಂಚ್ ಇಟ್ಟು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತೀರ. ಮಾರ್ಕ್ ಮಾಡಿದ ನಂತರ ಬ್ಯಾಕು ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿರಲಿ ಎಡ್ಜ್ ಹತ್ರ. ಸೊ ಇಲ್ಲಿ ಮಾತ್ರ ನಾವು ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಇರಲಿ, ಇದನ್ನು ನಾವು ಸರಿಪಡಿಸ್ಕೋಬೋದು. ಈಗ ನಾವು ಮಾರ್ಕ್ ಮಾಡಿದ್ದೀವಿ ಅಕ್ಕ. ಈಗ ನಾವು ಏನು ಮಾಡಬೇಕು, ಬ್ಯಾಕ್ನ ತೆಗಿಯೋಣ. ಬ್ಯಾಕ್ ತೆಗೆದಿದ್ದ ನಂತರ ಈಗ ನೋಡಿ ಅಕ್ಕ, ಸಿಂಪಲ್ಲಾಗಿ ಆಪೋಸಿಟ್ ಕಡೆಯಿಂದ ಡಾಟ್ ಎಲ್ಲಿ ಸಿಗುತ್ತೆ, ಈಸಿಯಾಗಿ ಸಿಕ್ತು. ಈಗ ನೋಡಿ ನಾವು ಚೆಸ್ಟ್ ವೇಸ್ಟ್ಗೆ ಒಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ನಂತರ ನಾವು ಹಾಮೂಲ್ ಹತ್ರ ಒಂದು ರೌಂಡ್ ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ನಂತರ ಈಗ ಮೇಲ್ಗಡೆ ಶೋಲ್ಡ್ರ್ ಹತ್ರ ಎಷ್ಟಿಟ್ಟಿದ್ದೀವಿ, 3/4 ಇಂಚು. ಹಾಮೂಲ್ ಹತ್ರನೂ ಅದೇ 3/4 ಇಂಚು ಇರಲಿ. ಎಷ್ಟಿರಲಿ, 3/4 ಇಂಚಷ್ಟು ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವು ಮೇಲ್ಗಡೆ ಶೋಲ್ಡ್ರಿಂದ ಸ್ಟ್ರೈಟಾಗಿ ಇಟ್ಬಿಟ್ಟು ಒಂದು ಮಾರ್ಕ್ ಮಾಡ್ತೀರ. ಈಗ ನಾನು ತೋರಿಸಿರುವಂಥದ್ದು ಇದು ಬ್ಯಾಕಕ್ಕೆ ರೆಡಿ ಇರುವಂಥ ಮೆಜರ್ಮೆಂಟು. ಈಗ ನಾವು ತೋರಿಸ್ತಾ ಇರೋದು ಇದು ಫ್ರಂಟು. ಈ ಫ್ರಂಟಲ್ಲಿ ಏನು ಮಾಡ್ತೀರಾ, ನಾವು ಹಾಮೂಲಿಂದ 6 ಇಂಚಸ್ ಇದೆಯಲ್ವರ, ಇದನ್ನು 2 ಭಾಗ ಮಾಡಿದಾಗ 3 ಇಂಚ್ ಬರುತ್ತೆ. ಈ ಚೆಸ್ಟಿಂದ 4 ಇಂಚಿದೆ, 4ನ 2 ಭಾಗ ಮಾಡ್ತೀರಾ, 2 ಇಂಚ್ ಸಿಗುತ್ತೆ. ಈಗ ನೆಕ್ಸ್ಟ್ ನೋಡಿ, ಇದು 3/4 ಇಂಚು. ಎಲ್ಲ ಬ್ಲೌಸ್ಗೂ ಅಳತೆ ಬ್ಲೌಸ್ ಇದ್ರೂ ತೊಂದರೆ ಇಲ್ಲ, ಬಾಡಿ ಮೆಸರ್ಮೆಂಟ್ ತೊಗೊಂಡ್ರು 3/4 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಿದ ನಂತರ ಈ ಹಾಮೂಲ್ ಸ್ಕೇಲ್ ತೊಗೊಳ್ಳಿ. ಸ್ಕೇಲ್ ತೊಗೊಂಡಾಗ ನಿಮ್ಗೆ ಈ ರೀತಿಯೇ ಫ್ರಂಟ್ ಕೂರಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಸೊ ಇದನ್ನು ನಾವು ಸ್ಕೇಲ್ನ ಚೇಂಜ್ ಮಾಡ್ಕೋಬೋದು. ಚೇಂಜ್ ಮಾಡಿ ಈ ರೀತಿ ಮಾರ್ಕ್ ಮಾಡಿದಾಗ ನಮಗೆ ಫ್ರಂಟ್ ಹಾಮೂಲ್ ಶೇಪು ಪರ್ಫೆಕ್ಟಾಗಿ ಸಿಗುತ್ತೆ. ಇದು ಬ್ಯಾಕು, ಇದು ಫ್ರಂಟ್ ಅಕ್ಕ. ಅದ ನಂತರ ನಾವು ಇಲ್ಲಿ ನೋಡಿ ಹಾಮೂಲ್ ಡಾಟ್ ಎಲ್ಲಿ ತೆಗೆಯೋದು ಅಂತೇಳಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಈ ರೀತಿ ಡಾಟ್ ಹಾಮೂಲ್ ಡಾಟು ಎಷ್ಟು ಇಡಬೇಕು, ಮೇಲ್ಗಡೆ 1/4 ಇಂಚ್ ಹಿಡಿಬೇಕು. ಈ ಡಾಟನ್ನು ಉದ್ದ ಎಷ್ಟು ಇಟ್ಟಿದ್ದೀನಿ, 3.5 ಇಂಚ್ ಇಟ್ಟಿದ್ದೀನಿ ಅಕ್ಕ. ಇದು ನಾವು ಇಟ್ಕೋಬೋದು. ಈ ಡಾಟ್ ಎಷ್ಟು ಇಟ್ಟಿದ್ದೀನಿ ಅಂತಂದರೆ 3 ಇಂಚ್ ಇಟ್ಟಿದ್ದೀನಿ. ಈ ಡಾಟ್ ಎಷ್ಟಿದೆ ಅಂತ ನೀವು ಒಂದು ಸಲ ಚೆಕ್ ಮಾಡ್ಕೋಣ. ಚೆಕ್ ಮಾಡಿದಾಗ 3.5 ಇಂಚ್ ಇದೆ. ಇದು ಹೈಟಿಗೆ ತಕ್ಕನಾಗ ನಾವು ಚೇಂಜ್ ಮಾಡ್ಕೋಬೋದು. ಈ ಡಾಟಿನ ಅಗಲ ಎಷ್ಟಿದೆ, 1/4 ಇಂಚ್ ಇದೆ ಒಂದೊಂದು ಡಾಟು. ಈಗ ನೆಕ್ಸ್ಟ್ ನಿಮಗೆ ಎಲ್ಲನೂ ಅರ್ಥ ಆಗಿರುತ್ತೆ, 99% ಅರ್ಥ ಆಗಿರುತ್ತೆ. ಅಣ್ಣ ನೀವು ಫ್ರಂಟ್ ಕಡೆಯಿಂದ ಬಂದಿರೋದು ನನಗೆ ಅರ್ಥ ಆಗಿದೆ, 2 ಭಾಗದಲ್ಲೂ ನನಗೆ ಡಾಟಿನ ಅಗಲ ಅರ್ಥ ಆಗಿದೆ. ಸೊ ಇದು ಆಪೋಸಿಟ್ ಬರೋದು ಅಂತ ಮೆಸರ್ಮೆಂಟು ಕರೆಕ್ಟಾಗಿದೆ ಅಂತೇಳಿ ನನಗೆ ಏನು ತಿಳ್ಕೊಳ್ಳಲಿ, ಅಂದರೆ ಯಾವ ರೀತಿ ನಾನು ತಿಳ್ಕೊಳ್ಳೋದು, ನನಗೆ ಅದು ಸ್ವಲ್ಪ ನನಗೆ ಐಡಿಯಾ ಹೇಳ್ಕೊಡಿ ಅಂತಂದರೆ ತುಂಬ ಸಿಂಪಲಾಗಿ ಈಗ ನೋಡಿ ಈ ಮೈನ್ ಡಾಟ್ ಇದೆಯಲ್ವರ, ಆ ಮೈನ್ ಡಾಟ್ ಕಡೆಯಿಂದ ಒಂದು ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಿದ ನಂತರ ಈಗ ನೋಡಿ ಈ ಹೊಲಿಗೆ ಇದೆಯಲ್ವರ ಆಪೋಸಿಟ್ ಕಡೆ, ಈ ಹೊಲಿಗೆಗೆ ಒಂದು ಮಾರ್ಕ್ ಮಾಡಿದ ನಂತರಕ್ಕೆ ಏನಿಲ್ಲ, ಈ ಬೆಲ್ಟನ್ನು ಈ ಆಪೋಸಿಟಲ್ಲಿ ಇರುವಂಥ ಇದನ್ನು ಬೆಲ್ಟ್ನ ತಗೊಂಡು ಅದ ನಂತರ ನೀವು ಈ ರೀತಿ ಚೆಕ್ ಮಾಡಿದಾಗ ಹೆಚ್ಚು ಕಡಿಮೆ ಏನಾದ್ರು ಇದ್ದರೆ ನಮಗೆ ಗೊತ್ತಾಗುತ್ತೆ. ಈಗ ನೋಡಿ ಸ್ವಲ್ಪ ಜಾಸ್ತಿನೇ ಇದೆ, ಒಂದು 1/4 ಇಂಚಷ್ಟು ಜಾಸ್ತಿ ಇದೆ. ಇದನ್ನು ನಾವು ಸರಿಪಡಿಸ್ಕೋಬೋದು. ಯಾವಾಗ ನಮ್ಗೆ ಗೊತ್ತಾಗುತ್ತೆ ಅಂತಂದರೆ ಬೆಲ್ಟ್ ಚೆಕ್ ಮಾಡಿದಾಗ ಈಸಿಯಾಗಿ ಈ ಮೆಸರ್ಮೆಂಟ್ ಎಲ್ಲ ನಮಗೆ ಸಿಗುತ್ತೆ. ಸೊ ಅವಾಗ ಏನು ಮಾಡಬೇಕು, ನಾವು ಇದನ್ನು ಒಂದು 1/4 ಇಂಚಷ್ಟು ಇಲ್ಲಿ ಕಡಿಮೆ ಮಾಡಬೇಕು. ಇಲ್ಲಿ ಕಡಿಮೆ ಮಾಡೋಂಗಿಲ್ಲ. ಸೊ ಆಪೋಸಿಟ್ ಕಡೆಯಿಂದ ನಾವು ಈ ಜಾಗದಲ್ಲಿ ನಾವು ಕಡಿಮೆ ಮಾಡಿದಾಗ ಫ್ರಂಟಲ್ಲೇ ಕರೆಕ್ಟಾಗಿರುತ್ತೆ. ಮೈನ್ ಡಾಟ್ ಅಗಲಾಣ ನಮ್ಗೆ ಕರೆಕ್ಟಾಗಿ ಸಿಗಿರುತ್ತೆ, ಆಪೋಸಿಟಲ್ಲಿರುವಂಥ ಅಗಲಾಣ ನಮ್ಗೆ ಪರ್ಫೆಕ್ಟಾಗಿ ಸಿಗುತ್ತೆ. ಈಗ ಯಾವುದೇ ರೀತಿ ನಮಗೆ ಮೆಸರ್ಮೆಂಟ್ ಚೇಂಜಸ್ ಬರೋದಿಲ್ಲ. ಶೋಲ್ಡ್ರು ಪರ್ಫೆಕ್ಟಾಗಿರುತ್ತೆ, ನೆಕ್ಕು ಪರ್ಫೆಕ್ಟಾಗಿರುತ್ತೆ, ಹಾಮೂಲ್ ಡಾಟ್ ಕರೆಕ್ಟಾಗಿದೆ, ಡಾಟಿನ ಅಗಲ ಕರೆಕ್ಟಾಗಿದೆ, ಫ್ರಂಟ್ ಹೈಟ್ ಕರೆಕ್ಟಾಗಿದೆ, ಆಪೋಸಿಟ್ ಬರೋವಂಥ ಮೆಸರ್ಮೆಂಟು ಕರೆಕ್ಟಾಗಿರುತ್ತೆ. ಸೊ ಅವಾಗ ನಮ್ಗೆ ಹೆಂಗೆ ಚೆಸ್ಟು ಆಗಲಿ ವೇಸ್ಟ್ ಆಗಲಿ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಈ ರೀತಿ ನೀವು ಚೆಕ್ ಮಾಡ್ಕೋಬೇಕು. ಚೆಸ್ಟ್ ಮೆಸರ್ಮೆಂಟು ಫ್ರಂಟಿಂದ 10 ಇಂಚ್ ಇಟ್ಟಿದ್ದೀನಿ. ಈಗ ನಾವು ನೆಕ್ಸ್ಟ್ ಏನು ಮಾಡೋಣ, ಫ್ರಂಟ್ ಕಟ್ ಮಾಡೋಣ. ಈಗ ಫ್ರಂಟ್ ಕಟ್ ಮಾಡಬೇಕಾದ್ರೆ ಫಸ್ಟ್ ನಾವು ನೆಕ್ಕಿಂದ ಸ್ಟಾರ್ಟ್ ಮಾಡಬೇಕು. ಕೆಲವೊಬ್ಬರು ಶೋಲ್ಡ್ರಿಂದ ಸ್ಟಾರ್ಟ್ ಮಾಡ್ತಾರೆ, ವೇಸ್ಟ್ ಆಗುತ್ತೆ ಬಟ್ಟೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ನೆಕ್ಕಿಂದ ಈ ಥರ ಬಟ್ಟೆ ನಾವು ಆದಷ್ಟು ಉಳಿಸ್ಬೇಕಕ್ಕ. ನಾವು ಕಟ್ ಮಾಡಿದಾಗ ನಾವು ಬಟ್ಟೆ ಇದ್ದರೆ ಉಳಿಬೇಕು, ನಮ್ಗೆ ಈಸಿ ಆಗುತ್ತೆ. ಇನ್ನು 10 ನಿಮಿಷ ಕೆಲಸ ನಮಗೆ ಬೇಗನೆ ಆಗುತ್ತೆ. ಸೊ ಅದಕ್ಕೋಸ್ಕರ ಬಟ್ಟೆ ಉಳಿಸೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿ ಅಕ್ಕ, ಹಾಮೂಲ್ ರೌಂಡು. ನೆಕ್ಸ್ಟು ಸೈಡ್
ನೆಕ್ಸ್ಟು ಇಲ್ಲಿ ಕ್ರಾಸ್ ಆಗಿ ನಾವು ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಕಟ್ ಮಾಡಿದ ನಂತರ ನಾವು ನೆಕ್ಸ್ಟು ಹುಕ್ ಪಟ್ಟಿಗೆ ಒಂದು ಡಾಟ್ ಹಾಕೋಣ. ನೆಕ್ಸ್ಟು ಚೆಸ್ಟ್ ನ್ಯಾಚಿಗೆ ಒಂದು ಮಾರ್ಕ್ ಮಾಡೋಣ, ನ್ಯಾಚ್ ಹಾಕೋಣ. ಹಾಮ್ ಹೋಲ್ ಡಾಟಿಗೆ ಒಂದು ನ್ಯಾಚ್ ಹಾಕೋಣ. ಅದ ನಂತರ ಈಗ ಫ್ರಂಟ್ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನಾವು ಚೆಕ್ ಮಾಡ್ಕೊಳ್ಳೇಬೇಕು ಖಂಡಿತವಾಗೂ. ಅಣ್ಣ ಇದು ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದರೆ ಈ ಮೈನ್ ಡಾಟು ಮತ್ತು ಆಪೋಸಿಟ್ ಕಡೆ ಈ ಮಾರ್ಕಿಂಗ್ ಎರಡನ್ನು ಒಂದ್ರ ಮೇಲೆ ಒಂದು ಇಡಬೇಕಕ್ಕ, ಒಂದ್ರ ಮೇಲೆ ಒಂದು ಕೂರಿಸ್ಬೇಕು. ಕರೆಕ್ಟಾಗಿ ಕೂರಿಸಿದ್ದು ನೋಡಿ. ಕೂರಿಸಿದ ನಂತರ ಇದು ನೋಡಿ, ಇದು ಫ್ರಂಟ್ ನೆಕ್ಕಿನ ಕಡೆ, ಇದು ಬ್ಯಾಕು ಅಂದರೆ ಹಾಮ್ ಹೋಲ್ ಕಡೆ ಆಪೋಸಿಟ್ ಇರೋ ಕಡೆ 1/2 ಇಂಚ್ ಡಿಫ್ರೆನ್ಸ್ ಬರಲಿ. ಅದು ಕರೆಕ್ಟ್ ಬಂದ್ರೂ ತೊಂದರೆ ಇಲ್ಲ. 1/2 ಇಂಚ್ ಅಷ್ಟಿದ್ದರೆ ಕಪ್ ಶೇಪ್ ನೀಟಾಗಿ ಬರುತ್ತೆ. ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕಪ್ಪ ಅಂತಂದರೆ ಕಂಪಲ್ಸರಿ ಈ 1/4 ಇಂಚಷ್ಟು ನಾವು ಶೇಪ್ ತೆಗಿತೀನಕ್ಕ. ಪ್ರತಿಯೊಂದು ಬ್ಲೌಸ್ಗೂ ತೆಗಿತೀನಿ. ಸೊ ಅದಕ್ಕೋಸ್ಕರ ಈ ಶೇಪ್ ನಿಮ್ಮ ಇಷ್ಟ ಆಯಿತು, ನಿಮ್ಮ ಚಾಯ್ಸು. ಬೇಕಂದ್ರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ ಅಂತಂದರೆ ನೀವು ಇದು ಮಾಡ್ಕೊಳ್ಳಿ, ಸ್ಲಿಪ್ ಮಾಡ್ಕೊಳ್ಳಿ. ಸೊ ನಾನು ಈ 1/4 ಇಂಚ್ ತೆಗಿತೀನಿ. ಏನಕ್ಕಪ್ಪ ಅಂತಂದರೆ ನೆಕ್ ನೀಟಾಗಿ ಬರುತ್ತೆ, ಅದೇ ಸಮ್ ಟೈಮ್ ನಿಮಗೆ ಫ್ರಂಟಲ್ಲಿ ಬರುವಂಥ ರಿಂಕಲ್ ಅವಾಯ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ನೋಡಿ 1/4 ಇಂಚಷ್ಟು ಕಂಪಲ್ಸರಿ ನಾನು ಕಟ್ ಮಾಡಲೇಬೇಕು. ನಾನು ಕಟ್ ಮಾಡ್ತೀನಿ. ನಾನು ಪ್ರತಿಯೊಂದು ಬ್ಲೌಸ್ಗೂ ಈ ಥರ ಒಂದು 1/4 ಇಂಚಷ್ಟು ಶೇಪ್ ತೆಗಿತೀನಿ. ಇದರಿಂದ ಯಾವುದೇ ರೀತಿ ಕರೆಕ್ಷನ್ ಬರೋದಿಲ್ಲ. ನೆಕ್ ಶೇಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಕಪ್ ಶೇಪು ನಿಮಗೆ ನೀಟಾಗಿ ಚೆನ್ನಾಗಿ ಕೊಡುತ್ತೆ. ಈಗ ಡಾಟಿನ ಅಗಲ ಮ್ಯಾಚ್ ಮಾಡಿದ್ದೀವಿ. ಇದು ಹೈಟಿಗೆ ಒಂದು ಮಾರ್ಕ್ ಮಾಡೋಣ. ಈ ಥರ ಒಂದು ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಅಕ್ಕ. ಈ ಥರ ಫೋಲ್ಡಿಂಗ್ ಮಾಡಿದಾಗ ಈ ಗೆರೆ ಹಂಗೆ ಮಾರ್ಕಿಂಗು ಹಂಗೆ ಕಾಣಿಸುತ್ತೆ. ಸೊ ಹೊಲಿಬೇಕಾದ್ರೆ ನಮಗೆ ಆ ಫೋಲ್ಡಿಂಗ್ ಮೇಲೆ ನಾವು ಒಂದು ಹೊಲಿಗೆ ಹಾಕ್ಕೋಬೋದು. ಸೊ ಅದಕ್ಕೋಸ್ಕರ ಈಗ ಮಾರ್ಕ್ ಮಾಡಿದ ನಂತರಕ್ಕೆ ಈಗ ಫ್ರಂಟ್ ಕಟ್ ಮಾಡಿದ್ದೀನಲ್ವ, ಈಗ ನೆಕ್ಸ್ಟ್ ನಾವು ಫ್ರಂಟ್ ಆ್ಯಂಡ್ ಬ್ಯಾಕು ಎರಡನ್ನೂ ನಾವು ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಈಗ ನೋಡಿ ಮ್ಯಾಚ್ ಕರೆಕ್ಟಾಗಿರಬೇಕು. ಇದರಲ್ಲಿ ಫ್ರಂಟ್ ಬಟನ್ ಎಕ್ಸ್ಟ್ರಾ ಇರೋಂಗಿಲ್ಲ, ಬ್ಯಾಕ್ ಬಟನ್ನು ಎಕ್ಸ್ಟ್ರಾ ಇರೋದಿಲ್ಲ. ಅಕಸ್ಮಾತ್ ಏನಾದ್ರು ಇದ್ದರೆ ಆ ರೀತಿ ಏನಾದರೂ ನಮಗೆ ಚೆಸ್ಟು ಲೂಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ಈಗ ಯಾವ ರೀತಿ ಅಳತೆ ಬ್ಲೌಸಲ್ಲಿ ಬೆಲ್ಟ್ ಕಟ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಇದು ತುಂಬ ಸಿಂಪಲ್. ಇದು ಕಂಪಲ್ಸರಿ ಈ ಬಟ್ಟೆಯಲ್ಲಿ ನೀವು ಯೋಗ್ ಪೀಸ್ ಕಟ್ ಮಾಡ್ಕೋಬೇಕು, ಅಂದರೆ ಬೆಲ್ಟ್ ಕಟ್ ಮಾಡಲೇಬೇಕು ನೀವು. ಅದನ್ನು ಬಿಟ್ಟು ಬಟ್ಟೆ ಇದೆ ಅಂತೇಳಿ ಬೇರೆ ರೀತಿ ಬಟ್ಟೆನ ವೇಸ್ಟ್ ಮಾಡಬಾರ್ದು. ಇದು ಸ್ಟ್ರೈಟ್ ಬಟ್ಟೆ. ಇದರಲ್ಲಿ ನಾವು ಬೆಲ್ಟ್ ಕೊಟ್ಟಾಗ ನಾವು ಬ್ಲೌಸ್ ಹಾಕ್ಬೇಕಾದ್ರೆ ಇದು ಯಾವುದೇ ರೀತಿ ಈ ಥರ ಫೋಲ್ಡಿಂಗ್ ಬರೋದು, ರಿಂಕಲ್ ಬರೋದು, ಈ ಸಮಸ್ಯೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಸ್ಟ್ರೈಟ್ ಬಟ್ಟೆನ ತೆಗೋಬೇಕು. ನಾವು ಸ್ಟ್ರೈಟ್ ಬಟ್ಟೆ ತೆಗಿಯೋಕ್ಕಿಂತ ಮುಂಚೆ, ನಾವು ಬೆಲ್ಟ್ ತೆಗಿಯೋಕ್ಕಿಂತ ಮುಂಚೆ ಫಸ್ಟ್ ಈ ಥರ ಒಂದು 1/2 ಇಂಚ್ ಬಟ್ಟೆ ಬಿಟ್ಟು ಒಂದು ಮಾರ್ಕ್ ಮಾಡಿ. ಇದು ಸ್ಟ್ರೈಟ್ ಆಗಿರುತ್ತೆ. ಸುಮಾರು ಜನ ಈ ಥರ ಸ್ಟ್ರೈಟಾಗಿ ತೆಗಿತೀರ. ಈ ಥರ ಸ್ಟ್ರೈಟಾಗಿ ತೆಗೆದ್ರೆ ಏನಪ್ಪ ಆಗುತ್ತೆ ಅಂತಂದರೆ ಇದನ್ನು ನಿಮಗೆ ತಿಳಿಸ್ತೀನಿ. ಈಗ ನೋಡಿ ಅಕ್ಕ, ಬ್ಲೌಸ್ ಎಲ್ಲ ಕರೆಕ್ಟಾಗಿರುತ್ತೆ. ಅಂದರೆ ಈ ಹುಕ್ಕು ಕೂರೋದಿಲ್ಲ, ಕೆಳಗಡೆ ಇರೋವಂಥ ಹುಕ್ಕು ಕೂರೋದಿಲ್ಲ. ಅಂದರೆ ನೀವು ಹಾಕಬೇಕಾದ್ರೆ ಒಂದು 2 ಸಲ ಈ ಥರ ಏನಾರು ವರ್ಕ್ ಮಾಡಿದಾಗ ಈ ಹುಕ್ಕು ಹೊರಗಡೆ ಬಂದಿರುತ್ತೆ ಅಥವಾ ಕರೆಕ್ಟಾಗಿ ಕೂರೋದಿಲ್ಲ. ಈ ಥರ ಫ್ರಂಟಲ್ಲಿ ಈ ಥರ ಎತ್ಕೊಂಡಿರುತ್ತೆ. ಸೊ ಇದಕ್ಕೆ ಏನಪ್ಪ ಪ್ರಾಬ್ಲಮ್ ಅಂದರೆ ಸ್ಟ್ರೈಟಾಗಿ ಮೆಸರ್ಮೆಂಟ್ ತೆಗೆದಿರ್ತಾರೆ. ಸೊ ಅದನ್ನು ಯಾವ ರೀತಿ ತೆಗೆದ್ರೆ ನಮ್ಮ ಬಾಡಿ ಸ್ಟ್ರೆಚಾಗಿ ಪರ್ಫೆಕ್ಟಾಗಿ ಕೂರುತ್ತೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ತೋರ್ಸೋಕ್ಕಿಂತ ಮುಂಚಿತವಾಗಿ ಫಸ್ಟ್ ನಾವು ನೋಡಿ ಈ ಬಟ್ಟೆಗೆ ಫಸ್ಟ್ ನಾವು ಕೆಳಗಡೆ ಒಂದು ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡಿದ ನಂತರ ಹೊಲಿಗೆಗೋಸ್ಕರ ಒಂದು 1/4 ಇಂಚ್ ಅಷ್ಟು 1/2 ಇಂಚ್ ಅಷ್ಟು ಬಿಟ್ಟು ಒಂದು ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಿದ ನಂತರ ನೋಡಿ ಈ ಥರ ಒಂದು ಸ್ಟ್ರೈಟ್ ಮಾರ್ಕಿಂದ ಕೆಳಗಡೆ ಅಂದರೆ ಸೊಂಟದ ಹತ್ರ ಕೆಳಗಡೆ ಇಲ್ಲಿ ಒಂದು 1/4 ಇಂಚ್ ಅಷ್ಟು ಇಟ್ಟು ಈ ಕ್ರಾಸ್ ತೆಗೆದ್ರೆ ಆ ಸಮಸ್ಯೆ ನಿಮಗೆ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಈ ಮೆಸರ್ಮೆಂಟ್ ನೀವು ಚೆಕ್ ಮಾಡ್ಕೊಳ್ಳಿ. ಯೋಗ್ ಪೀಸ್ ನಾವು ಎಷ್ಟು ತೊಗೊಂಡಿದ್ದೀವಿ, 3/4 ಇಂಚು. 3/4 ಇಂಚ್ ಇದ್ದರೆ ಕ್ರಾಸ್ ಟೇಪ್ ಇಟ್ಟು ಈ ಥರ 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮರೆದೇನೆ ಇದೆಲ್ಲ ನೀವು ಮಾಡಬೇಕು. ಅವಾಗ ತಾನೇ ಆ ಬ್ಲೌಸು ಫ್ರಂಟ್ ಶೇಪ್ ನೀಟಾಗಿ ಕೊರುತ್ತೆ. ಸೊ ಅದಕ್ಕೋಸ್ಕರ 3/4 ಇಂಚ್ ಏನು ಇಡ್ತೀರೋ ಈ 3/4 ಇಂಚಿನ ಇಲ್ಲಿ ನಾವು ಒಂದು ಮಾರ್ಕ್ ಮಾಡ್ತೀವಿ. ಇದು ಮೈನ್ ಡಾಟ್ಗೆ ಒಂದು ಮಾರ್ಕ್ ಮಾಡಿದ ನಂತರ ಈಗ ನಾವು ಅಳತೆ ಬ್ಲೌಸಲ್ಲಿ ಹುಕ್ ಪಟ್ಟಿ ಇರುವಂಥ ಕಡೆ ನೀವು ಬೆಲ್ಟ್ ತೆಗಿಬೇಕು. ಹುಕ್ ಪಟ್ಟಿ ಇದೆಯಲ್ವರಕ ಆ ಕಡೆಯಿಂದ ನೀವು ಮೆಸರ್ಮೆಂಟ್ ತೊಗೊಳ್ಳಿ. ತೆಗಿಬೇಕಾದ್ರೆ ಒಂದು 1/4 ಇಂಚಷ್ಟು ಅಂದರೆ ಹುಕ್ ಪಟ್ಟಿ ಐಪಟ್ಟಿ ಹೊಲಿಬೇಕಾದ್ರೆ ಮಾರ್ಜನ್ ಬಿಟ್ಟು ಅದ ನಂತರ ನೀವು ಮಾರ್ಕ್ ಮಾಡ್ಕೊಳ್ಳಿ. ಸೊಂಟದ ಮೆಸರ್ಮೆಂಟ್ ಫ್ರಂಟ್ ಬರುವಂಥ ಕಡೆ ಒಂದು ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಿದ ನಂತರಕ್ಕೆ ಸ್ಟ್ರೈಟಾಗಿ ಮಾಡೋಕ್ಕೆ ಹೋಗಬೇಡಿ. ಯಾವತ್ತೂ ಈ ಥರ ಲೈಟ್ ಕ್ರಾಸ್ ಆಗಿ ನೀವು ಈ ರೀತಿ ಒಂದು ಮಾರ್ಕ್ ಮಾಡಿ ಅದ ನಂತರ ಒಂದು 1.5 ಇಂಚಷ್ಟು ಬಿಟ್ಟು ಬಟ್ಟೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಈಗ ಅಗಲ ಯಾವ ಥರ ತೆಗೆಯೋದು ಅಂತ ನಿಮ್ಗೆ ತೋರಿಸಿದ್ದೀನಿ. ಈ ಥರ ಉದ್ದ ಎಷ್ಟಿದೆ ಅಂತೇಳಿ ಮೆಸರ್ಮೆಂಟಲ್ಲಿ ಚೆಕ್ ಮಾಡೋಣ. ಇದು ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ತಿಳಿಸ್ತೀನಿ. ಈಗ ನೋಡಿ ಇದು ಹುಕ್ ಪಟ್ಟಿ ಕಡೆ, ಹುಕ್ ಪಟ್ಟಿ ಬೆಲ್ಟ್ ಬರುತ್ತಲ್ವ ಆ ಕಡೆಯಿಂದನೂ
ಫಸ್ಟು ಇದ್ರದ್ದು ಉದ್ದ ಎಷ್ಟಿದೆ ಅಂತ ನೋಡಿ. ಹುಪ್ಪಟ್ಟಿಗೆ ಬರುವಂಥ ಕಡೆ ನೀವು ಮೆಸರ್ಮೆಂಟ್ ತೆಗಿಬೇಕು. ಈ ಮೆಸರ್ಮೆಂಟ್ ತೆಗಿಬೇಕಾದ್ರೆ ಈ ಥರ ಮಿಡಲಲ್ಲಿ ತೆಗಿಯೋಕ್ಕೆ ಹೋಗ್ಬೇಡ್ರಿ. ಈ ಥರ ಸಪ್ರೇಟಾಗಿ ಟೇಪ್ ಇಟ್ಟು ಈ ಥರ ಚೆಕ್ ಮಾಡಬೇಕು. ಆವಾಗ ನಿಮ್ಗೆ ಕರೆಕ್ಟಾಗಿರೋವಂಥ ಮೆಸರ್ಮೆಂಟ್ ನಿಮ್ಗೆ ಸಿಗುತ್ತೆ. 3.25 ಇಂಚಿದೆ ಫ್ರಂಟಲ್ಲಿ, ಮಿಡಲಲ್ಲಿ ಚೆಕ್ ಮಾಡೋಣ. ಡಾಟಿಗಿಂತ ಕೆಳಗಡೆ ಇಡಬೇಕು ಟೇಪು. 3 ಇಂಚಿದೆ ಲಾಸ್ಟಲ್ಲಿ ಸೈಡ್ ಟಚ್ ಮಾಡಿದ್ದಾರಲ್ವ ಆ ಕಡೆ ಚೆಕ್ ಮಾಡೋಣ. 3.25 ಇಂಚಿದೆ. ಸೊ ಈಗ ನೋಡಿ ಅಕ್ಕ 3.25 ಇರುವಂಥ ಕಡೆ 4 ಇಂಚ್ ಇಡ್ತೀನಿ, 4 ಇಂಚಸ್ಸು. ಇಲ್ಲಿ ಮಿಡಲಲ್ಲಿ 3 ಇಂಚು ಸಿಕ್ಕಿದೆ, ಇಲ್ಲಿ ಮೆಸರ್ಮೆಂಟಿಗೆ ಸೇರಿ 3.25 ಇಂಚು. ಈ ಆಪೋಸಿಟ್ ಕಡೆ ಎಷ್ಟಿಟ್ಟಿದೆ 3.25 ಇಂಚ್ ಇರುವಂಥ ಕಡೆ 3.25 ಇಂಚಿಟ್ಟು ಒಂದು ಮಾರ್ಕ್ ಮಾಡಿ. ಯಾವುದೇ ಕಾರಣಕ್ಕೂ ಲಾಸ್ಟಲ್ಲಿ ಮಾರ್ಕ್ ಮಾಡೋಕ್ಕೆ ಹೋಗಬೇಡಿ. ಸೈಡ್ ಅಟ್ಯಾಚ್ ಮಾಡಿದಾಗ ಶಾರ್ಟೇಜ್ ಬರುತ್ತೆ. ಸೊ ಇದನ್ನೇ ನಿಮಗೆ ಮೆಸರ್ಮೆಂಟು. ಈಗ ನೆಕ್ಸ್ಟು ಹಾಮರ್ ಸ್ಕೇಲ್ ಇದೆ, ಎಲ್ಲಿದೆ ಅಂತ ಹೇಳಿ ನೋಡಿ. ಈ ಜಾಗದಲ್ಲಿ ಈ ಸ್ಕೇಲ್ ಯಾವ ರೀತಿ ಇಡ್ತಾ ಇದ್ದೀನಿ ಅಂತೇಳಿ ನೋಡ್ಕೊಳ್ಳಿ. ಈ ಥರ ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರ ಈ ಸ್ಕೇಲ್ನ ನೀವು ಮೂವ್ ಮಾಡಿದ ನಂತರ ಇಲ್ಲಿ ತನಕ ಬ್ರೇಕ್ ಮಾಡಿದಾಗ ನಿಮಗೆ ಫ್ರಂಟ್ ಮೆಸರ್ಮೆಂಟ್ ಸಿಗುತ್ತೆ. ಇಲ್ಲಿ ಬರೆದಿರ್ತೀನಿ, ಸುಮ್ಮನೆ ಒಂದು ಮೆಸರ್ಮೆಂಟ್ ಇರಲಿ ಅಂತ. 4 ಇಂಚು, 3.25 ಇಂಚು, ಇಲ್ಲಿ 3.25 ಇಂಚು ಇಟ್ಟಿದ್ದೀನಿ. ಅಂದರೆ ಒಳಗೆಗೂ ಸೇರಿ ಈ ಮಾರ್ಕಿಂದ ಮೇಲ್ಗಡೆ ಆ ಮೆಸರ್ಮೆಂಟು. ಈ ಕೆಳಗಡೆಯಿಂದ ಯಾವುದೇ ಕಾರಣಕ್ಕೆ ಮಾಡೋಕ್ಕೆ ಹೋಗ್ಬೇಡಿ. ಫ್ರಂಟ್ ಹೈಟ್ ಕಡಿಮೆ ಆಗುತ್ತೆ, ಬೆಲ್ಟ್ ಶಾರ್ಟೇಜ್ ಬರುತ್ತೆ. ಈ ಮಾರ್ಕಿಂಗಿಂದ ಮೇಲ್ಗಡೆ ಅಳತೆ ಬ್ಲೌಸಲ್ಲಿರೋದು 3.25. 1/4 ಇಂಚು ನಮ್ಗೆ ಹೊಲಿಗೆಗೋಸ್ಕರ 1/4 ಇಂಚು ಆ್ಯಡ್ ಮಾಡಿದ್ದೀನಿ, ಮಾಡ್ಕೊಳ್ಳೇಬೇಕು. 1/4 ಇಂಚು. ಅಕಸ್ಮಾತ್ ನೀವೇನಾದ್ರು ಇಲ್ಲಿ ಒಂದು 1/2 ಇಂಚು, ಇಲ್ಲಿ ಒಂದು 1/2 ಇಂಚ್ ಹಿಡಿಯೋಂಗಿದ್ರೆ ನೀವು 1/2 ಇಂಚ್ ಬೇಕಾದ್ರೆ ಇಟ್ಕೋಬೋದು. ಈಗ ನಾನು ಬೆಲ್ಟ್ ಕಟ್ ಮಾಡೋದಂತೇಳಿ ತೋರಿಸ್ತೀನಿ. ಸ್ಟ್ರೈಟಾಗಿ ಕಟ್ ಮಾಡಬೇಕು. ಈ ಬಟ್ಟೆನ ವೇಸ್ಟ್ ಮಾಡೋಂಗಿಲ್ಲ, ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ನೋಡಿ ಅಕ್ಕ, ಈ ಕಡೆ ಈ ಕ್ರಾಸಾಗಿ ಕಟ್ ಮಾಡಿದ ನಂತರ ಈ ಶೇಪು ಪರ್ಫೆಕ್ಟಾಗಿ ಬರಬೇಕಕ್ಕ. ನೀವು ಒಂದೊಂದು ದಿನಕ್ಕೆ ಒಂದೊಂದು ಮಾಡಿ, ತೊಂದರೆ ಇಲ್ಲ. ಒಂದು ದಿನ ಬ್ಯಾಕ್ ಮಾರ್ಕ್ ಮಾಡಿ ಕಟ್ ಮಾಡಿ, ಅದ ನಂತರ ಫ್ರಂಟ್ ಮಾಡಿ, ಒಂದು ದಿನಕ್ಕೆ ಒಂದೊಂದೇ ಕಲ್ತ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಇದು ನಿಮ್ಗೆ ಕಲಿಸ್ಕೊಡೋಕ್ಕೆ. ಸೊ ಅದನ್ನು ಟೈಮ್ ವೇಸ್ಟ್ ಮಾಡ್ದೇನೆ ಕರೆಕ್ಟಾಗಿ ಮಾಡಿ. ಅದನ್ನು ಬಿಟ್ಟು ಆ ಥರ ಪಟ್ಟು ಏನಾದ್ರು ಮಾಡೋಕ್ಕೆ ಹೋದರೆ ಬ್ಲೌಸ್ ವೇಸ್ಟ್ ಆಗುತ್ತೆ. ನಿಧಾನಕ್ಕೆ ಮಾಡಿ, ತೊಂದರೆ ಇಲ್ಲ. ಇವತ್ತಿಂದ ನೀವು ಹೋಮ್ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ಲಾಸ್ಟಲ್ಲಿ ಕೊನೆಯದಾಗಿ ತಿಳಿಸ್ಕೊಡ್ತೀನಿ. ಈ ಥರ ಕಟ್ ಮಾಡಿ ಅದ ನಂತರ ನಾವು ಕಟ್ ಮಾಡಿರುವಂಥ ಹೈಟು ಫ್ರಂಟ್ ಕಡೆಯಿಂದ ಅಗಲ ಕರೆಕ್ಟಾಗಿದೆ ಅಂತೇಳಿ ಒಂದ್ಸಲ ಚೆಕ್ ಮಾಡೋದು ಹೇಗೆ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ ಅಕ್ಕ, ನಾವು ಕಟ್ ಮಾಡಿದ ಫ್ರಂಟ್ ಕಡೆಯಿಂದ ಕರೆಕ್ಟಾಗಿದೆಯಾ ಮಾರ್ಕಿಂಗು. ಆ ಮಾರ್ಕಿಂಗ್ ನಂತರ ನಾವು ಈ ಥರ ಫೋಲ್ಡ್ ಮಾಡಿ ಡಾಟನ್ನು ಹಿಡಿತೀವಿ. ಸೊ ನೆಕ್ಸ್ಟ್ ಮ್ಯಾಚಿಗೆ ಬರಬೇಕು. ನೆಕ್ಸ್ಟ್ ಮ್ಯಾಚಿಗೆ ಬಂದಾಗ ಚೆಕ್ ಮಾಡಿ, ಒಂದು 1/4 ಇಂಚಷ್ಟು ಬೆಲ್ಟ್ ಎಕ್ಸ್ಟ್ರಾ ಇದೆ, ಸ್ಟ್ರೈಟಲ್ಲಿ ಮಾತ್ರ ಈ ಜಾಗದಲ್ಲಿ ನಾವು ಕಟ್ ಮಾಡ್ತೀವಲ್ಲ. ಇದನ್ನು ಬಿಟ್ಟರೂ ತೊಂದರೆ ಇಲ್ಲ. ಒಳೆದಿದ್ದ ನಂತರ ನಮಗೆ ಇದನ್ನು ಕಟ್ ಮಾಡೋ ಅಂಥ ಅವಶ್ಯಕತೆ ಬರುತ್ತೆ. ಸೊ ಈಗಲೇ ನಾವು ಕಟ್ ಮಾಡಿಬಿಟ್ರೆ ತೊಂದರೆ ಇಲ್ಲ. ಈಗ ನೆಕ್ಸ್ಟ್ ಅಕ್ಕ, ಈಗ ನೋಡಿ ಹೈಟ್ ಕರೆಕ್ಟಾಗಿದೆ ಅಂತೇಳಿ ನಾವು ಒಂದ್ಸಲ ಚೆಕ್ ಮಾಡಬೇಕಕ್ಕ. ಈಗ ಇದು ನೋಡಿ ಕರೆಕ್ಟಾಗಿದೆ, ಇದು ಫ್ರಂಟು ನಮ್ಗೆ ಕರೆಕ್ಟಾಗಿದೆ. ಸೊ ಈಗ ನಾವು ಬೆಲ್ಟ್ ಹೊಲಿಬೇಕಾದ್ರೆ ಕೆಳಗಡೆ ಇರಲಿ ಕರೆಕ್ಟಾಗಿರುವಂಥ ಮೆಸರ್ಮೆಂಟ್. ಈಗ ಫ್ರಂಟ್ ಕಡೆಯಿಂದ 1/4 ಇಂಚು ಅಷ್ಟು ನಾವು ಹೊಲಿಗೆಗೆ ಸೇರಿಸ್ಕೊಳ್ಳೋಣಕ್ಕ. ನೋಡಿ ಯಾವ ರೀತಿ ನಾವು ಫೋಲ್ಡ್ ಮಾಡಿದ್ವಿ. ಈ ಥರ ಹೊಲಿಬೇಕಾದ್ರೆ ನಮ್ಗೆ ಇಷ್ಟು ಮೆಸರ್ಮೆಂಟ್ ಲೆಸ್ ಆಗಿರುತ್ತಲ್ವ. ಈಗ ನೆಕ್ಸ್ಟ್ ಅಕ್ಕ, ಈಗ ನೋಡಿ ಈ ಕಡೆಯಿಂದ ಇದನ್ನು ಒಂದು 1/4 ಇಂಚಷ್ಟು ಚೆಕ್ ಮಾಡಿದಾಗ ನಿಮ್ಗೆ ಕರೆಕ್ಟಾಗಿರುವಂಥ ಮೆಸರ್ಮೆಂಟ್ ಸಿಗುತ್ತೆ. ಮೇಲ್ಗಡೆ ಚೆಸ್ಟ್ ಹತ್ರ ಕರೆಕ್ಟಾಗಿದೆ, ನಾವು ಹೊಲ್ದಿದ ನಂತರ ಕರೆಕ್ಟಾಗಿರುತ್ತೆ. ಈ ಜಾಗದಲ್ಲಿ ನಾವು ಯಾವುದೇ ರೀತಿ ಹೊಲ್ದಿಲ್ಲ. ಸೊ 1/4 ಇಂಚು ಮೈನಸ್ ಆದ್ರೂ ಈ ಜಾಗ ಕರೆಕ್ಟಾಗಿರುತ್ತೆ. ನೋಡಿ ಯಾವುದೇ ರೀತಿ ಎಕ್ಸ್ಟ್ರಾ ಬರೋದಿಲ್ಲಕ್ಕ. ನಾನು ಏನು ಮೆಸರ್ಮೆಂಟ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನೋ ಅದನ್ನು ಪರ್ಫೆಕ್ಟಾಗಿ ಫಾಲೋ ಮಾಡಿ. ಯಾವುದೇ ರೀತಿ ಕರೆಕ್ಷನ್ ಬರೋದಿಲ್ಲಕ್ಕ. ನಾನು ಏನು ಮಾರ್ಕ್ ಮಾಡ್ತೀನೋ ನೀವು ನೋಡಿರ್ತೀರ, ಕೆಲವೊಬ್ಬರು ಕಟ್ ಮಾಡಿದಾಗ 2 ಸಲ ಸೇಪ್ ಕಟ್ ಮಾಡ್ತಾರೆ. ಸೊ ನಾನು ಕಟ್ ಮಾಡಿದಾಗ ಒಂದು ಮಾರ್ಕ್ ಮಾಡಿದರೆ ಅದ ನಂತರ ಎಕ್ಸ್ಟ್ರಾ ಮಾರ್ಕಿಂಗ್ ನಮ್ಮ ಹತ್ರ ಇಲ್ಲ. ಸೊ ಅದು ಪರ್ಫೆಕ್ಟಾಗಿ ಬರುತ್ತೆ. ಅಷ್ಟೊಂದು ಫಸ್ಟವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಅದನ್ನು ಫಾಲೋ ಮಾಡಬೇಕು. ಈಗ ಸುಮಾರು ಜನ ಏನು ನನ್ನ ಹತ್ರ ಪ್ರಶ್ನೆ ಮಾಡ್ತಾಯಿದ್ದೀರಾ ಅಂತಂದರೆ ಅಕ್ಕ, ಅಣ್ಣ ಅವರು ಈ ರೀತಿ ತೋರಿಸ್ಕೊಟ್ಟಿದ್ದಾರೆ, ಇವರು ಈ ರೀತಿ ತೋರಿಸ್ಕೊಟ್ಟಿದ್ದಾರೆ, ಅದೆಲ್ಲ ಬಿಟ್ಟಾಕ. ಈಗ ನಾನು ಹೇಳ್ಕೊಡುವಂಥದ್ರಲ್ಲಿ ಏನಾದ್ರು ಕರೆಕ್ಷನ್ ಇದ್ದರೆ ಖಂಡಿತವಾಗ್ಲೂ ನೀವು ಕೇಳ್ಬೋದು. ನೀವು ಟ್ರೈ ಮಾಡೇ ಇಲ್ಲ ಆಗಲೇ ನೀವು ಅವ್ರು ಹಿಂಗೆ ಇವರು ಹೇಳ್ಕೊಟ್ರು ಹಂಗೆ, ಅದೆಲ್ಲ ಬಿಟ್ಟಾಕಿ. ನಾನು ಏನು ಹೇಳ್ಕೊಡ್ತಾ ಇದ್ದೀನೋ ಅದನ್ನು ಟ್ರೈ ಮಾಡಿ. ಅದರಲ್ಲಿ ಏನಾದ್ರು ಕರೆಕ್ಷನ್ ಬಂದರೆ ಖಂಡಿತವಾಗ್ಲೂ ನಿಮಗೆ ಆ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋಣ, ಆಯ್ತಾಗ. ಈಗ ನೆಕ್ಸ್ಟು ಏನು ಮಾಡಬೇಕು, ತೋಲ್ ಕಟ್ ಮಾಡಿಲ್ಲ ಅಲ್ವರ. ಈಗ ಕಾಮನ್ ಆಗಿ ನಿಮಗೆ ಎಲ್ರೂನಕ ನೀವು ಯಾವುದೇ ಗೂಗಲಲ್ಲಿ ಕೂಡ ನೀವು ಚೆಕ್ ಮಾಡಿ. ನಾನೀಗ ತೋರಿಸ್ಕೊಡುವಂಥ ಆ ಸ್ಲೀವ್ ಕಟ್ಟಿಂಗ್ನ ಯಾರು ತೋರಿಸ್ಕೊಟ್ರೆ ಖಂಡಿತವಾಗ್ಲೂ ನನಗೆ ನೀವು ಫೋನ್ ಮಾಡಿ. ನಾನು ಸಾಯೋ ತನಕ ನಿಮಗೆ ಫ್ರೀಯಾಗಿ ಕ್ಲಾಸ್ ತೆಗಿತೀನಿ. ಈಗ ನೋಡಿ ಅಕ್ಕ, ಈಗ
ಈ ರೀತಿ ನಿಮಗೆ ತೋರಿಸ್ಕೊಟ್ಟಿರ್ತಾರೆ, 2 ಭಾಗ ಮಾಡಿ ಇದು ಸೈಡಲ್ಲಿ ನಿಮಗೆ ಶಾರ್ಟೇಜ್ ಬರುತ್ತೆ, ಓಕೆನಾ. ಆದರೆ ನಾನು ನಿಮಗೆ ಜಾಯಿಂಟ್ ಇಲ್ದೇ ಒಂದು ಸ್ಲೀವ್ನ ಯಾವ ರೀತಿ ತೆಗೆಯೋದು ಅಂದರೆ ಲಾಂಗ್ ಸ್ಲೀವು ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕು ನೀವು. ಈಗ ನೋಡಿ, ಈ ಬಟ್ಟೆ 2 ಭಾಗ ಮಾಡಿದ್ದೀವಿ ಅಂದರೆ ಡಬಲ್ ಫೋಲ್ಡಿಂಗ್ ಇದೆ, ಕೆಳಗಡೆ ಒಂದು ಬಟ್ಟೆ ಇದೆ, ಮೇಲ್ಗಡೆ ಒಂದು ಬಟ್ಟೆ ಇದೆ. ಇದನ್ನು ನೀವು ಓಪನ್ ಮಾಡಬೇಕು. ಇವು ಓಪನ್ ಮಾಡಿದ ನಂತರಕ್ಕೆ ನೀವೇನು ಮಾಡಿ, ಈ ಬಟ್ಟೆಯನ್ನು ತಗೊಂಡೋಗಿ ಆಪೋಸಿಟಲ್ಲಿ ಇಡಬೇಕು. ಅಣ್ಣ ಎಲ್ಲಿ ತನಕ ಇಡಲಿ ಇದನ್ನು ಅಂತ ಏನಾದ್ರು ಕೇಳಿದರೆ, ಆಲ್ರೆಡಿ ಒಂದು ಜಾಯಿಂಟ್ ನಾವು ಕಟ್ ಮಾಡಿರ್ತೀವಿ ಅಂದರೆ ಎರ್ಜಿಗೆ. ಇದು ಗುರ್ತಿಡ್ಲಿಕ್ಕೋಸ್ಕರ ನಿಮಗೆ ಈ ಜಾಗದಲ್ಲಿ ಬಟ್ಟೆ ತಗೊಂಡೋಗಿ ಇಡ್ತೀರಾ. ಅದ ನಂತರಕ್ಕೆ ಈ ಥರ ನೀಟಾಗಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ನಂತರಕ್ಕೆ ಮತ್ತೆ ನಾವು ನಮ್ಮ ಕಡೆ ತಿರುಗಿಸಿದ ನಂತರ ಇದು ಮತ್ತೊಮ್ಮೆ ಒಂದು ಸಲ ನಮ್ಮ ಕಡೆ ಫೋಲ್ಡ್ ಮಾಡಿದರೆ ಎಷ್ಟೇ ದೊಡ್ಡ ಸ್ಲೀವ್ ಆದ್ರೂ ಜಾಯಿಂಟ್ ಯಾವುದೇ ರೀತಿ ಬರೋದಿಲ್ಲ ಯಾವುದೇ ಕಾರಣಕ್ಕೆ ಬರೋದಿಲ್ಲ. ಬಟ್ಟೆನೂ ನಮ್ಗೆ ಸೇವ್ ಆಗುತ್ತೆ, ಜಾಯಿಂಟು ನಾವು ಹಾಕೋಂಗಿಲ್ಲ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ಒಂದು ಸಲ ನಾನು ತಿಳಿಸ್ಕೊಡ್ತೀನಿ. ಕೆಲವೊಬ್ರಿಗೆ ಅರ್ಥ ಆಗೋದಿಲ್ಲ ಈ ಸ್ಲೀವ್, ಯಾಕಂದರೆ ಅನುಭವಿಸಿದ್ದೀನಿ ಅಂದರೆ ಅದಕ್ಕೋಸ್ಕರ. ಇಲ್ಲಿ ನೋಡಿ ಈ ಬಟ್ಟೆ ಪೂರ್ತಿ ಓಪನ್ ಮಾಡಿದ್ದೀವಿ. ಫಸ್ಟು ನಾವು ಕಟ್ ಮಾಡಿದಾಗ ಏನು ಮಾಡ್ಕೊಂಬಂದು ಫಸ್ಟ್ ನೋಡಿ, ಈ ಬಟ್ಟೆ ಹಂಗೆ ಇದೆ, ಈ ಜಾಗದಲ್ಲಿ ಬ್ಯಾಕ್ ತಗೊಂಡು ಈ ಜಾಗದಲ್ಲಿ ನಾವು ಫ್ರಂಟ್ ತಗೊಂಡಿದ್ದೀನಿ. ಕೊನೆಯದಾಗಿ ಉಳಿದಿರುವಂಥ ಬಟ್ಟೆ ಸ್ಲೀವ್ಗೆ ಅಲ್ವರಾ. ಈ ಸ್ಲೀವ್ನ ಈ ಥರ ನಾವು ಕಟ್ ಮಾಡಿದಾಗ ಅಂದರೆ ಈ ರೀತಿ ನಾವು ಕಟ್ ಮಾಡಿದಾಗ ನಮ್ಮ ಕೆಲವೊಬ್ಬರಿಗೆ ಏನಾಗುತ್ತೆ, ಸ್ಲೀವ್ ಜಾಯಿಂಟ್ ಬರುತ್ತೆ ಈ ಜಾಗದಲ್ಲಿ. ಅಣ್ಣ ಇಲ್ಲಿ ಜಾಯಿಂಟ್ ಹಾಕ್ಲಾ, ಬಟ್ಟೆ ಕೂರೋದಿಲ್ಲ, ನಾನು ಏನು ಮಾಡಲಿ ಅಣ್ಣ, ಬಟ್ಟೆ ಕಡಿಮೆ ಕೊಟ್ಟಿದ್ದಾರೆ. ಮೊನ್ನೆ ಕೂಡ ನೀವು ಮಾತಾಡ್ತಿದ್ರಲ್ಲ ಅಣ್ಣ 80 ಸೆಂಟಿಮೀಟ್ರಲ್ಲಿ 70 ಸೆಂಟಿಮೀಟ್ರಲ್ಲಿ ಜಾಕೆಟ್ ಹೊಡಿತಾರೆ ಅಂತೇಳಿ ನಮಗೆ ಇದು ಮಾಡ್ತಿದ್ದಾರೆ. ನಮಗೆ ಜಾಯಿಂಟ್ ಇಲ್ದೇ ತೋರಿಸ್ಕೊಡಿ ಅಂತೇಳಿ ನೋಡಿ. ತುಂಬ ಸಿಂಪಲ್ಲು, ಏನಿಲ್ಲ. ಈ ಬಟ್ಟೆನ ಓಪನ್ ಮಾಡ್ತೀರಾ, ಈ ಥರ ಫುಲ್ ಓಪನ್ ಮಾಡ್ತೀರಾ, ಆಪೋಸಿಟಲ್ಲಿ ತಗೊಂಡೋಗಿ ಇಡ್ತೀರಾ. ಎಲ್ಲಿ ತನಕ ತಗೊಂಡೋಗಿ ಇಡ್ಬೋದಪ್ಪ ಅಂತಂದರೆ ಈ ಎರ್ಜ್ ತನಕ ಮಾತ್ರ, ಲಾಸ್ಟ್ ತಗೊಂಡೋಗಿ ಹೋಗಬೇಡಿ, ಕೊನೆ ತನಕ ತಗೊಂಡೋಗಿ ಹೋಗಬೇಡಿ. ಅದ ನಂತರ ಇದನ್ನು ಸ್ಟ್ರೈಟ್ ಮಾಡ್ತೀರಾ. ಸ್ಟ್ರೈಟ್ ಮಾಡಿದ ನಂತರಕ್ಕೆ ನಿಮಗೆ ಸಿಂಪಲಾಗಿ ಇಲ್ಲಿ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಈ ಫೋಲ್ಡಿಂಗ್ ಇದೆ ನೋಡಿ, ಆಲ್ರೆಡಿ ಇರುವಂಥ ಫೋಲ್ಡಿಂಗಲ್ಲಿ ಮತ್ತೆ ನೀವು ಇದನ್ನು 2 ಭಾಗ ನೀವು ಮಾಡ್ಕೊಳ್ಳಿ. 2 ಭಾಗ ಮಾಡಿದ ನಂತರ ಇದರಲ್ಲಿ ನಿಮಗೆ ಸ್ಲೀವ್ ಯಾವ ರೀತಿ ಕಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸ್ಕೇಲ್ ತಗೊಳ್ಳಿ ಈ ಜಾಗದಲ್ಲಿ ಸ್ಕೇಲ್ ತಗೊಂಡು ಫಸ್ಟು ಇಲ್ಲಿ ಒಂದು ಮಾರ್ಕ್ ಮಾಡಿ. ಎಷ್ಟು ಇಂಚ್ ಡಿಫ್ರೆನ್ಸ್ ಇರಲಿ ಅಣ್ಣ, ಲಾಸ್ಟ್ ಎಲ್ಲ 1.5 ಇಂಚ್ ತೋರಿಸಿದಿರಿ. ಇದಕ್ಕೆ ನಾವು ಎಷ್ಟಿಲ್ಲ ಅಂತಂದರೆ ಬರೀ 1/2 ಇಂಚ್ ಇದ್ದರೆ ಮಾತ್ರ ಸಾಕು, ಅರ್ಧ ಇಂಚ್ ಇದ್ದರೆ ಮಾತ್ರ ಸಾಕು, 1.5 ಇಂಚು ಬೇಡಿ. ಯಾತಕ್ಕಪ್ಪ ಅಂತಂದರೆ ನೀವು ಲೈನಿಂಗ್ ಬ್ಲೌಸ್ ಆಗಿರಲಿ ಅಥವಾ ಪೈಪಿಂಗ್ ಬ್ಲೌಸ್ ಆಗಿರಲಿ ಎಷ್ಟಿರಲಿ, ಬರೀ ಒಂದು 1/2 ಇಂಚ್ ಅಷ್ಟಿಟ್ಟು ಗ್ಯಾಪ್ ಇಟ್ಟು ಒಂದು ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಿದ ನಂತರಕ್ಕೆ ತುಂಬ ಸಿಂಪಲ್ಲು. ಇಲ್ಲಿ ನೋಡಿ ಈ ಸ್ಲೀವ್ ಉದ್ದ ಸ್ಲೀವ್ ಇರಲಿ, ಎಲ್ಬೋ ಸ್ಲೀವ್ ಇರಲಿ, ಮಿಡಲ್ ಸ್ಲೀವ್ ಆಗಿರಲಿ, ಈ ಥರ ಲೂಸ್ ಇದೆ ಅಲ್ವ, ಈ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ನಂತರಕ್ಕೆ ಈ ಮಾರ್ಕಿಂಗಿಂತ ಕೆಳಗಡೆ ಈ ಮಾರ್ಕಿಂಗ್ ಇದೆ ನೋಡಿ, ಮಾರ್ಕಿಂಗ್ ಕೆಳಗಡೆ ಈ ಸ್ಲೀವ್ ಇಡಬೇಕು. ನೀವೇನಾದ್ರು ಎರ್ಜಿಗಿಟ್ಟರೆ ಸ್ಲೀವ್ ಉದ್ದ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಮಾರ್ಕಿಂಗಿಂದ ಕೆಳಗಡೆ ಈ ಸ್ಲೀವ್ ತೋಲನ್ನ ಇಟ್ಟು ನೀವು ಈಗ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಬೇಕಾದ್ರೆ ಇಲ್ಲಿ 1/2 ಇಂಚ್ ಬಿಟ್ಟಿದ್ದೀವಲ್ವ, ಮೇಲ್ಗಡೆ ನಾವು ಹೊಲಿಗೆ ಹಾಕಲಿಕ್ಕೆ 1/4 ಇಂಚಷ್ಟು ಎಕ್ಸ್ಟ್ರಾ ಇರಬೇಕು. 1/4 ಇಂಚಷ್ಟು ಇದ್ರೆ ಮಾತ್ರ ಸಾಕು, ಅರ್ಧ ಇಂಚು ಯಾವುದೇ ಕಾರಣಕ್ಕೂ ಹಿಡಿಬೇಡಿ. ಈಗ ನೋಡಿ 1/2 ಇಂಚ್ ಏನಾದ್ರು ನೀವು ಮಾರ್ಜಿನ್ ಹಿಡಿತೀರಾ ಅಂತಂದರೆ 1/2 ಇಂಚ್ ಬಿಟ್ಕೊಳ್ಳಿ. ಅಂದರೆ ಅದಕ್ಕೆಲ್ಲ ಒಂದು ಟೆಕ್ನಿಕ್ ಇದೆಯಾಗ, ಕೆಲವೊಬ್ಬರು 1/2 ಇಂಚ್ ಮಾತ್ರ ಹಿಡಿತಾರೆ, ಕೆಲವೊಬ್ರು 1/4 ಇಂಚ್ ಮಾರ್ಜಿನ್ ಹಿಡಿತಾರೆ. 1/2 ಇಂಚ್ ಹಿಡಿಯೋರಿಗೆ ಕೊನೆಯ ದಿನ ನಿಮ್ಗೆ ಇದೆಲ್ಲ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಪ್ರಶ್ನೆ ಮಾಡೋಂಗಿಲ್ಲ. ಮಾಡಿದರೆ ನಿಮ್ಗೆ ತೊಂದರೆ ಆಗುತ್ತೆ, ಕನ್ಫ್ಯೂಸ್ ಆಗಿ ಹೋಗ್ತೀರಾ. ಅದಕ್ಕೋಸ್ಕರ ಏನು ಮಾಡ್ತೀರಾ, 1/4 ಇಂಚಷ್ಟು ಇಟ್ಟು ಒಂದು ಎಕ್ಸ್ಟ್ರಾ ಮಾರ್ಕ್ ಮಾಡ್ತೀರಾ ಹೊಲಿಗೆಗೋಸ್ಕರ. ಹೊಲ್ದಿದ ನಂತರ ನಮಗೆ ತೋಲುದ್ದ ಅಷ್ಟೇ ಇರುತ್ತೆ ನಮಗೆ. ನೆಕ್ಸ್ಟ್ ನೋಡಿ, ಕ್ಯಾಪ್ ಹೈಟು ಅಳತೆ ಜಾಕೆಟಲ್ಲಿ ಯಾವ ರೀತಿ ಕಂಡುಹಿಡಿಯೋದು ಅಂತಂದರೆ ಈ ಹಾಮೂಲ್ ಹತ್ರಕ ಈ ಜಾಗದಲ್ಲಿ ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಬೇಕಾದ್ರೆ ಇದರಲ್ಲಿ ಒಂದು ಟ್ರಿಕ್ ಇದೆ. ಕರೆಕ್ಟಾಗಿ ಹೊಲಿಗೆ ನೇರವಾಗಿ ಮಾರ್ಕ್ ಹಾಕೋಕ್ಕೆ ಹೋಗಬೇಡಿ, ಹೊಲಿಗೆಯಿಂದ ಡೌನ್ ಮಾಡಿ ಮಾರ್ಕ್ ಮಾಡಬೇಕು. ಈಗ ಆಲ್ರೆಡಿ ಹೊಲಿಗೆ ಇಲ್ಲಿದೆ, 1/4 ಇಂಚಷ್ಟು ಡೌನ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಅದ ನಂತರ ಸ್ಲೀವ್ ಅಗಲಕ್ಕೆ ಒಂದು ಮಾರ್ಕ್ ಮಾಡ್ತೀರಾ. ಆವಾಗ ನಿಮ್ಗೆ ಏನು ಸ್ಲೀವ್ ಇದೆಯೋ ಅಷ್ಟೇ ನಮಗೆ ಲೂಸ್ ಸಿಗುತ್ತೆ. ಅಳತೆ ಜಾಕೆಟ್ ಏನು ಕೊಟ್ಟಿರ್ತಾರೆ ಈ ಫೋಲ್ಡಿಂಗ್ ಮಾಡಿದಾಗ ಕರೆಕ್ಟಾಗಿರುತ್ತೆ. ಒಂದು ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಿದ ನಂತರಕ್ಕೆ ಈ ಸ್ಲೀವ್ ತೆಗಿತೀರಿ. ತೆಗೆದಿದ ನಂತರಕ್ಕೆ ಕ್ಯಾಪ್ ಹೈಟಿಗೆ ಫಸ್ಟ್ ಒಂದು ಮಾರ್ಕ್ ಮಾಡಿ, ಕ್ಯಾಪ್ ಹೈಟಿಗೆ ಒಂದು ಮಾರ್ಕ್ ಮಾಡೋಣ. ಆದ ನಂತರ ಸ್ಲೀವ್ ಉದ್ದಕ್ಕೆ ಒಂದು ಮಾರ್ಕ್ ಮಾಡೋಣ. ಆದ ನಂತರಕ್ಕೆ ಒಳಗಡೆ 1.5 ಇಂಚಷ್ಟು ಬಟ್ಟೆ ಬಿಡಬೇಕು ಅಲ್ವರ. ಕೆಳಗಡೆ ನಾವು ವೇಸ್ಟ್ಗೆ ಎಷ್ಟು ಬಿಟ್ಟಿದ್ದೀವೋ ಅದೇ ಅಳತೆನ ನಾವು ಟೋಟಲಾಗಿ ಸ್ಲೀವ್ ತನಕ ಬಿಡಬೇಕು. ಕೆಲವೊಬ್ಬರು ಇಲ್ಲಿ 1.5 ಇಂಚು 1.25 ಇಂಚು ಬಿಡೋದು ಕೆಳಗಡೆ ಕಡಿಮೆ ಇರುತ್ತೆ, ಕೆಳಗಡೆ ಜಾಸ್ತಿ ಇರುತ್ತೆ,
ಮೇಲ್ಗಡೆ ಕಡಿಮೆ ಇರೋದು. ಈ ರೀತಿ ಮಾಡೋಂಗಿಲ್ಲ, ಒಂದೇ ಅಳತೆ ಇರಬೇಕು. ಹೊಲ್ದಾಗ ನಮಗೆ ಒಂಚೂರು ಕಟ್ ಮಾಡೋಂಗಿಲ್ಲ, ಆ ರೀತಿ ಇರಬೇಕು. ಸೊ ಅದಕ್ಕೋಸ್ಕರ ನಾವು ವೇಸ್ಟ್ ಹತ್ರ ಎಷ್ಟು ಬಟ್ಟೆ ಚೆಸ್ಟು ವೇಸ್ಟ್ ಕೊಟ್ಟಿದ್ದೀವೋ ಅದೇ ಅಳತೆ ನಾವು ಸ್ಲೀವ್ ಕೊಡೋಣ. ಈಗ ಮಾರ್ಕ್ ಮಾಡಿದ ನಂತರ ತುಂಬ ಸಿಂಪಲ್ ನೋಡಿ, 1 ಇಂಚ್ ಅಷ್ಟೇ ಒಂದು ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡಿದ ನಂತರ ಈ ಸ್ಕೇಲ್ ತಗೊಳ್ಳೋಣ. ಈ ಸ್ಕೇಲ್ ತೆಗಿಬೇಕಾದ್ರೆ ನಾವು ಮಾರ್ಕ್ ಮಾಡಿದಾಗ ಇದನ್ನು ಮಾತ್ರ ಅಬ್ಸರ್ವ್ ಮಾಡಿ ದಯವಿಟ್ಟು. ಕೆಲವೊಬ್ರು ಏನು ಮಾರ್ಕ್ ಮಾಡಿ ತೋರಿಸ್ತೀರ, ಇಲ್ಲಿ ಇಟ್ಕೊಂಡೆಲ್ಲ ಮಾರ್ಕ್ ಮಾಡಿ ತೋರಿಸ್ತೀರಕ್ಕ. ಒಂದು ಸಲ ನೀವು ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ಜಾಗದಲ್ಲಿ ಸ್ಕೇಲ್ ಇಡಬೇಕು, ಇಲ್ಲಿಂದ ಹಾಮೂಲ್ ಎರ್ಜಿಂದ. ಅಣ್ಣ ಈ ಮಾರ್ಕಿಂಗ್ ನೋಡಿದರೆ ಸ್ಕೇಲ್ ನೋಡಿದರೆ ಈ ಥರ ತೋರಿಸ್ತಾ ಇದೆಯಲ್ಲ, ಕರೆಕ್ಟು ರಾಂಗೇನೆ. ಈ ಥರ ನೀವು ಸ್ಕೇಲ್ನ ಟರ್ನ್ ಮಾಡಬೇಕು. ಇಲ್ಲಿಂದ ಇಲ್ಲಿಗಿಟ್ಟು ಈ ಥರ ಸ್ಕೇಲ್ ಇಟ್ಟು ಒಂದು ಮಾರ್ಕ್ ಮಾಡಿ. ಈಗ ಎಷ್ಟು ಈಸಿಯಾಗಿ ನಿಮಗೆ ಬ್ಯಾಕ್ ಮಾರ್ಕಿಂಗ್ ಬಂತು ನೋಡಿ. ಈಗ ಅದ ನಂತರ ಈ ಸ್ಕೇಲ್ನ ಒಳಗಡೆ ಈ ಥರ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿದಾಗ ಅಣ್ಣ ಇದರಲ್ಲಿ ಮಿಡಲ್ ಅಂತೇಳಿ ನನಗೆ ನೀವು ಹೇಳ್ತಿದ್ದೀರ, ಅದು ನನಗೆ ಅರ್ಥ ಆಗಿಲ್ಲ ಅಂತ ಮೊನ್ನೆ ಒಬ್ಬರು ಕೇಳಿದರು. ಅಕ್ಕ ಈಗ ನೋಡಿ ಅಕ್ಕ, ನಾವು ಹಾಮೂಲ್ ರೌಂಡ್ ಎಷ್ಟು ತಗೊಂಡು ಸ್ಕೇಲ್ ರಿಮೂವ್ ಮಾಡ್ತೀನಿ, 18 ಇಂಚು ತಗೊಂಡಿದ್ದೀರ ನೋಡಕ್ಕ. ಟೇಪ್ ಇಟ್ಟು ನೋಡಿದಾಗ 9 ಇಂಚು ಇದೆ ನೋಡಿ. ಯಾವ್ದಾರು ಒಂದು ದಾರ ಹೆಚ್ಚು ಕಡಿಮೆ ಇದೆಯಾ? ಇಲ್ಲ. ಈ 9 ಇಂಚನ್ನ 2 ಭಾಗ ಮಾಡಿದಾಗ ಎಷ್ಟು ಸಿಗುತ್ತೆ? 4.25 ಇಂಚು. ಒಂದು ಮಾರ್ಕ್ ಮಾಡ್ಕೊಳ್ಳಿ, ಇದನ್ನೇ ಮಿಡಿಲ್ ಅಂತಂದರೆ. ಈ ಸ್ಕೇಲ್ನ ಫಸ್ಟ್ ಈ ರೀತಿ ಇಟ್ಟು ಒಂದು ಮಾರ್ಕ್ ಮಾಡಿದ್ದೀವಿ. ಅದ ನಂತರ ಈ ಸ್ಕೇಲ್ನ ನಾವು ಈ ಥರ ಉಲ್ಟಾ ಮಾಡ್ತೀವಿ. ಮಿಡಲಲ್ಲಿ ಮಾತ್ರ ಮಾರ್ಕ್ ಮಾಡಿ 3/4 ಇಂಚ್ ಅಂತ ತೋರಿಸ್ಕೊಟ್ಟಿದ್ದಲ್ವರ. ಈಗ ಚೆಕ್ ಮಾಡಿ 3/4 ಇಂಚ್ ಇದೆಯಲ್ವರ. 3/4 ಇಂಚ್ ಇಷ್ಟು ಇದ್ರೆ ಮಾತ್ರ ಸಾಕು. 1 ಇಂಚು ಲಾಂಗ್ ಸ್ಲೀವ್ಗೆ ಮಾತ್ರ ಈ ಥರ ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರ ಮತ್ತೊಮ್ಮೆ ಈ ಸ್ಕೇಲ್ನ ಫಸ್ಟ್ ಶೇಪ್ ಯಾವ ರೀತಿ ನಾವು ತಗೊಂಡು ಆ ರೀತಿ ಸ್ಕೇಲ್ನ ಶೇಪ್ ತಗೊಳ್ಳಿ. ಇದು ಮಾರ್ಕ್ ಮಾಡಬೇಕಾದ್ರೆ ಈ ಒಂದು ದಾರ ಅಷ್ಟು, 2 ದಾರ ಅಷ್ಟು ಈ ಸ್ಕೇಲ್ನ ಸ್ಟ್ರೈಟ್ ಮಾಡ್ಕೋಬೇಕು. ಈ ಥರ ಹಿಂಗಿಟ್ಟು ಮಾರ್ಕ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಒಂದು ದಾರ ಅಷ್ಟು ಇಟ್ಟು ಈಗ ಮತ್ತೊಮ್ಮೆ ಒಂದು ಮಾರ್ಕ್ ಮಾಡಿದಾಗ ಇದು ಫ್ರಂಟು, ಇದು ಬ್ಯಾಕು. ಕೆಲವೊಬ್ರು ಏನು ಮಾಡಿ ತೋರಿಸ್ತಾರೆ ಅಂತಂದರೆ ಈ ಥರ ಎಲ್ಲ ಒಂದು ಸ್ಕೇಲ್ ಮಾರ್ಕ್ ಮಾಡಿ ಅದರಲ್ಲಿ ಏನಾರು ಒಂದು ಮಾರ್ಕಿಂಗ್ ಎಲ್ಲ ಮಾಡಿ ತೋರಿಸ್ತಾರೆ. ಸೊ ಅಷ್ಟೆಲ್ಲ ನೀವು ರಿಸ್ಕ್ ತಗೊಳ್ಳೋಕೆ ಹೋಗಬೇಡಿ ಅಕ್ಕ. ತುಂಬ ಸಿಂಪಲ್ ಸ್ಲೀವ್ ಶೇಪ್ ತೆಗಿಲಿಕ್ಕೆ. ಈಗ ನೋಡಿ ಶೋಲ್ಡ್ರಿಂದ ತೆಗೆಯೋಣ. ಚೆಸ್ಟ್ ಹತ್ರ ನಿಲ್ಲಿಸಿ ಅದ ನಂತರ ಸ್ಟ್ರೈಟಾಗಿ ತೆಗಿಬೇಕು. ಕೆಲವೊಬ್ಬರು ಎಲ್ಲ ಅದೇ ಶೇಪ್ನ ಹಂಗೆ ಸ್ಟ್ರೈಟಾಗಿ ಈ ರೀತಿ ಕಟ್ ಮಾಡ್ತೀರ. ಆ ಕಟ್ ಮಾಡಿದಾಗ ನಿಮ್ಮ ಸೈಡ್ ಅಟ್ಯಾಚ್ ಮಾಡ್ಬೇಕಾದ್ರೆ ತೊಂದರೆ ಆಗುತ್ತೆ. ಮ್ಯಾಚ್ ಮಾಡ್ಕೊಳ್ಳಿ. ಇದು ಯಾವುದಕ್ಕೆ? ಚೆಸ್ಟ್ಗೆ. ಇದು ಯಾವುದಕ್ಕೆ? ಶೋಲ್ಡ್ರಿಗೆ. ನೆಕ್ಸ್ಟು ಈ ಮ್ಯಾಚ್ ಮಾಡೋಣ. ಇದು ಸ್ಲೀವ್ ಲೆಂತ್ಗೆ. ಇದು ಬೇಕಾದ್ರೆ ನೀವು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಈಗ ಇದು 1/2 ಇಂಚಿಗಿಂತ ಎಕ್ಸ್ಟ್ರಾ ಇದ್ದರೆ ಸ್ಲೀವ್ ಓಪನ್ ಆಗುತ್ತೆ. ನೆಕ್ಸ್ಟ್ ನೋಡಿ ಈಗ ಇದನ್ನು 2 ಭಾಗ ಮಾಡಿ. 2 ಭಾಗ ಮಾಡಿ ಇದು ಮಾರ್ಕಿಂಗ್ ಇರೋದು ಫ್ರಂಟು, ಮಾರ್ಕಿಂಗ್ ಇಲ್ದಿರೋದು ಬ್ಯಾಕು. ಬೇಕಾದ್ರೆ ನೀವು ಬರ್ಕೊಳ್ಳಿ ಅಕ್ಕ, ಹೊಲಿಬೇಕಾದ್ರೆ ಇದು ಒಂದು ತೊಂದರೆ ಆಗುತ್ತೆ. ಈ ಥರ ಫ್ರಂಟ್ ಇರೋವಂಥ ಕಡೆ ಫ್ರಂಟು, ಬ್ಯಾಕ್ ಇರಬೇಕಾದ್ರೆ ಬ್ಯಾಕ್ ಅಂತೇಳಿ ಬರ್ಕೊಳ್ಳಿ. ಹೊಲಿಬೇಕಾದ್ರೆ ನಮ್ಗೆ ಈಸಿ ಆಗುತ್ತೆ. ಈಗ ಅದ ನಂತರ ಈಗ ನಾವು ಸ್ಲೀವ್ ಶೇಪನ್ನು ಈಗ ಫ್ರಂಟ್ ಕಡೆ ತೆಗಿಬೇಕು. ಈ ಶೇಪ್ ತೆಗೆದಿದ ನಂತರ ಮ್ಯಾಚ್ ಮಾಡ್ಕೊಳ್ಳಿ. ಫ್ರಂಟ್ ಗುರ್ತಿಡಿಯೋಕ್ಕೋಸ್ಕರ ಮ್ಯಾಚ್ ಒಂದು ಮಾಡಿ ಅದ ನಂತರ ಮತ್ತೊಮ್ಮೆ ಒಂದು ಸಲ ಫೋಲ್ಡ್ ಮಾಡ್ತೀವಿ. ಫೋಲ್ಡ್ ಮಾಡಿದ ನಂತರ 1/4 ಇಂಚಷ್ಟು ಶೇಪ್ ತೆಗಿಬೇಕು. ಖಂಡಿತವಾಗಲೂ ಹಿಂಭಾಗ 1/4 ಇಂಚಷ್ಟು ಮತ್ತೊಮ್ಮೆ ಒಂದು ಸಲ ಶೇಪ್ ತೆಗೆದ್ರೆ ಮಾತ್ರ ಈ ಬ್ಲೌಸು ಕರೆಕ್ಟಾಗಿ ಕೂರೋದು. ಇಲ್ಲಾಂದರೆ ಬ್ಯಾಕಲ್ಲಿ ನಿಮಗೆ ರಿಂಕಲ್ ಬರುತ್ತೆ. ಈಗ ನಾವು ಕಟ್ ಮಾಡಿರುವಂಥ ಸ್ಲೀವನ್ನು, ಈಗ ಕಟ್ ಮಾಡಿರುವಂಥ ಬ್ಯಾಕು ಹಿಂಭಾಗ ಬರುತ್ತಲ್ವ, ಅದನ್ನು ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡೋಣ. ಚೆಕ್ ಮಾಡೋಕ್ಕಿಂತ ಮುಂಚೆ ಇದು ಶೋಲ್ಡ್ರು ಹೊಲ್ಗೆ ಹೋಗಿರುತ್ತೆ. ಸೊ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ನಂತರ ಈ ಥರ ಚೆಕ್ ಮಾಡಿದಾಗ ಈಗ ನೋಡಿ ಅದು ಚೆಕ್ ಮಾಡಿದಾಗ ನಮಗೆ ಕರೆಕ್ಟಾಗಿರುವಂಥ ಆ ಮೆಸರ್ಮೆಂಟು ಪರ್ಫೆಕ್ಟಾಗಿದೆ ನೋಡಿ. ಒಳಗೆ ಮೇಲ್ಗಡೆ 1/4 ಇಂಚಷ್ಟು 1/2 ಇಂಚಷ್ಟು ಶೋಲ್ಡ್ರಿಗೆ ಲೆಸ್ ಮಾಡಿದ್ದೀನಿ. ಬರ್ಲಿಟ್ಟು ತೋರಿಸಿದೆ ನೋಡಿ. ಈಗ ಯಾವುದೇ ರೀತಿ ಕರೆಕ್ಷನ್ ಬರೋದಿಲ್ಲ. ಟ್ರೈ ಮಾಡಬೇಕು ಅಷ್ಟೇ. ನೀವು ಪ್ರಯತ್ನ ಪಡಬೇಕಾದ್ರೆ ನೀವು ಪ್ರಯತ್ನ ಪಟ್ಟರೆ ಮಾತ್ರ ಸಾಲದು. ನೀವು ಅದರ ಡೇ ಬೈ ಡೇ ಎಫೆಕ್ಟ್ ಆಗಬೇಕು ನೀವು. ಈಗ ನೆಕ್ಸ್ಟು ಅಕ್ಕ ನಾವು ಫಸ್ಟು ಲೈನಿಂಗ್ ಕ್ಲಾತ್ ಕಟ್ ಮಾಡ್ಕೋಬೇಕು. ಆದ ನಂತರ ನಾವು ಮೈನ್ ಕ್ಲಾತ್ ಕಟ್ ಮಾಡಬೇಕು. ಇದರಲ್ಲಿ ಒಳಗಡೆ ಬಟ್ಟೆ ಯಾವುದು, ಹೊರಗಡೆ ಬರುವಂಥ ಬಟ್ಟೆ ಯಾವುದು ಅಂತೇಳಿ ನಾವು ತಿಳ್ಕೊಳ್ಳೇಬೇಕಲ್ವ. ಈಗ ಓಪನ್ ಮಾಡೋಣಕ್ಕ. ಈ ಓಪನ್ ಮಾಡಿದಾಗ ಈ ದಾರ ಇದೆ ನೋಡಿ, ಇದು ಒಳಗಡೆ ಬರುವಂಥ ಬಟ್ಟೆ. ಇದು ನೀಟಾಗಿದೆ ನೋಡಿ. ಈಗ ಇದು ಒಂದು ಮೇಲ್ಗಡೆ ಬರುವಂಥ ಬಟ್ಟೆ. ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಮಾರ್ಕ್ ಮಾಡ್ಕೊಳ್ಳಿ. ನೀವು ಗುರ್ತಿಡ್ಲಿಕ್ಕೋಸ್ಕರ ಈ ಥರ ಒಂದು ಮಾರ್ಕರ್ ತಗೊಂಡು ಮಾರ್ಕಿಂಗ್ ಮಾಡಿದ ನಂತರ ಈಗ ನೋಡಿ
ಯಾವ ರೀತಿ ಕಟ್ ಮಾಡೋದಂತೇಳಿ ನಿಮ್ಗೆ ತೋರಿಸ್ತೀನಿ. ಈ ಬಾರ್ಡ್ರ್ ಸ್ಲೀವ್ ಬರಲಿ, ಅಂದರೆ ತೋಳಿಗೆ 2 ಬಾರ್ಡ್ರು ಕರೆಕ್ಟಾಗಿರಲಿ ಈ ಥರ. ಇದು ಬ್ಯಾಕು ಜಾಯಿಂಟ್ ಇಲ್ಲದೇ ಒಂದು 60 ಸೆಂಟಿಮೀಟ್ರಲ್ಲಿ, ಬರೀ 60 ಸೆಂಟಿಮೀಟ್ರಲ್ಲಿ ಯಾವ ರೀತಿ ಈ ದೊಡ್ಡ ಸೈಜ್ ಬ್ಲೌಸ್ನ ಕಟ್ ಮಾಡೋದಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿ ಬ್ಯಾಕ್ ಇಲ್ಲಿ ಕೂರಿಸಿ, ಅದ ನಂತರ ಸ್ಲೀವ್ ಇಲ್ಲಿ ಕೂರಿಸಿ, ಅದ ನಂತರ ಫ್ರಂಟು. ಈ ಫೋಟೋ ತೆಗೆಸಿ ಕಳಿಸ್ತೀನಿ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ, ಒಂದು ಬಟ್ಟೆ ಯಾವ ರೀತಿ ಕಟ್ ಮಾಡೋದು ಅಂತೇಳಿ. ಎರಡೂ ನಿಮಗೆ ವಿಡಿಯೋ ಬರುತ್ತೆ, ನೀವು ಖಂಡಿತವಾಗ್ಲೂ ಚೆಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ಬ್ಯಾಕ್ ತೆಗಿತಾರೆ ಬಾರ್ಡ್ರ್ ಸಮೇತ. ನೆಕ್ಸ್ಟು ಇಲ್ಲಿ ಫ್ರಂಟ್ ತೆಗಿತಾರೆ, ಅದ ನಂತರ ಯಾಕಂದರೆ ಎರಡೂ ನಿಮ್ಗೆ ತೋರಿಸ್ಕೊಡ್ತೀನಿ. ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ನೀವು ಅದನ್ನು ನೀವು ಚಾಯ್ಸ್ ಮಾಡ್ಕೋಬೋದು. ಸೊ ಇಲ್ಲಿ ಫ್ರಂಟು, ಅದ ನಂತರ ಸ್ಲೀವು, ತೋಳು ಕಟ್ ಮಾಡಲಿಕ್ಕೆ ಇಲ್ಲಿ ನೋಡಿ ಈ ಥರ ಕಟ್ ಮಾಡ್ತಾರೆ. ಆಗ ಏನಾಗುತ್ತೆ, ಎರಡು ಕಡೆಯೂ ಜಾಯಿಂಟ್ ಬರುತ್ತೆ. ಜಾಯಿಂಟ್ ಬಂದಾಗ ಏನಾಗುತ್ತೆ, ಒಂದು 2-3 ಸಲ ಹಾಕ್ದಾಗ ಇಲ್ಲೇನಾದ್ರು ಒಂದು ಕಡೆ ಕಿತ್ಕೊಂಬಂದಿರುತ್ತೆ ಬಟ್ಟೆ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಆ ಥರ ಒಂದು ಟೆಕ್ನಿಕ್ ಹೇಳ್ಕೊಡ್ತೀವಿ, ಅದನ್ನು ನೀವು ಉಪಯೋಗಿಸಿ. ಈಗ ಯಾವ ರೀತಿ ಕಟ್ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ ಎಲ್ಲ ಕಡೆಯೂ 1/4 ಇಂಚಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡಬೇಕು. ರೆಡಿ ಬಟ್ಟೆ ಕಟ್ ಮಾಡಬಾರ್ದು, ಅಂದರೆ ಲೈನಿಂಗ್ ನಮ್ಮ ಮೆಸರ್ಮೆಂಟು. ಸೊ ಇದು ಎಕ್ಸ್ಟ್ರಾ ಬಿಟ್ಟು ನೀವು ಕಟ್ ಮಾಡ್ಕೋಬೇಕು. ಯಾತಕ್ಕೋಸ್ಕರ ಎಕ್ಸ್ಟ್ರಾ ಬಿಡ್ತೀರ ಅಂತಂದರೆ ಹೊಲಿಬೇಕಾದ್ರೆ ನಮ್ಗೆ ಈಸಿಯಾಗಿರುತ್ತೆ. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ, ಅವಾಗ ಬೇಕಾದ್ರೆ ನೀವು ಅಳತೆ ಲೈನಿಂಗ್ ಬ್ಲೌಸು ಮೇನ್ ಕ್ಲಾತ್ ಬೇಕಾದ್ರೆ ರೆಡಿ ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಈಗ ಒಂದು 1/4 ಇಂಚಷ್ಟು ಎಲ್ಲ ಕಡೆನೂ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ನೆಕ್ ಕಟ್ ಮಾಡಲೇಬಾರ್ದು, ನೆಕ್ ಕಟ್ ಮಾಡಿಬಿಡಿ. ಅದ ನಂತರ ನಾವು ಶೋಲ್ಡ್ರ್ ಹತ್ರ ಹಾಮೂಲ್ ಕಟ್ ಮಾಡಿ, ಹಾಮೂಲ್ ನಂತರ ಸೈಡ್ ಕಟ್ ಮಾಡ್ಕೊಳ್ಳಿ. ನಿಮಗೆ ಇನ್ನೊಂದು ವಿಚಾರ ನಿಮ್ಗೆ ತಿಳಿಸ್ಕೊಡ್ತೀನಿ, ಕೆಲವೊಬ್ಬರು ಆಗಲೇ ಲೆಫ್ಟ್ ಆಗಿದ್ದೀರಾ. ಇಲ್ಲಿ ನೋಡಿ 1/4 ಇಂಚ್ ಬಟ್ಟೆ ಇಲ್ಲಿ ಬಿಡಬಾರ್ದು. ಬಿಟ್ಟರೆ ಏನಾಗುತ್ತೆ, ಹೊಲಿಬೇಕಾದ್ರೆ ಮತ್ತೆ ಈ ಶೋಲ್ಡ್ರನ್ನ ಈ ಕಡೆ ತಗೊಂತೀರ, ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಅವಾಗ ಏನಾಗುತ್ತೆ, ನೀವು ಹೇಳಿರೋ ಥರ ನಿಜವಾಗ್ಲೂ ಮಾಡಿದ್ದೇವೆ ಮತ್ತೆ ನಮಗೆ ಶೋಲ್ಡ್ರ್ ಹಿಂಗೆ ಆಗೋಗಿದೆ ಅಂತೀರ. ಈ ಬಟ್ಟೆ ಎಕ್ಸ್ಟ್ರಾ ಶೋಲ್ಡ್ರ್ ಹತ್ರ ಇರಬಾರ್ದು, ರೆಡಿ ಕಟ್ ಮಾಡ್ಕೊಳ್ಳಿ. ನಾವು ಹೊಲಿಬೇಕಾದ್ರೆ ಏನು ಮಾಡ್ತೀವಿ, ಈ ಬಟ್ಟೆ ಇಲ್ಲ ಅಂತೇಳಿ ಆ ಕಡೆ ಕ್ಲೋಸ್ ಮಾಡಿರ್ತೀವಿ, ಶೋಲ್ಡ್ರ್ ಡ್ರಾಪ್ ಆಗೋದಿಲ್ಲ. ನಾವು ಕಟ್ಟಿಂಗ್ ಎಷ್ಟು ಪರ್ಫೆಕ್ಟಾಗಿ ಮಾಡಿರ್ತೀವೋ ಅಷ್ಟಕ್ಕಷ್ಟೇ ನಾವು ಹೊಲಿಬೇಕಾದ್ರೂ ಕ್ಯಾರ್ಫುಲ್ಲಾಗಿ ಹೊಲಿಬೇಕು. ಸೊ ಅದೆಲ್ಲ ನಮ್ಮ ಕರ್ತವ್ಯ ಅಲ್ವರ. ಅದಕ್ಕೋಸ್ಕರ ಈಗ ನೋಡಿ ಈ ಕಡೆಯಿಂದ ತೋಳು, ಈಗ ನೋಡಿ ಇಲ್ಲಿ ಫ್ರಂಟು, ಬ್ಯಾಕು ಫ್ರಂಟ್ ಕಟ್ ಬ್ಯಾಕು ಸ್ಲೀವ್ ಕಟ್ ಮಾಡಿದ್ದೀವಿ. ಅದ ನಂತರ ನಾವು ಫ್ರಂಟ್ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಕಟ್ ಮಾಡಿದಾಗಲೇ ನೀವು 1/4 ಇಂಚಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಫ್ರಂಟ್ ನೆಕ್ಕು ನೀವು ಕಟ್ ಮಾಡೋಂಗಿಲ್ಲ, ಫ್ರಂಟ್ ಕಡೆ ನೀವು ಕಟ್ ಮಾಡೋಂಗಿಲ್ಲ. ಈ ಶೋಲ್ಡ್ರ್ ಹತ್ರ ಎಡ್ಜಲ್ಲಿ ಕಟ್ ಮಾಡಿ ಈ ಥರ ಮಾಡಿದಾಗ ಎಲ್ಲ ಕಡೆ ನಿಮ್ಗೆ ಪರ್ಫೆಕ್ಟಾಗಿ ಸಿಗುತ್ತೆ. ಹೊಲಿಯೋದು ನಮಗೆ ತುಂಬ ಈಸಿಯಾಗಿರುತ್ತೆ. ನಾಳೆ ಯಾವ ರೀತಿ ಪೈಪಿಂಗ್ ಬ್ಲೌಸ್ ಹೊಲಿಯೋದು ಅಂತಲೇ ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ಆದಷ್ಟು ಬೇಗ ಕ್ಲಾಸ್ ಜಾಯ್ನ್ ಆಗಿ. ಕೆಲವೊಬ್ರು ಲೇಟಾಗಿ ಜಾಯ್ನ್ ಮಾಡ್ತಿದ್ದೀರಕ್ಕ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಕೆಲವೊಬ್ರು ಬಂದಾಗ ಅರ್ಧಂಬರ್ಧ ಅಂದರೆ ರೀಜಾಯ್ನ್ ಮಾಡ್ತೀರಾ, ಆವಾಗ ನನಗೆ ಅರ್ಥ ಆಗಿಲ್ಲ ಅಂತೇಳಿ ನಾನು ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆದಷ್ಟು ಬೇಗ ನೀವು ಜಾಯ್ನ್ ಮಾಡಿದರೆ ನಾನು ಅದು ಆದಷ್ಟು ಬೇಗ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಇದು ಫ್ರಂಟ್ ಬೆಲ್ಟ್ ಇದು ಮ್ಯಾಚ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ 2 ಕಡೆಯೂ ಮ್ಯಾಚ್ ಮಾಡಿಕೊಂಡ್ರೆ ನಿಮ್ಗೆ ಗುರ್ತಿಡಿಯೋಕ್ಕೆ ಈಸಿಯಾಗಿರುತ್ತೆ. ಅಷ್ಟೇ ಇವತ್ತು ಕ್ಲಾಸ್ ಮುಗಿದಿದೆ.